ಎಲ್ಲರಿಗೆ ನಮಸ್ಕಾರ. 3 ದಿವಸಗಳಿಂದ ವಾಲ್ಮೀಕಿ ರಾಮಾಯಣದ ಸ್ವಾರಸ್ಯಗಳನ್ನು ಪರಾಮರ್ಶನ ಮಾಡ್ತಾ ಇದ್ದೀವಿ. 3ನೇ ಸರ್ಗದ ಮೊದಲಿನಲ್ಲಿ ನಾವಿದ್ದೀವಿ. ಅಲ್ಲಿ ಮತ್ತೊಮ್ಮೆ ಕಥಾ ಸಂಕ್ಷೇಪ. ನಾರದ ಹೇಳಿದ್ದು ಒಂದಾದರೆ ವಾಲ್ಮೀಕಿಗಳು ಮತ್ತೆ ಕಂಡುಕೊಳ್ಳುವುದು ಒಂದು. ಇದು ಬಹಳ ವಿಶೇಷ. ಕಾಗ್ನಿಷನ್ ಆ್ಯಂಡ್ ರೆಕಾಗ್ನಿಷನ್ ಅಂತಾರಲ್ಲ, ಜ್ಞಾನ ಮತ್ತು ಪ್ರತ್ಯಭಿಜ್ಞಾನ. ಆ ರೀತಿಯಾಗಿ ನಾರದರ ಮೂಲಕ ಕೇಳಿದ್ದು ಶ್ರವಣವಾಯಿತು. ಈಗ ತಾವು ಮಾಡಿಕೊಳ್ಳೋದು ಮನನ. ಶ್ರವಣ ಮನನಗಳಿಂದ ನಿಧಿಧ್ಯಾಸನ ಆಗಬೇಕು. ಅಂದರೆ ತನಗೆ ತಾನು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಗುರು ಒಂದು ಹಾಡನ್ನೋ ಯಾವುದನ್ನೋ ಹೇಳಿದರೆ ಅದನ್ನು ಕೇಳಿಕೊಳ್ಳೋದಲ್ಲದೆ ತಾನೇ ಹಾಡಿಕೊಂಡಾಗ ಅದರ ಸೂಕ್ಷ್ಮಗಳು, ಸ್ವಾರಸ್ಯಗಳು, ಕಷ್ಟಗಳು, ಸುಲಭಗಳು ಇವೆಲ್ಲ ಗೊತ್ತಾಗುತ್ತದೆ. ಹಾಗಾಗಿ ಇಲ್ಲಿ ಬಂದಿದೆ. ಈ ರೀತಿಯಲ್ಲಿಯೇ ಮಹಾಭಾರತದಲ್ಲಿಯೂ ಪರ್ವಸಂಗ್ರಹಾಧ್ಯಾಯ ಮತ್ತು ಅನುಕ್ರಮಣಿಕಾಧ್ಯಾಯ ಅಂತ 2 ಉಂಟು. ಎರಡರಲ್ಲಿ ಒಂದು ಅಷ್ಟಿಷ್ಟು ವ್ಯತ್ಯಾಸ ಇದೆ. ಆ ವ್ಯತ್ಯಾಸಗಳಿಗೆ ಬೇರೆ ಬೇರೆ ಕಾರಣಗಳು ಹೇಳ್ತಾರೆ. ಗ್ರಂಥಗಳನ್ನು ಕ್ರಿಟಿಕಲ್ ಎಡಿಷನ್ ಅಂತ ಪರಿಷ್ಕೃತ ಪಾಠ್ಯ ಈ ರೀತಿಯಾಗಿ ಮಾಡೋರು ಐತಿಹಾಸಿಕವಾದ ದೃಷ್ಟಿಯಿಂದ ನೋಡೋದು ಅದು ಒಂದು ಕ್ರಮ, ಅದು ಅಧಿಭೂತ ಕ್ರಮ. ಅಧ್ಯಾತ್ಮ ಕ್ರಮ ಅಂತಂದರೆ ಅದು ಬೇರೆ. ಅಧ್ಯಾತ್ಮ ಕ್ರಮ ಅಂದರೆ ಇನ್ನೇನೂ ಇಲ್ಲ, ಭಾವವನ್ನು ತೆಗೆದುಕೊಳ್ಳೋದು. ಯಾವ ವಿಷಯ ನಮ್ಮ ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮ ಬೀರಿತು, ಹೆಚ್ಚು ಗಾಢತೆಯನ್ನು ತಂದುಕೊಡ್ತು ಅಂತ 10 ವಿಷಯವನ್ನು ನಮ್ಮ ಪಾಠಗಳಲ್ಲಿ ನಾವು ಕೇಳಿರಬಹುದು. ಆದರೆ ನಾವು ಪರ್ಯಾಲೋಚನೆ ಮಾಡುವಾಗ ಯಾವುದರ ಮೇಲೆ ಹೆಚ್ಚು ಮಾಡ್ತೀವಿ? 10 ಸಂಗತಿಗಳು ನಮ್ಮ ಕಿವಿ ಮೇಲೆ ಸಂಗೀತದಲ್ಲಿ ಬೀಳಬಹುದು. ಯಾವುದು ನಮ್ಮ ಮನಸ್ಸಿನಲ್ಲಿ ನಮ್ಮ ಶ್ರುತಿಗೆ, ನಮ್ಮ ಕಂಠಕ್ಕೆ ಅನುಕೂಲವಾಗುವಂತೆ ಗುಣಗುಣಿಸುತ್ತದೆ ಅಂತನ್ನೋದನ್ನು ನೋಡಿಕೊಂಡಾಗ ನಮಗೆ ತಿಳಿಯುತ್ತದೆ. ಈ ದೃಷ್ಟಿನಲ್ಲಿ ಈ 2 ಮೊದಲ ಮತ್ತು 3ನೇ ಸರ್ಗಗಳ ವಿವರಗಳಲ್ಲಿ ಅಷ್ಟಿಷ್ಟು ವ್ಯತ್ಯಾಸ ಇದೆ. ಆ ವ್ಯತ್ಯಾಸಗಳಿಗೆ ನಮ್ಮ ವ್ಯಾಖ್ಯಾನಕಾರರು ಆದಿದೈವಿಕವಾದ ಅರ್ಥಗಳನ್ನು ಕೊಡ್ತಾರೆ. ಅದಕ್ಕಿದು ಕಾರಣ, ಇದಕ್ಕದು ಕಾರಣ ಅಂತ. ಅದು ನಂಬಿಕೆಯ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು. ಅಧಿಭೂತ ತರ್ಕಯುಕ್ತಿಗಳ ವಾಸ್ತವ ಪ್ರಪಂಚ ಅರ್ಥ, ಅಧಿದೈವ ಶ್ರದ್ಧಾ ಪ್ರಪಂಚ, ಅಧ್ಯಾತ್ಮ ಅನುಭವ ಪ್ರಪಂಚ. ನಾನು ಆ 3ನೇದಾದ ಆಧ್ಯಾತ್ಮಿಕವಾದ ಅರ್ಥದೃಷ್ಟಿಯಿಂದ ನೋಡ್ತೀನಿ. ನಮ್ಮ ಸಾಂಪ್ರದಾಯಿಕ ವ್ಯಾಖ್ಯಾನಕಾರರು, ಕೆಲವರ ಆಚಾರ್ಯರುಗಳು ಆಧ್ಯಾತ್ಮಿಕಾರ್ಥ ಅಂತ ಹೇಳುವ ದಾರಿಯಲ್ಲಿ ಆದಿದೈವಿಕವಾದದ್ದನ್ನೇ ಹೇಳಿದ್ದಾರೆ ಹೊರತು ಆಧ್ಯಾತ್ಮಿಕ ಅಂತ ಶುದ್ಧವಾಗಿ ಹೇಳಿರೋದು ಕಡಿಮೆ. ಶಂಕರರಂಥ ವಿನಾಯಿತಿ ಬಿಟ್ಟರೆ ಇನ್ನೆಲ್ಲರೂ ಆಧ್ಯಾತ್ಮಿಕ ಅಂತ ಹೇಳಿ ಆದಿದೈವಿಕವನ್ನೇ ಹೇಳ್ತಾರೆ. ಅದು ಶ್ರದ್ಧಾ ವರ್ಗದ್ದೇ ಹೊರತು ಅನುಭವ ವರ್ಗದ್ದು ಅಲ್ಲ. ಅದು ಕ್ರಿಯಾಪಾದವಲ್ಲ, ತರ್ಕಪಾದವಂತೂ ಅಲ್ಲ. ಅದು ಕೇವಲ ಅಂಗೀಕಾರದ್ದಷ್ಟೇ. ಹೀಗಾಗಿ ಈ ದೃಷ್ಟಿಯಿಂದ ಇಲ್ಲಿರುವ ಕೆಲವು ವಿವರಗಳಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಬರುತ್ತದೆ. ಆ ಸ್ವಾರಸ್ಯವನ್ನು ನಾವು ಕಾಣಬೇಕು ಅಂತ ನನಗನ್ನಿಸುತ್ತದೆ. ಇಲ್ಲಿ ಅವರು ಏನೇನನ್ನು ಚಿತ್ರಿಸಿದರು ಅಂತ ವಿವರಗಳನ್ನು ಅಲ್ಲಲ್ಲಿ ಕೊಡ್ತಾರೆ. ಚಕಾರ ಭಗವಾನ್ ಋಷಿ, ಚಕಾರ ಚರಿತವ್ರತ, ಹೀಗೆ ಹೇಳಿಕೊಂಡು ಬರ್ತಾರೆ. ಅಲ್ಲಿ ನೋಡಿ, ರಾಮ ರಾಮ ವಿವಾದಂಚ ಗುಣಾನ್ ದಾಶರಥೇಸ್ತಥ. ಇದು ಒಂದು ಅಲ್ಲಿಗಿಂತ ಇಲ್ಲಿಗೆ ಭಿನ್ನವಾಗಿ ಬರತಕ್ಕಂಥದ್ದು. ರಾಮ ಪರಶುರಾಮರ ಸಂಘರ್ಷವನ್ನು ಹೇಳಿದ್ರು ಅಂತ. ಇದೊಂದು ಮಹತ್ವದ ಸಂಗತಿ. ಮುಂದೆ ನಾವು ಪರಶುರಾಮ ಪ್ರಸಂಗದಲ್ಲಿ ನೋಡ್ತೀವಿ. DVG ಅವರು ಬಹಳ ಚೆನ್ನಾಗಿ ಹೇಳ್ತಾರೆ, ಪರಶುರಾಮ ಒಂದು ಯುಗದ, ಒಂದು ಕಾಲದ ಬೇಡಿಕೆ. ಅದು ಮತ್ತೊಂದು ಯುಗಕ್ಕೆ, ಮತ್ತೊಂದು ಕಾಲಕ್ಕೆ ಅದೇ ರೀತಿ ಇರ್ತದೆ ಅಂತ ಹೇಳೋಕ್ಕಾಗೋಲ್ಲ. ಜನರೇಷನ್ ಗ್ಯಾಪ್ ಅಂತ ಹೇಳ್ಬೋದು. ನಾವು ನಮ್ಮ ಕಾಲದಲ್ಲಿ ನಾವಿಷ್ಟು ಕಷ್ಟಪಟ್ವಿ, ನಾವು ಬೀದಿ ದೀಪದ ಕೆಳಗಡೆ ಓದಿದ್ವಿ, ಸಂತೋಷ, ಓದಿದ್ರಿ, ಮುಂದೆ ಬಂದ್ರಿ, ಶ್ರದ್ಧೆ ಇತ್ತು, ಕಷ್ಟಪಟ್ರಿ, ಬುದ್ಧಿಮತ್ತೆ ಇತ್ತು, ಎಲ್ಲ ಸರಿ. ಆದರೆ ಈಗ ಬೀದಿ ದೀಪದ ಕೆಳಗೆ ಓದುವಂಥ ಕಷ್ಟ ಬೇಕಿಲ್ಲ. ಮನೆ ಒಳಗೇನೆ ದೀಪ ಇದೆ ಎಂದಾಗ ಸಿದ್ಧಮನ್ನ ಪರಿತ್ಯಜ್ಯ ಭಿಕ್ಷಾ ಮಾಡ್ತಿ ದುರ್ಮತಿ ಅಂತ ಯಾಕೆ ಮಾಡಬೇಕು? ಅದೇ ರೀತಿ ನಾವು ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿ ಒದ್ದಾಟ ಮಾಡಿಕೊಂಡ್ರೆ ಈಗಿನವ್ರಿಗೆ ಆ ಒದ್ದಾಟ ಬೇಕಿಲ್ಲ. ಆದರೆ ಇನ್ನೊಂದು ರೀತಿಯಾದ ಒದ್ದಾಟ ಇದೆ, ಅದನ್ನು ನಾವು ಮರೆಯುವಂತೆ ಇಲ್ಲ. ಹಾಗೆ ಮತ್ತೊಂದು ಸಮಸ್ಯೆಯ ಕಡೆಗೆ ಗಮನ ಹರಿಸಿದ್ರೆ ಈ ಕಾಲದವರು ಒದ್ದಾಟ ಏನು ಅಂತ ಗೊತ್ತಾಗುತ್ತದೆ. ಹಿಂದಿನವರ ಪ್ರಪಂಚ ನಮಗೆ ಗೊತ್ತಿರುವಂತೆ ಈಗ ಒಂದು 100-125 ವರ್ಷಗಳ ಈಚಿನ ಪ್ರಪಂಚದಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ಬರ್ತಕ್ಕಂಥ ಸುದ್ದಿ, ಆಮೇಲೆ ಆಕಾಶವಾಣಿಯಿಂದ ಬರುವಂಥದ್ದು, ಅದರಿಂದ ಕ್ಷೋಭೆಗೊಳ್ಳುವುದು, ಅದರಿಂದ ವಿಚಾರ ತಿಳ್ಕೊಳ್ಳೋದು, ಪತ್ರ ಅಂದರೆ ಕಾಗದ ಪತ್ರ ಇತ್ಯಾದಿಗಳು, ಮೇಲ್ ಲೆಟರ್ಸ್ ಅಂತವೆಲ್ಲ, ಅಲ್ಲಿಂದ ಸುದ್ದಿ ತಿಳ್ಕೊಳ್ಳೋದು, ಈ ರೀತಿಯಾದದ್ದು.
ಅತಿ ಹೆಚ್ಚು ವೇಗ ಅಂತಂದರೆ ಒಂದು 50-60 ಕಿಲೋಮೀಟರ್ ವೇಗವಾಗಿ ಹೋಗ್ತಕ್ಕಂಥ ರೈಲು ಅಥವಾ ಮೋಟಾರ್ ಕಾರು ಈ ಥರದ್ದಾಗಿತ್ತು. ನಮ್ಮ ಕಾಲದಲ್ಲಿ ಈಗ ಹಾಗಿಲ್ಲ. ಅತಿ ವೇಗವಾಗಿ ಮನೋವೇಗದಲ್ಲಿ ಓಡ್ತಕ್ಕಂಥ ಇಮೇಲ್ಗಳು, ಫೋನ್ಗಳು ಈ ಥರದ್ದು ಎಲ್ಲ ಇವೆ. ಹೀಗಾಗಿ ನಾವು ನೇರ ವ್ಯಕ್ತಿಗಳನ್ನು ಸಂಪರ್ಕದಲ್ಲಿ ಇಟ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಜೊತೆ ಇದ್ದವರಿಗಿಂತ ಮಿಕ್ಕ ಯಾರ್ಯಾರ ಜೊತೆ ಎಲ್ಲ ಇಟ್ಕೊಳ್ತೀವಿ. ಅದರಿಂದ ಈ ವರ್ಚುವಲ್ ವರ್ಲ್ಡ್ ಅಂತ ಏನು ಹೇಳ್ತೀವಿ, ಅದು ಆಭಾಸಾತ್ಮಕವಾದ ಜಗತ್ತು, ಅದು ನಮ್ಮ ಮೇಲೆ ಹೆಚ್ಚು ಪರಿಣಾಮವನ್ನು, ಒಳ್ಳೆಯದನ್ನಾಗಲಿ ಕೆಟ್ಟದ್ದನ್ನಾಗಲಿ ಮಾಡುತ್ತದೆ. ಆ ಒತ್ತಡ ಹೆಚ್ಚಿದೆ. ಮೊನ್ನೆ ದಿವಸ ಒಬ್ಬರು ಒಳ್ಳೆಯ ಕಲಾವಿದರು ನನಗೆ ಫೋನ್ ಮಾಡಿ ಕೇಳಿದ್ರು, ನಾನೇನೋ ನನ್ನ ಕಲೆಯಲ್ಲಿ ಚೆನ್ನಾಗಿ ತೆಗೆದುಕೊಂಡಿದ್ದೀನಿ, ಮತ್ತು ಬೇರೂರಿದ್ದೀನಿ, ಚೆನ್ನಾಗಿ ದುಡಿತಿದ್ದೀನಿ, ನಾನು ಮಾಡೋದ್ರಿಗೆ ತೃಪ್ತಿ ಇದೆ. ಆದರೆ ಯಾರ್ಯಾರ್ದೋ ಕಲೆಗಳನ್ನು ಯಾರ್ಯಾರೋ ಜನ ಬಹಳ ಕೊಂಡಾಡೋದು ನೋಡಿದ್ರೆ ನಾನು ಪೂರ್ತಿ ಆಚೆ ಇದ್ದುಬಿಟ್ಟಿದ್ದೀನಾ, ನಾನು ಪೂರ್ತಿ ಹಾದಿ ಬಿಟ್ಟಿದ್ದೀನಾ, ನಮ್ಮಂಥವ್ರ ಕಲೆಗೆ ನೆಲೆ ಬೆಲೆ ಏನು ಅನ್ನುವಂಥದ್ದು. ಆಗ ನಾನು ಹೇಳಿದೆ, ಇದು ನಿಮ್ಮದು ಮಾತ್ರವಲ್ಲ, ನಮ್ಮೆಲ್ಲರದು ಸಮಸ್ಯೆ ಆಗಿದೆ. ಎಲ್ಲೋ ಯಾರೋ ಏನೋ ಪುಸ್ತಕ ಬರೆದಿದ್ದಾರೆ, ಎಲ್ಲೋ ಏನೋ ಭಾಷಣ ಮಾಡಿದ್ದಾರೆ ಅಂತ ನನಗೆ ತಳಮಳ ಆಗೋದಾ? ಆದರೆ ತಪ್ಪಲ್ಲ. ಆದರೆ ಅದಕ್ಕೆ ತುಂಬ ತಳಮಳ ಪಟ್ಟುಕೊಂಡು ವಿವೇಕ ಕಳ್ಕೊಳ್ಳೋದು ಅವಿವೇಕ, ಹದಗೆಡ್ತಕ್ಕಂಥದ್ದು. ಈ ಕಾರಣದಿಂದ ನೋಡಿದರೆ ಇಲ್ಲಿ ಪ್ರತ್ಯಕ್ಷ ಮಾನವರಿಗಿಂತ ಪರೋಕ್ಷ ಮಾನವರ ಪ್ರಭಾವ ಹೆಚ್ಚಾಗಿದೆ. ಹೀಗಾಗಿ ಅಲ್ಲಿ ಬಡತನವೋ ಮತ್ತೊಂದೋ ಏನೋ ಕಷ್ಟ ಕೊಡ್ತಾ ಇದ್ದಿದ್ದು ಇಲ್ಲಿ ಇನ್ನೊಂದು ರೀತಿ ಕಷ್ಟ ಕೊಡುತ್ತದೆ. ಈ ಬಗೆಯಲ್ಲಿ ಪರಶುರಾಮನ ಕಾಲ ಒಂದಿತ್ತು, ರಾಮನ ಕಾಲ ಮತ್ತೊಂದು. ಇದನ್ನು ತೋರ್ಪಡಿಸುವಂಥ ಮಹತ್ವದ ಘಟನೆಯನ್ನು ಇಲ್ಲಿ ವಾಲ್ಮೀಕಿಗಳು ಗಣನೆಗೆ ತರ್ತಾರೆ. ಮತ್ತು ಕೈಕೇಯ ದುಷ್ಟಭಾವತಾಂ, ಅಲ್ಲಿ ಇಲ್ಲದನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಕೈಕೇಯಿಯ ದುಷ್ಟತನ ಅಂತ. ವಾಲ್ಮೀಕಿಗಳಿಗೆ ಕಟ್ಟ ಕಡೆಗೆ ಅನಿಸಿದ್ದದೆ, ಕೈಕೇಯಿದು ಅನ್ಯಾಯದ ದಾರಿ ಅಂತ. ಆಮೇಲಿನ ನಮ್ಮ ಬೇರೆ ಗ್ರಂಥಕಾರರೆಲ್ಲ ಇವತ್ತು ಭಾಸನದ ಪ್ರತಿಮಾ ನಾಟಕ ಅಂತ ಏನು ಹೇಳ್ತಾರೆ, ವೈಟ್ ವಾಶ್ ಮಾಡೋಕ್ಕೆ ನೋಡ್ತಾರೆ. ಇದು ಬಹಳ ಬೋಳೆಯತನ, ಗಾಂಧಿತನ ಅಂತ ಅನ್ನಬಹುದು. ದುಷ್ಟಪಾತ್ರಗಳನ್ನೆಲ್ಲ ಒಳ್ಳೆಯವರನ್ನಾಗಿ ಮಾಡ್ತೀವಿ ಅಂತ. ಹಾಗೆ ಮಾಡಿದ್ರೆ ಕಥಾ ಸ್ವಾರಸ್ಯ ನಾಶವಾಗೋದು ಬಿಟ್ಟು ಇನ್ನೇನು ದೊಡ್ಡ ಕಾಂಟ್ರಿಬ್ಯೂಷನ್ ಇಲ್ಲ. ಖಾರದ್ದು ಯಾವುದೂ ಇರಬಾರದು, ಎಲ್ಲವನ್ನೂ ಸಿಹಿ ಮಾಡ್ತೀವಿ ಅಂತಂದರೆ ಜಗತ್ತಿನಲ್ಲಿ ಒಳ್ಳೆಯ ರುಚಿ ಒಂದು ಹೋಯಿತು ಅನ್ನೋದು ಬಿಟ್ಟರೆ ಇನ್ನು ದೊಡ್ಡ ಲಾಭ ಎಂಥದ್ದೂ ಇಲ್ಲ. ಇದು ವಾಲ್ಮೀಕಿಗಳ ಆರ್ಷ ದೃಷ್ಟಿ. ಆಮೇಲೆ ಅಲ್ಲಿ ಗುಹನ ಆತಿಥ್ಯವನ್ನು ವಿಶೇಷವಾಗಿ ಹೇಳ್ತಾರೆ. ಗುಹಾತಿಥ್ಯ ತುಂಬ ದೊಡ್ಡದು ಅಂತನ್ನುವ ಸಂಕಲ್ಪ ಅಲ್ಲಿ ಕಾಣುತ್ತದೆ. ನಿಷಾದಾಧಿಪ ಸಂವಾದಂ ಸೂತೋಪಾವರ್ತನಂ ತಥಾ ಈ ಥರದ್ದು ಸಣ್ಣ ವಿವರಗಳು ಅಲ್ಲಿಲ್ಲದೆ ಇರೋದಿಲ್ಲ ಕಾಣಿಸುತ್ತದೆ. ಮತ್ತು ವಾಸ್ತುಕರ್ಮ ವಿವೇಶಂಚ, ರಾಮನ ಒಂದು ಮಡಿತನ, ಮೆಟಿಕ್ಯುಲಸ್ನೆಸ್ ಅಂತ ಏನಿದೆ, ಆಚಾರಶೀಲತೆ, ಕರ್ಮನಿಷ್ಠೆ, ಅದನ್ನು ವಾಲ್ಮೀಕಿಗಳು ಗಮನದಲ್ಲಿ ಇಟ್ಟುಕೊಂಡಿದ್ದಾರೆ. ಅವನು ಒಂದು ಗುಡಿಸಲು ಕಟ್ಟಿದ್ರು ವಾಸ್ತುವಶ್ಪತಿ ಪೂಜೆಯನ್ನು, ವಾಸ್ತು ಬಲಿಯನ್ನು ಎಲ್ಲ ಮಾಡಿಯೇ ಪ್ರವೇಶ ಮಾಡುವುದು. ಅದು ಸಾಂಕೇತಿಕವಾಗಿ ಆದರೂ ಆಗಲೇಬೇಕು ಅಂತ. ಧರ್ಮಶಾಸ್ತ್ರಕಾರರು, ವಾನಪ್ರಸ್ಥಾದಿಗಳು ಮಾಡ್ತಕ್ಕಂಥವರು ವಿಸ್ತೃತವಾಗಿ ಕರ್ಮಕಾಂಡವನ್ನು ಮಾಡಬೇಕಾಗಿಲ್ಲ, ಸಂಕ್ಷೇಪವಾಗಿ ಸಾಂಕೇತಿಕವಾಗಿ ಮಾಡಬಹುದು. ಯಾವತ್ತು ಅಲ್ಲಿ ಏನು ಸಿಗುತ್ತದೆ ಲಬ್ಧ ಮಾತ್ರ ದ್ರವ್ಯದಿಂದ ಮಾಡಬೇಕಾದದ್ದು ಅಂತ. ಇಂಥದ್ದು ಅವನಿಗೆ ಇಷ್ಟವಾಗಿತ್ತು. ರಾಮ ಸಂಪ್ರದಾಯ ಪ್ರಿಯ. ಅಂಥದ್ದೆಲ್ಲ ವಾಲ್ಮೀಕಿಗಳ ಮನಸ್ಸಿನಲ್ಲಿ ಉಳಿದಿದೆ. ಹೀಗೆ ಅಲ್ಲಲ್ಲಿ ಸ್ವಾರಸ್ಯಗಳು. ಅನಸೂಯ ಸಹಾಸ್ಯಾಂಚ ಅಂಗರಾಗಸ್ಯ ಚಾರ್ಪಣಂ, ನಾರದರ ಕಥಾನಕದಲ್ಲಿ ಬರದೇ ಇರೋದು ಇಲ್ಲಿ ಬಂದಿದೆ ನೋಡಿ. ಅನಸೂಯೆ ಸೀತೆಗೆ ಅಲಂಕಾರಗಳನ್ನು ಕೊಡ್ತಕ್ಕಂಥದ್ದು ಬಹಳ ಸುಂದರವಾದದ್ದು, ನನಗಂತೂ ಬಹಳ ಬಹಳ ಇಷ್ಟವಾದದ್ದು. ಇನ್ಫ್ಯಾಕ್ಟ್ ಉತ್ತರಕಾಂಡದಲ್ಲಿ ಭೈರಪ್ಪನವರ ಕಾದಂಬರಿಯಲ್ಲಿ ಈ ಭಾಗ ನೀವು ತರಲೇಬೇಕು ಅಂತ ನಾನು ಹೇಳಿ ಹಠ ಮಾಡಿದೆ, ಇದು ಬರಬೇಕು, ಇದು ತುಂಬ ಸುಂದರವಾದದ್ದು ಅಂತ. ಅವ್ರಿಗೇನೋ ಮನಸ್ಸಿಗೆ ಒಪ್ಪಿತು, ತಂದರು. ಅವ್ರಿಗೆ 10 ಹೇಳಿರ್ತೀನಿ, 20 ಹೇಳಿರ್ತೀನಿ, 1 ತರ್ತಾರೆ, 2 ತರ್ತಾರೆ, ಅದು ಅವ್ರ ಇಚ್ಛೆ. ಬೆಗ್ಗರ್ಸ್ ಆರ್ ನಾಟ್ ಚೂಸರ್ಸ್. ನಾವೇನು ಕೊಟ್ಟಿದ್ದೆಲ್ಲ ಅವ್ರು ತಗೋಬೇಕು ಅಂತೇನೂ ಇಲ್ಲ. ಆದರೆ ನನಗೆ ಯಾವ್ದು ಇಷ್ಟ ಅನಿಸುತ್ತೆ ಅದನ್ನಲ್ಲಿ ಹೇಳಿರ್ತೀನಿ. ನಾನು ಗಮನಿಸಿದಂತೆ ವಾಲ್ಮೀಕಿಗಳಿಗೆ ಅದು ಬಹಳ ಮುಖ್ಯವಾಗಿ ಕಂಡಿದೆ. ಆ ಅನಸೂಯೆ ಮತ್ತು ಸೀತಾ ಅವರಿಬ್ಬರ ಸಂವಾದ ಒಂದು ರಹಸ್ಯವಾದ ಘಟ್ಟ ರಾಮಾಯಣದಲ್ಲಿ. ಪ್ರಕ್ಷುಬ್ಧವಾದ ಅಯೋಧ್ಯಾಕಾಂಡದ ಸಂಕಟದ ಕಟ್ಟ ಕಡೆಯ ಸರ್ಗವಾಗಿ ಬರುತ್ತದೆ. ಅದು ಬೆಳದಿಂಗಳಿನಲ್ಲಿ ಮುಗಿತಕ್ಕಂಥ ಸರ್ಗ. ಪ್ರಕ್ಷೋಭೆಯ ಅಮಾವಾಸ್ಯೆಯ ಆ ಕೋಲಾಹಲದಲ್ಲಿ ಇರ್ತಕ್ಕಂಥ ಅಯೋಧ್ಯಾಕಾಂಡದ ದುಃಖ, ಹೆಪ್ಪುಗಟ್ಟಿದಂಥ ದುಃಖ ಕಟ್ಟ ಕಡೆಗೆ ಅನಸೂಯ ಮತ್ತು ಸೀತಾದೇವಿಯರ ಸಂವಾದ, ಸೀತೆ ಅನಸೂಯೆ ಕೊಟ್ಟಂಥ ಅಲಂಕಾರ ಮಾಡಿಕೊಂಡು ರಾಮನ ಹತ್ತಿರಕ್ಕೆ ಹೋಗುವುದು, ಆಗ ಚಂದ್ರೋದಯ ಆಗಿರೋದು, ಅಲ್ಲಿಗೆ ಮುಗಿಯುತ್ತದೆ.
ಅದನ್ನು ಡಿ ವಿ ಜಿಯವರು ಕೂಡ ಗುರುತಿಸಿ ಎಷ್ಟು ಸುಂದರವಾಗಿ ಮುಗಿದಿದೆ ಕಾಂಡ ಅಂತ ಹೇಳ್ತಾರೆ. ಹೀಗೆ ಇಂಥದ್ದು ತನಗೆ ಯಾವುದು ಮುಖ್ಯ ಅನ್ನಿಸ್ತು ಅಂತಿದೆಯಲ್ಲ, ಇಲ್ಲಿ ನಮಗೆ ಗೊತ್ತಾಗುತ್ತದೆ ಒಬ್ಬ ಲೇಖಕನಿಗೆ ಬೇರೆಯವರು 1000 ಐಡಿಯಾಸ್ ಕೊಡ್ಬೋದು, 1000 ಇನ್ಪುಟ್ಸ್ ಕೊಡ್ಬೋದು, ಹಾಗೆ ಮಾಡಿ ಹೀಗೆ ಮಾಡಿ ಅಂತ. ಅವರು ಯಾವುದೋ ಕೆಲವೊಂದು ತಗೋತಾರೆ. ನಾನು ನಮ್ಮ ಮಂಟಪ ಪ್ರಭಾಕರ್ ಉಪಾಧ್ಯಾಯರಿಗೆ ಅಭಿನಯಕ್ಕೆ ಎಷ್ಟೋ ಸೂಚನೆಗಳನ್ನು ಕೊಡ್ತೀನಿ. ಕೆಲವೊಂದು ತಗೋತಾರೆ, ಕೆಲವನ್ನ ನಾನು ಕೊಡದೇ ಇರೋದನ್ನು ಪ್ರತಿಭಾಬಲದಿಂದ ನಿರ್ಮಾಣ ಮಾಡ್ತಾನೆ. ಕೊಟ್ಟಿದ್ದನ್ನು ಇನ್ನೂ ಚೆನ್ನಾಗಿ ಮಾಡೋದುಂಟು, ಕೆಲವು ಕೊಟ್ಟಿದ್ದನ್ನು ಬಿಟ್ಟು ಬಿಡಬಹುದು, ಇನ್ನು ಚೆಲುವಿಲ್ಲದಂತೆ ಕೆಲವು ಆಗಬಹುದು. ಹೀಗಾಗುತ್ತದೆ. BKS ವರ್ಮಾ ಅವರಿಗೂ ಅಷ್ಟೇ. ಚಿತ್ರ ಲೇಖನ ಕಾಲದಲ್ಲಿ ವೇದಿಕೆಯ ಮೇಲೆ ಎಷ್ಟೋ ಬಾರಿ ಇದು ಹೀಗೆ ಮಾಡ್ಬೋದು ಹಾಗೆ ಮಾಡ್ಬೋದು ಅಂದರೆ ಅವ್ರು ಯಾವುದೋ ಒಂದು ಏಕದೇಶೀಯವಾಗಿ ಗ್ರಹಿಸಿಕೊಂಡು ಅಲ್ಲಿಂದ ವಿಸ್ತರಿಸಿಕೊಳ್ತಾರೆ. ಅದು ಯಾಕೆ ಅಂದರೆ ವ್ಯಕ್ತಿಗಳು ಒಬ್ಬರಿಂದ ಇನ್ನೊಬ್ಬರು ವಿಷಯಗಳನ್ನು ಗ್ರಹಿಸುವ ಪರಿಭಾವಿಸುವ ಕ್ರಮ ಭಿನ್ನ. ಅದರಿಂದಲೇ ಜಗತ್ತಿರುವುದು, ಆ ಭಿನ್ನತೆಯಿಂದಲೇ ಜಗತ್ತು ನಿಂತಿರುವುದು. ಅದಲ್ಲದೆ ಜಗತ್ತಿರ್ತಾ ಇರಲಿಲ್ಲ, ಕೇವಲ ಬ್ರಹ್ಮಮಯವೇ ಆಗಿರ್ತಾ ಇತ್ತು. ಇದಕ್ಕೆ ಒಂದು ಮಟ್ಟದ ಗೌರವ ಬೆಲೆಯನ್ನು ಕೊಡಬೇಕು. ಅವರ ಅಭಿವ್ಯಕ್ತಿಯ ಕ್ರಮ ಹೊಂದಿರುತ್ತದೆ. ಅಲ್ಲಿ ಚೆಲುವು ಒಂದಲ್ಲ, 1000 ಬಗೆಯ ಸೌಂದರ್ಯ ಇರುತ್ತದೆ ಎನ್ನುವ ಒಂದು ಅಂಗೀಕಾರ ನಮಗೆ ಬರುತ್ತದೆ. ನನ್ನ ಗೆಳೆಯರ ಜೊತೆ ವಾರವಾರವೂ ಆಶುಕವಿತಾ ಗೋಷ್ಠಿಗಳನ್ನು ಮಾಡಿಕೊಳ್ಳೋದುಂಟು. ಹಾಗೆ ಮಾಡಿಕೊಳ್ಳುವಾಗ ಒಂದು ಸಮಸ್ಯೆಯೋ ಒಂದು ವಸ್ತುವು ಕೊಟ್ಟಾಗ ಒಬ್ಬೊಬ್ಬರು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಕಂಡಿರ್ತಾರೆ. ಆ ಥರ ಇನ್ನೊಬ್ಬ ನನ್ನ ಗೆಳೆಯ ಕಂಡಂತೆ ನನಗೆ ಸತ್ರೂ ಕಾಣೋಕ್ಕಾಗಿರೋದಿಲ್ಲ. ಅಯ್ಯೋ ಇದು ಚೆನ್ನಾಗಿದೆ ಕಲ್ಪನೆ, ಅರೆ ನನಗೆ ಹೊಳೆಯಲಿಲ್ಲ. ನನಗೆ ಕಂಡದ್ದು ಮತ್ತೊಬ್ಬರಿಗೆ ಕಾಣೋಲ್ಲ, ಆದರೆ ಇನ್ನೊಬ್ಬರಿಗೆ ಕಂಡಿದ್ದು ನನಗವರು ಕಾಣಿಸಿದಾಗ ಮೆಚ್ಚುವಂತೆ ಇರುತ್ತದೆ. ಆದರೆ ಅದನ್ನು ನಾನೇ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತೆ ಇರುವುದಿಲ್ಲ. ಈ ಭಿನ್ನತೆಯನ್ನು ನಾವು ನೋಡಬೇಕು. ಇಕ್ಷುಕ್ಷೀರ ಗುಡಾದೀನಾಂ ಅಂತ ದಂಡಿ ಹೇಳ್ತಾನೆ. ಮಾಧುರ್ಯ ಎಲ್ಲಕ್ಕೂ ಇದೆ. ಹಾಲಿಗಿದೆ, ಸಕ್ಕರೆಗಿದೆ, ಜೇನಿಗಿದೆ, ಕಬ್ಬಿನ ಹಾಲಿಗಿದೆ, ಎಲ್ಲಕ್ಕೂ ಇದೆ. ಆದರೆ ತಥಾಪಿ ನತಯೋರ್ಭೇದಂ ವಕ್ತುಂ ಸರಸ್ವತ್ಯಾಪಿ ನ ಶಕ್ಯತೆ, ವಾಗ್ದೇವ್ಯಾಪಿ ನ ಶಕ್ಯತೆ. ಸರಸ್ವತಿಗೂ ಕೂಡ ಅವುಗಳ ರುಚಿಗಳ ಭೇದ ಏನು, ಯಾವ ಶೇಡ್ಸ್ ಆಫ್ ಡಿಫರೆನ್ಸ್ ಅಂತ ಹೇಳೋಕ್ಕಾಗೋಲ್ಲ. ಎಲ್ರಿಗೂ ಸಿಹಿ ಅಂತ ಗೊತ್ತಾಗ್ತದೆ, ಬಾಯಿ ಬಿಟ್ಟು ಹೇಳಲಿ ನೋಡ, ಒಂದು ಥರ ಇದೆ, ಇದನ್ನೊಂದು ಥರ ಇದೆ, ಆ ಥರ ಅನ್ನೋದು ಬಿಟ್ಟು ಇನ್ನೇನು ನಮಗೆ ಗೊತ್ತಾಗೋದಿಲ್ಲ. ಈ ಬಗೆಯಲ್ಲಿ ನಾರದರು ರಾಮಾಯಣವನ್ನು ಗ್ರಹಿಸಿದ್ದಕ್ಕೂ ವಾಲ್ಮೀಕಿಗಳು ಗ್ರಹಿಸಿದ್ದಕ್ಕೂ ಅಷ್ಟಿಷ್ಟು ಭಿನ್ನತೆ ಇದೆ. ಭಿನ್ನತೆ ಅಂದರೆ ವಿರೋಧ ಅಂತಲ್ಲ, ಮನೋಧರ್ಮದಿಂದ ಬರತಕ್ಕಂಥದ್ದು. ಆಮೇಲೆ ನಾವು ಋಷಿಗಳ ಸಂವಾದಗಳನ್ನು ಅದನ್ನೆಲ್ಲ ಗಮನಿಸ್ತೀನಿ. ಶೂರ್ಪಣಖ್ಯಾಶ್ಚ ಸಂವಾದಂ ವಿರೂಪಕರಣಂ ತಥಾ. ಆ ವಿರೂಪಕರಣದ ಕಡೆಗೆ ಇವರು ಗಮನ ಕೊಟ್ಟಿದ್ದಾರೆ. ಅಗಸ್ತ್ಯರಿಂದ ಧನುಸ್ಸನ್ನು ಪಡ್ಕೊಂಡಿದ್ದು ಅದನ್ನು ಹೇಳ್ತಾರೆ. ಆಮೇಲೆ ಕಬಂಧ, ಶಬರಿ, ಪಂಪ, ಹನುಮಂತ ಇವುಗಳನ್ನೆಲ್ಲವನ್ನೂ ಹೇಳ್ಕೊಂಡು ಬರ್ತಾರೆ. ಇಲ್ಲಿ ನೋಡಿ, ತಾರಾವಿಲಾಪ ಸಮಯಂ ವರ್ಷರಾತ್ರ ನಿವಾಸನಂ. ತಾರಾವಿಲಾಪ ಮಹರ್ಷಿಗಳಿಗೆ ಮುಖ್ಯ ಅನ್ನಿಸ್ತು. ಅಂತೆಯೇ ವರ್ಷಾವಾಸ ಯಾವುದು ಚಾತುರ್ಮಾಸ್ಯದಂತೆ ಕಾಲ ಕಳೆದಿದ್ದು ಪ್ರಾವೃಢ ವಿಜೃಂಭಣಂ ಅಂತ ಒಂದು ಸರ್ಗವೇ ಇದೆ, ತುಂಬ ದಿವ್ಯವಾದದ್ದು ಆ ಕಿಷ್ಕಿಂಧ ಕಾಂಡದಲ್ಲಿ. ವಾಲ್ಮೀಕಿ ರಾಮಾಯಣದ ಬಗೆಗೆ ನನಗೆ ವಿಶೇಷವಾಗಿ ಪ್ರೀತಿ, ಸಂತೋಷ, ಆಸ್ಥೆ ಬಂದದ್ದು ಆ 2 ಸರ್ಗಗಳಿಂದ, ಶರದೃತು ವರ್ಣನ, ತತ್ಪೂರ್ವದ ವರ್ಷಾ ಋತು ವರ್ಣನೆಯಿಂದ. ವರ್ಣನೆಯನ್ನು ತುಂಬ ಇಷ್ಟಪಡುವ ಕಾಲದಲ್ಲಿ ಹೈಸ್ಕೂಲ್ನಲ್ಲಿ ನನಗೆ ರಾಮಾಯಣದ ಕಥೆ ನನಗೆ ಗೊತ್ತಿರೋದೆನಿಸ್ತಿತ್ತು. ಅಲ್ಲಿ ಮಾನುಷ ವ್ಯಾಪಾರದ ಆಳ ಅಗಲ ಗೊತ್ತಾಗ್ತಿರಲಿಲ್ಲ. ಆದರೆ ಅಲ್ಲಿ ಬರ್ತಕ್ಕಂಥದ್ದು ಬೆಟ್ಟಗಳ ಮೇಲೆ ಮೋಡಗಳು ನಿಧಾನಕ್ಕೆ ವಿಶ್ರಮ್ಯ ವಿಶ್ರಮ್ಯ ಪುನಃ ಪ್ರಯಾಂತಿ ಅನ್ನುವುದು, ಅವೇ ಕೂತ್ಕೊಂಡು ಹೋಗ್ತಾ ಇವೆಯೇನೋ, ನಾವು ನಿಂತು ಕೂತು ಹೋಗ್ತಾ ಇದ್ದೀವಿ ಅನ್ನೋಂಥ ಭಾವ ಬರುವಂಥದ್ದು. ವಹಂತಿ ನರ್ದಂತಿ ಗರ್ಜಂತಿ ಯಾಂತಿ ಈ ರೀತಿಯಾದ ಶಬ್ದಗಳು ಆಗಲಿ. ಮೇಘಕೃಷ್ಣ ಜಿನಧರಾ ಧಾರಾ ಯಜ್ಞೋಪವೀತಿನಃ ಮಾರುತಾ ಪೂರಿತ ಗುಹಾ ಪ್ರಾಧೀತಾ ಇವ ಪರ್ವತಾ ತುಂಬ ಇಷ್ಟವಾದಂಥ ಹೋಲಿಕೆಗಳಾಗಿ ಕಂಡುಬಂದದ್ದು. ಹಾಗೆ ಎಲ್ಲಿಂದ ಯಾರಿಗೆ ಈ ಕಾವ್ಯಕ್ಕೆ ಪ್ರವೇಶ ಸಿಗುತ್ತದೆ ಅಂತ ಹೇಳೋಕ್ಕಾಗೋಲ್ಲ. ಒಂಥರ ಹಿಂದೆ ಎಲ್ಲ ಇರ್ತಿತ್ತಂತೆ, ನಾನು ನೋಡಿದ್ದೆಲ್ಲ ನಮ್ಮ ತಂದೆ ಹೇಳ್ತಾ ಇದ್ರು. ಹಳೆಯ ಕಾಲದ ಬಸ್ಸುಗಳು ಅದನ್ನು ವಾಟರ್ ಗ್ಯಾಸ್, ನೈಟ್ರೋಜನ್ ಗ್ಯಾಸ್ ಈ ರೀತಿ ಅವುಗಳಿಂದ ನಡೆಸ್ತಾ ಇದ್ರು. ಒಳಗಡೆ ಕಲ್ಲಿದ್ದಲನ್ನು ಕಾಯಿಸಿ ಅದರ ಮೇಲೆ ಹಬೆಯನ್ನು ಹಾಯಿಸಿ ಆಮೇಲೆ ತನ್ಮೂಲಕವಾಗಿ ಎಂಜಿನನ್ನು ಪ್ರೊಪೆಲ್ ಮಾಡ್ತಾ ಇದ್ದರಂತೆ. ಆಗ ಆ ಬಸ್ಸುಗಳಲ್ಲಿ ಎಲ್ಲ ಕಡೆಯಲ್ಲೂ ಬಾಗಿಲಿರ್ತಾ ಇದ್ದಂತೆ, 4 ಕಡೆಯಿಂದ ಹತ್ಕೊಳ್ಬಹುದಾಗಿತ್ತಂತೆ. ರಾಮಾಯಣ ಮಹಾಭಾರತದಂಥ ಮಹಾಕಾವ್ಯಗಳಿಗೆ, ಕ್ಲಾಸಿಕ್ಸ್ಗೆ ಹಾಗೆ ಎಲ್ಲ ಕಡೆಯಿಂದಲೂ ಹತ್ಕೊಳ್ಬಹುದಾದದ್ದಾಗಿರುತ್ತೆ. ಯಾರಿಗೆ ಯಾವ ಬಾಗಿಲಿಂದ ಪ್ರವೇಶ ಸಿಗುತ್ತೆ ಅಂತ ಗೊತ್ತಿಲ್ಲ, ಪ್ರವೇಶ ಅಂತೂ ಸಿಗಬೇಕು.
ಮಧ್ಯದಲ್ಲಿ ಎಲ್ಲರಿಗೂ ಕೂತ್ಕೊಳ್ಳುವಂತೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇದ್ದಿದ್ದು ಅಂತ ಹೇಳ್ತಾ ಇದ್ರು. ಹಾಗೆ ಮಹಾಕೃತಿಯನ್ನು ಯಾವ ರೀತಿ ನಾವು ತಲುಪ್ತೀವಿ ಅಂತ ಅನ್ನೋದು ಹೇಳೋಕ್ಕಾಗಲ್ಲ. ಎಲ್ಲಿಯೋ ಒಂದು ಶಾಲಾ ಪ್ರಬಂಧದಲ್ಲಿ ರಾಮಾಯಣದ ಬಗ್ಗೆ ಬರೀಬೇಕಾಗಿರುತ್ತದೆ, ಆಗುತ್ತದೆ. ಇನ್ಯಾವುದೋ ಮಕ್ಕಳ ಕೃತಿಯನ್ನು ಓದಬೇಕಾಗಿರುತ್ತದೆ, ಮಕ್ಕಳಾಗಿದ್ದಾಗ ಓದಿರ್ತೀವಿ. ಮತ್ತಾವುದೋ ಹರಿಕಥೆಯಿಂದ ಪ್ರಭಾವಿತರಾಗ್ತೀವಿ. ಹಾಗೆ ನಿನ್ನೆ ನನ್ನ ತರುಣ ಮಿತ್ರ ಅರ್ಜುನ್ ಜ್ಞಾಪಿಸಿಕೊಟ್ಟಿದ್ದನ್ನು ಈಗ ಜ್ಞಾಪಕ ಮಾಡ್ಕೋತಿದ್ದೀನಿ. ಈ ಮಕ್ಕಳ ಸಾಹಿತ್ಯವಾಗಿ ಚಂದಮಾಮ, ಆಮೇಲೆ ಬಂದಂಥ ಅಮರಚಿತ್ರ ಕಥಾ, ಆಮೇಲೆ ನಮ್ಮ ರಾಷ್ಟ್ರೋತ್ಥಾನದವರ ಭಾರತ ಭಾರತಿ ಪುಸ್ತಕ ಸಂಪದ, ಈ ರೀತಿಯಾದವುಗಳು ಎಷ್ಟೋ ನಮ್ಮ ಪುರಾಣ ಪ್ರಪಂಚವನ್ನು, ರಾಮಾಯಣ ಮಹಾಭಾರತಗಳನ್ನು ಅನೇಕ ಭಾಷೆಗಳ ಮಕ್ಕಳಿಗೆ ಜನಮಾನಸಕ್ಕೆ ಮುಟ್ಟಿಸುವಂಥ ಕೆಲಸ ಮಾಡಿತು ಅಂತ ಈ ಆರ್ಷ ಪರಂಪರೆಗೆ ಎಷ್ಟು ಧಾರೆಗಳು ದುಡಿದಿವೆ ಅನ್ನೋದನ್ನು ನೆನಪಿಸಿಕೊಂಡಾಗ ಎಲ್ಲಿಂದಲೋ ಉದ್ಧಾರವಾಗುವುದು ಬಹಳ ಮುಖ್ಯ. ಇದೇ ಮಾರ್ಗ ಅಂತನ್ನುವ ಜಿದ್ದು ಈ ಸಂಶೋಧಕ ಪ್ರವೃತ್ತಿಗೆ ಕೆಲವೊಮ್ಮೆ ಥರೋನೆಸ್ ವಿಲ್ ಬಿಕಮ್ ಸಿನಾನಿಮ್ ಆಫ್ ನ್ಯಾರೋನೆಸ್. ಅದನ್ನು ಹಿರಿಯಣ್ಣನವರು ಆಗಬಾರದು ಅಂತ ಬರೀತಾರೆ, ಆದರೆ ಅದು ಆಗಿಬಿಟ್ಟಿದೆ ಅಂತ ದುಸ್ಥಿತಿ ನಮ್ಮದು. ಮತ್ತೆ ಕೋಪಂ ರಾಘವ ಸಿಂಹಸ್ಯ, ರಾಮಸಿಂಹ ರಾಘವ ಸಿಂಹ ರಘುವಂಶ ಸಿಂಹನಿಗೆ ಕೋಪ ಬಂತು, ಸುಗ್ರೀವನಿಗೆ ಸಂದೇಶ ಕಳಿಸಿದ, ಅದು ಅಲ್ಲಿಲ್ಲದೆ ಇರೋದು ಇಲ್ಲಿ ಸ್ವಾರಸ್ಯ ಇದೆ. ಆಮೇಲೆ ಅಂಗುಲೀಯ ಕದಾನಂಚ ವೃಕ್ಷಸ್ಯ ಬಿಲದರ್ಶನಂ ಪ್ರಾಯೋಪವೇಶನಂಚಾಪಿ, ಸಮುದ್ರಕ್ಕೆ ಮರಣಂ ಅಥವಾ ಶರದಿ ತರಣಂ ಅಂತ ಮಲಗಿದ್ದು, ಈ ರೀತಿಯಾದದ್ದು ಕೆಲವು ಸ್ವಾರಸ್ಯಗಳು. ಮತ್ತೆ ನೋಡಿ, ರಾಕ್ಷಸಿಯರು ಸೀತೆಯನ್ನು ಹೇಗೆ ಗೋಳಗುಟ್ಟಿಸಿದ್ದು, ರಾಕ್ಷಸೀ ತರ್ಜನಂಚೈವ, ಈ ಥರದ್ದು ಹೀಗೆಲ್ಲವನ್ನ ಹೇಳ್ತಾರೆ. ಆಪಾನ ಭೂಮಿ ಗಮನಂ ಅವರೋಧಸ್ಯ ದರ್ಶನಂ, ರಾವಣನ ಪಡಖಾನೆ, ರಾವಣ ಮನೆಯಲ್ಲಿ ಭರ್ಜರಿಯಾಗಿ ಬಾರ್ ಕಟ್ಟಿಸ್ಕೊಂಡಿದ್ದ, ಅಲ್ಲೆಲ್ಲ ಓಡಾಡಿಕೊಂಡು ಹನುಮಂತ ಬಂದ. ಆಮೇಲೆ ಅಲ್ಲಿ ಪಾನಭೂಮಿ ವಿಚಯ ಅಂತಲೇ ಒಂದು ಸರ್ಗ ಉಂಟು ಸುಂದರಕಾಂಡದಲ್ಲಿ, ಅಲ್ಲೆಲ್ಲ ಹುಡುಕಾಡದ ಅಂತ. ಅವರೋಧಸ್ಯ ದರ್ಶನಂ ಅಂತಃಪುರಕ್ಕೆ ಹೋದದ್ದು. ಹೀಗೆ ಇವುಗಳೆಲ್ಲ ವಿವರಣೆಗಳು ಅಲ್ಲಲ್ಲಿ ಬರ್ತಾ ಹೋಗುತ್ತವೆ. ತ್ರಿಜಟಾ ಸ್ವಪ್ನ ದರ್ಶನಂ, ಮಣಿಪ್ರದಾನಂ, ಚೂಡಾಮಣಿ ಪ್ರದಾನ, ಹೀಗೆ ಅಲ್ಲಿಲ್ಲದೆ ಇರತಕ್ಕಂಥದ್ದು ಹಲವು 10 ವಿವರಗಳನ್ನು ನಾವು ನೋಡ್ತಾ ಬರ್ತೀವಿ. ಮತ್ತಲ್ಲಿ ಚುಟಿಕಿನಲ್ಲಿ ರಾವಣ ಸಂಹಾರ ಅಂತ ಬಂದರೆ ಇಲ್ಲಿ ಲಂಕಾವರೋಧನ, ವಿಭೀಷಣ ಸಂಸರ್ಗ, ವಧೋಪಾಯ ನಿವೇದನ, ಕುಂಭಕರ್ಣ ನಿಧನ, ಮೇಘನಾದ ನಿಬರ್ಹಣ, ರಾವಣ ವಿನಾಶ ಅಂತ ಡೀಟೇಲ್ಸನ್ನು ಕೂಡ ಬಂದಿದೆ. ಅಂದರೆ ಯಾರೋ ಕೆಲವು ಕಥೆಗಳನ್ನು ಸಣ್ಣ ಪುಟ್ಟ ಮಾತಲ್ಲಿ ಹೇಳಿದರೆ ನಾವು ರಕ್ತ ಮಾಂಸಗಳನ್ನು ತುಂಬಿಕೊಳ್ಳಬೇಕು ವಿವರಗಳು. ನಮ್ಮಲ್ಲಿ ಆ ವಿವರ ಜಾಗೃತವಾಗದೇ ಇದ್ದರೆ ಕಷ್ಟ. ವರ್ಣನಾ ನಿಪುಣ ಕವಿ ಅಂತ ಹೇಳಿರೋದು ಅದೇ ಕಾರಣದಿಂದ. ಒಂದು ಪುಟದಲ್ಲಿ ಆಗತಕ್ಕಂಥ ಕಥೆಯನ್ನು 200 ಪುಟದಷ್ಟು ವಿಸ್ತಾರ ಮಾಡಬೇಕು ಅಂದರೆ ಹೇಗಾಗುತ್ತದೆ? ಬಾಣಭಟ್ಟನಂಥ ಮಹಾಪ್ರತಿಭೆಗೆ ಆಗುತ್ತದೆ. 300-400 ಪುಟದಷ್ಟು ವಿಸ್ತರಿಸಬೇಕು ಅಂದರೆ ಒಂದೊಂದು ಎಳೆಯಾಗಿ ಹೇಗೆ ತೋರಿಸಬೇಕು ಅಂತ. ರಾಗವಾದರೂ ಅಷ್ಟೇ, ಸಂಕ್ಷಿಪ್ತದಲ್ಲಿ ನಮಗೆ ಮುಗಿದೋಗ್ಬಿಡ್ತದೆ. ಆದರೆ ಕೃತಪರಿಶ್ರಮರಾದಂಥವರು, ಉದಾಹರಣೆಗೆ ಹಿಂದೂಸ್ತಾನಿಯಲ್ಲಿ ಒಂದು ಸ್ವರದಿಂದ ಮತ್ತೊಂದು ಸ್ವರಕ್ಕೆ ಕ್ರಮವಾಗಿ ವಿಸ್ತಾರ ಮಾಡತಕ್ಕಂಥದ್ದು, ರಾಗ ನಿರೂಪಣೆ ಮಾಡುವಂಥದ್ದು ಹೇಗೋ ಹಾಗೆ ನಡೆಯಬೇಕಾಗುತ್ತದೆ. ಹೌ ಟು ಹೋಲ್ಡ್ ದ ಸ್ಥಾಯಿ ಭಾವ, ಸ್ಥಾಯಿಯನ್ನು ಗಟ್ಟಿಯಾಗಿ ಹಿಡಿದು ನಡೆಸ್ತಕ್ಕಂಥದ್ದು ಬಹಳ ದೊಡ್ಡ ಶಕ್ತಿ. ಆ ದೃಷ್ಟಿಯಲ್ಲಿ ನೋಡಿದಾಗ ಮಹಾಕಾವ್ಯಾದಿ ಮಹಾಕೃತಿ ನಿರ್ಮಾಣ ಕಾಲದಲ್ಲಿ ಅಷ್ಟು ಕಾಲ ಆ ಭಾವ ತೀವ್ರತೆಯನ್ನು ನಿಲ್ಲಿಸ್ಕೊಳ್ಳೋದಿದೆಯಲ್ಲ, ಅದು ದೊಡ್ಡ ಸವಾಲು. ಬಿಸಿ ಇಳಿದು ಬಿಡುತ್ತದೆ, ವಿಕ್ಷೇಪಗಳು ಬಂದು ಬಿಡುತ್ತವೆ. ಆಗದಂತೆ ತಪಸ್ಸಿನಂತೆ ವ್ರತದಂತೆ ಮಾಡಬೇಕು, ತುಂಬ ಕಷ್ಟ ಉಂಟು. ಹೀಗೆ ಇವನ್ನೆಲ್ಲವನ್ನೂ ಮಾಡ್ತಾ ಅನಾಗತಂಚ ಯತ್ಕಿಂಚಿತ್ ರಾಮಸ್ಯ ವಸುಧಾತಲೆ ತಚ್ಚಕಾರ ಉತ್ತರೇ ಕಾವ್ಯೇ ವಾಲ್ಮೀಕಿರ್ ಭಗವಾನ್ ಋಷಿ ಅಂತ ಈ ರಾಮಾಯಣ ಬರೆಯುವಷ್ಟೊತ್ತಿಗೆ ಇನ್ನೂ ಸೀತಾಪರಿತ್ಯಾಗ ಆಗಿರಲಿಲ್ಲ ಅನ್ನುವ ಸೂಚನೆ ಕೂಡ ಸಿಗುತ್ತದೆ. ಇನ್ನು ಮುಂದೆ ಬರಲಿರ್ತಕ್ಕಂಥ ಕಥೆಯನ್ನು ಗಮನ ಇಟ್ಟುಕೊಂಡು ಬರೆದರು ಅಂತ. ಅದಾದ ಮೇಲೆ ನಾವು 4ನೇ ಸರ್ಗವನ್ನು ನೋಡ್ತೀವಿ. ಇಲ್ಲಿ ಲವಕುಶರು ಪ್ರವೇಶ ಮಾಡ್ತಾರೆ. ಅದು ತುಂಬ ಸ್ವಾರಸ್ಯಕಾರಿಯಾದದ್ದು. ಕವಿಗೆ ತನ್ನ ಕಾವ್ಯವನ್ನು ಹೇಗೆ ಪ್ರಚುರ ಮಾಡಬೇಕು ಅನ್ನುವ ಚಿಂತೆಯೂ ಬಂತು ಅಂತ. ಆದಿಕವಿ ಬಿಕೇಮ್ ಫಸ್ಟ್ ಪಬ್ಲಿಷರ್ ಆಸ್ ವೆಲ್. ಆಗ ಇದ್ದದ್ದು ಪಬ್ಲಿಕೇಶನ್ ಯೂನಿಟ್ ಜನಮಾನಸವೇ, ಜನರ ಮುಖದಲ್ಲಿ. ಏಕಸ್ಯ ತಿಷ್ಠತಿ ಕವೇರ್ ಗೃಹಯೇವ ಕಾವ್ಯಂ ಅನ್ಯಸ್ಯ ಗಚ್ಚತಿ ಸುಹೃದ್ಭವನಾನಿ ಯಾವತ್ ನ್ಯಸ್ಯಾ ವಿದಗ್ಧ ವದನೇಶು ಪದಾನಿ ಶಶ್ವತ್ ಕಸ್ಯಾಪಿ ಸಂಚರತಿ ವಿಶ್ವಕುತೂಹಲೀವ ಅನ್ನುವ ರಾಜಶೇಖರನ ಮಾತಿದೆಯಲ್ಲ. ಒಂದು ಕವಿಯ ಕಾವ್ಯ ಅವನ ಮನೆಯಲ್ಲೇ ಉಳಿಯುತ್ತೆ, ಮತ್ತೊಂದು ಗೆಳೆಯರ ಮನೆಗೆ ಕಾಂಪ್ಲಿಮೆಂಟ್ರಿ ಕಾಪಿ ಮಟ್ಟಕ್ಕೆ ಹೋಗುತ್ತೆ. ಯಾರೋ ಪುಣ್ಯಾತ್ಮನದು
ಪಾಮರರ ಸಾಮಾನ್ಯ ಆಬಾಲ ಗೋಪಾಲರ ಬಾಯಲ್ಲಿ ಕೂಡ ಹೆಜ್ಜೆ ಇಟ್ಟುಕೊಂಡು ತನ್ನ ಪದಪದ್ಧತಿಯನ್ನು ನಿರ್ಮಾಣ ಮಾಡಿಕೊಂಡು ವಿಶ್ವ ಕುತೂಹಲಿಯಂತೆ ಜಗತ್ ಸಂಚಾರ ಮಾಡುತ್ತದೆ ಅಂತ ಅದು ಸುಕೃತಿಗಳಿಗೆ ಮಾತ್ರ ಸಾಧ್ಯ. ಅದನ್ನು ಯೋಚನೆ ಮಾಡ್ತಾರೆ. ತಸ್ಯ ಚಿಂತೆಯಮಾನಸ್ಯ ಮಹರ್ಷೇರ್ ಭಾವಿತಾತ್ಮನಃ ಚಿಂತೆಯಾಮಾಸ ಕೋನ್ವೇತತ್ ಪ್ರಯುಂಜೀಯಾದಿತಿ ಪ್ರಭು. ಯಾರು ಈ ಕಾವ್ಯವನ್ನು ಪ್ರಚುರ ಮಾಡ್ತಾರೆ ಅಂತ ತನಗಿಷ್ಟವಾಯಿತು, ಲೋಕಕ್ಕೂ ಇಷ್ಟವಾಗಬಹುದು ಅಂತ ಅಂದುಕೊಂಡಿತ್ತು. ಇದಕ್ಕೆ ಯೋಚನೆ ಮಾಡ್ತಾರೆ. ಆಗ ಯೋಚನೆ ಮಾಡ್ತಾ ಇದ್ದಂತೆ ಅವರಿಬ್ಬರು ಬರ್ತಾರೆ. ಅಗೃಹೀತಾನ್ ತತಃ ಪಾದೌ ಮುನಿವೇಶೌ ಕುಶೀಲವೌ. ಕುಶೀಲವ ಅಂತಂದರೆ ಹಾಡು, ನೃತ್ಯ, ಗೀತ ಇತ್ಯಾದಿಗಳ ಮೂಲಕವಾಗಿ, ವಾದ್ಯಾದಿಗಳ ಮೂಲಕ ಜನರಂಜನೆಯನ್ನು ಮಾಡ್ತಕ್ಕಂಥವರು, ಕಥಾ ವಿನೋದಗಳನ್ನೆಲ್ಲ ನಡೆಸ್ತಕ್ಕಂಥವರು ಅಂತ. ಭೋಜರಾಜ ವಾಲ್ಮೀಕಿಯನ್ನು ತುಂಬ ಕ್ರಮತಪ್ಪದೆ ನಡೆಸ್ತಾನೆ. ಉಪಾಗತವು ಮಿಲಿತ ಪರಸ್ಪರೋಪಮವು ಬಹುಶ್ರುತವು ಶ್ರುತಿಮಧುರಸ್ವನವು ಸ್ವರಾನ್ವಿತವು ವಿಚಕ್ಷಣವು ವಿವಿಧ ನರೇಂದ್ರ ಸೇವಿತವು ವಿವಿಧ ನರೇಂದ್ರ ಲಕ್ಷಣವು ಕುಶೀಲವವು ಕುಶಲವ ನಾಮಧಾರಿಣವು ಅಂತ ಹೇಳ್ತಾನೆ. ಕುಶೀಲವು ಕುಶಲವ ನಾಮಧಾರಿಣವು. ಕುಶೀಲವರು ಅವರಿಬ್ಬರು ಗಾನಾದಿಗಳನ್ನು ಮಾಡಿ ಕಥೆಯನ್ನು ನಿರೂಪಣೆ ಮಾಡುವರು. ಈಗಂತೂ ಎಲ್ಲ ಮುಗಿದಾಗ ಮಂತ್ರಕ್ಕಿಂತ ಉಗಳು ಜಾಸ್ತಿ ಎನ್ನುವಂತೆ ಸ್ಟೋರಿ ಟೆಲ್ಲಿಂಗ್ ಅಂತ ಲೋಕದಲ್ಲಿ ಎಲ್ಲರೂ ಸ್ಟೋರಿ ಟೆಲ್ಲರ್ಸೇ ಆಗಿಬಿಟ್ಟಿದ್ದಾರೆ. ಆಕರ್ಷಕವಾಗಿ ಕಥೆಯನ್ನು ಹೇಳೋದಕ್ಕೆ ಎಷ್ಟೆಲ್ಲ ಸಂಪತ್ತಿ ಬೇಕು. ಮೊದಲು ಬೇಕಾದದ್ದು ಭಾವ ಸಂಪತ್ತಿ. ತಾನು ಕೇಳಿದ್ದನ್ನು ಮತ್ತೊಬ್ಬರಿಗೆ ಮುಟ್ಟಿಸ್ತಕ್ಕಂಥದ್ದು, ತಾನು ಅನುಭವಿಸಿದ್ದನ್ನು ಮತ್ತೊಬ್ಬರಿಗೂ ಆ ಮಟ್ಟಿಗೆ ಅನುಭವ ಆಗುವಂತಾದರೂ ಮಾಡಬೇಕು ಅಂತ. ಇಟ್ ಈಸ್ ಎಮೋಷನ್ ಟ್ರಾನ್ಸ್ಫಾರ್ಮೇಷನ್, ಎಮೋಷನಲ್ ಕಮ್ಯುನಿಕೇಷನ್ ಅಂತ. ಅದನ್ನು ಮಾಡಬೇಕು. ಅದನ್ನೇ ಮನಕೆ ತೋರ್ಪ ಸೊಬಗನೆಲ್ಲ ತನಗೆ ತುಷ್ಟಿಯಪ್ಪ ತೆರದಿ ಅನುವಿನಿಂದ ನುಡಿಯಲರಿತ ಸುಖವಿಯಾತನು ಅಂತ ಡಿ.ವಿ.ಜಿ ಹೇಳ್ತಾರಲ್ಲ, ಹಾಗಿರಬೇಕು. ಒಳಗುಮ್ಮಿದ ಆನಂದ ಹೊರಗೆಲ್ಲ ಚಿಮ್ಮುವ ಹಾಗೆ ಬರಬೇಕು ಅಂತ ನಮ್ಮ ರತ್ನಾಕರ ವರ್ಣಿ ಅದನ್ನೇ ತಿಳಿಸ್ತಾನೆ. ಹಾಗೆ ಬಂದರು. ಕುಶೀಲವರೇ ಕುಶಲವರು. ವಸ್ತುತಃ ಕೆಲವರು ಹೇಳ್ತಾರೆ ಕುಶೀಲವ ಅನ್ನೋ ಶಬ್ದ ಬಂದದ್ದೇ ಕುಶಲವರಿಂದ ಅಂತ. ಇನ್ನು ಕೆಲವರು ಹಾಗಲ್ಲ, ಕುಶೀಲವರಿಂದ ಕುಶಲವ ಬಂತು ಅಂತ. ಏನೇ ಬಂದಿರಬಹುದು, ಆದರೆ ತಾತ್ಪರ್ಯ ವಾಲ್ಮೀಕಿ ರಾಮಾಯಣಕ್ಕೆ ಇವರಿಬ್ಬರು ಅದ್ಭುತ ಗಾಯಕರು ಒದಗಿಕೊಂಡರು. ಅವರು ವೀಣಾಧಾರಿಗಳಾಗಿ ತಾಳಬದ್ಧವಾಗಿ ಶ್ರುತಿಶುದ್ಧವಾಗಿ ಹಾಡೋದಕ್ಕೆ ನಿಂತುಕೊಂಡ್ರು. ಕುಶೀಲವೌ ತು ಧರ್ಮಜ್ಞೌ ರಾಜಪುತ್ರೌ ಯಶಸ್ವಿನೌ ಭ್ರಾತರೌ ಸ್ವರಸಂಪನ್ನೌ ದದರ್ಶಾಶ್ರಮವಾಸಿನೌ. ರಾಮಾಯಣವನ್ನು ಕಲಿಯುವಾಗ, ರಾಮಾಯಣವನ್ನು ಅಭ್ಯಾಸ ಮಾಡುವಾಗ ಸಂಸ್ಕೃತ ಭಾಷೆ ತಾನಾಗಿಯೇ ಬರುತ್ತದೆ ಅನ್ನೋದಕ್ಕೆ ಇದೊಂದು ಸಣ್ಣ ನಿದರ್ಶನ. ಸಂಸ್ಕೃತದಲ್ಲಿ ದ್ವಿವಚನ ಉಂಟು, ನಮ್ಮ ದೇಶ ಭಾಷೆಗಳಲ್ಲಿ ಇಲ್ಲ. ದ್ವಿವಚನವನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳೋರಿಗೆ ರಾಮಾಯಣದಲ್ಲಿ ತುಂಬ ಅವಕಾಶ ಉಂಟು. ರಾಮಲಕ್ಷ್ಮಣರನ್ನು ಮತ್ತೆ ಮತ್ತೆ ದ್ವಿವಚನದಲ್ಲಿ ಎಷ್ಟೋ ಕಡೆ ಹೇಳುವುದಾಗುತ್ತದೆ. ಇಲ್ಲಿ ನೋಡಿ, ಗೃಹೀತಾಂ ಅಂತ ಕ್ರಿಯಾಪದ ದ್ವಿವಚನದಲ್ಲಿದೆ. ಪಾದೌ ಮುನಿವೇಶೌ ಕುಶೀಲವೌ ಧರ್ಮಜ್ಞೌ ರಾಜಪುತ್ರೌ ಯಶಸ್ವಿನೌ ಭ್ರಾತರೌ ಸ್ವರಸಂಪನ್ನೌ ಆಶ್ರಮವಾಸಿನೌ ಮೇಧಾವಿನೌ ಪರಿನಿಷ್ಠಿತೌ. ಹೀಗೆ ಉದ್ದುದ್ದಕ್ಕೆ ಹೇಳ್ಕೊಂಡು ಬಂದು ದ್ವಿವಚನದ ರಿಜಿಸ್ಟರ್ ಆಗುವಂಥ ರೀತಿ ಅಲ್ಲಿ ನಮಗೆ ಗೊತ್ತಾಗುತ್ತದೆ. ಅವರು ಮಧುರವಾದ ಕಂಠವುಳ್ಳವರಾಗಿದ್ದರು, ಸ್ವರಸಂಪನ್ನರಾಗಿದ್ದರು, ಧರ್ಮಜ್ಞರಾಗಿದ್ದರು, ಬುದ್ಧಿವಂತರಾಗಿದ್ದರು. ವೇದೋಪಬ್ರಹ್ಮಣಾರ್ಥಾಯ ತಾವಗ್ರಾಹಯತ ಪ್ರಭು. ಈ ವೇದ ಉಪಬ್ರಹ್ಮಣಕ್ಕಾಗಿ, ವೇದಾರ್ಥ ಪ್ರತಿಪಾದನಕ್ಕಾಗಿ ಅಂತ. ವೇದಾರ್ಥ ಏನು? ದೊಡ್ಡ ಪ್ರಶ್ನೆ. ವೇದದ ಪರಮತಾತ್ಪರ್ಯ ಏನು? ಆನಂದವೇ ಪರಮತಾತ್ಪರ್ಯ. ಆನಂದೋ ಬ್ರಹ್ಮಣೋ ವಿದ್ವಾನ್ನ ಬಿಭೇತಿ ಕುತಶ್ಚನ ಅಂತ ವೇದದಲ್ಲಿ ಮಾತು ಬರುತ್ತದಲ್ಲ, ಅದು ಕಟ್ಟಕಡೆಗೆ ಉಳಿಯುವುದು ಆನಂದ. ಕಃ ಪ್ರಾಣ್ಯಾತ್ ಕೋವಾ ಅನ್ಯಾತ್ ಯದ್ಯೇಷ ಆಕಾಶ ಆನಂದೋ ನ ಸ್ಯಾತ್. ಆ ಆನಂದವೇ ವೇದದ ಪರಮ ತಾತ್ಪರ್ಯ. ಹೀಗೆ ಆನಂದ ಪರ್ಯವಸಾಯಿ ಆಗುವಂಥದ್ದು ವೇದ ತಾತ್ಪರ್ಯ. ಅದು ರಾಮಾಯಣದಲ್ಲಿ ಚೆನ್ನಾಗಿ ತೋರ್ತಕ್ಕಂಥದ್ದು. ಆನಂದ ಬಂದರೆ ಅದರ ಹಿಂದೆ ಮಿಕ್ಕಿದ್ದೆಲ್ಲವೂ ಬರುತ್ತದೆ. ಹಾಗಾಗಿ ಕಾವ್ಯಂ ರಾಮಾಯಣಂ ಕೃತ್ಸ್ನಂ ಸ್ವೀತಾ ಯಾಶ್ಚರಿತಂ ಮಹತ್ ಪೌಲಸ್ತ್ಯ ವಧಮಿತ್ಯೇವ ಚಕಾರ ಚರಿತವ್ರತಃ. ಇಲ್ಲಿ ರಾಮಾಯಣಕ್ಕೆ 3 ಹೆಸರುಗಳನ್ನು ಹೇಳಿದ್ದಾರೆ. ರಾಮಾಯಣಂ ಕೃತ್ಸ್ನಂ, ಸೀತಾಯಾಶ್ಚರಿತಂ ಸೀತಾಚರಿತಂ, ಪೌಲಸ್ತ್ಯ ವಧಂ ಅಂತ. 3 ರುಚಿಗಳ ಜನ ಇರ್ತಾರೆ. ಕೆಲವರು ಹೀರೋ ಓರಿಯೆಂಟೆಡ್ ಆದದ್ದು, ಇನ್ನು ಕೆಲವರು ಹೀರೋಯಿನ್ ಓರಿಯೆಂಟೆಡ್ ಆದದ್ದು, ಇನ್ನು ಕೆಲವರು ವಿಲನ್ ಓರಿಯೆಂಟೆಡ್ ಆದದ್ದು. 3 ತೃಪ್ತಿಯಾಗಲಿ ಅಂತ 3 ಹೆಸರುಗಳನ್ನು ಹೇಳಿದ್ದಾರೆ. ಮಹಾಭಾರತಕ್ಕೂ ಹಾಗೆ ಉಂಟು. ಜಯ, ಭಾರತ, ಮಹಾಭಾರತ ಅಂತ 3 ಅಂತಿದೆಯಲ್ಲ. ನಮ್ಮ ಟಿ.ಪಿ. ಕೈಲಾಸಂ ಅವರು ಹಾಗಿಡ್ತಾ ಇದ್ರು.
ಮಕ್ಕಳ ಸ್ಕೂಲ್ ಮನೆಯಲ್ಲಲ್ವೇ ಅಂತ ಅಂದ್ಬಿಟ್ಟು ಟೊಳ್ಳುಗಟ್ಟಿ ಅಂತಕ್ಕಂಥದ್ದು. ಇಲ್ಲದೆ ಇದ್ದರೆ ಹೋಮ್ ರೂಲು ಅಂತ ಇಟ್ಬಿಟ್ಟು ಅದಕ್ಕೆ ಇನ್ನೊಂದು ಪರ್ಯಾಯವಾಗಿ ಹೇಳೋದು. ನಮ್ಮ ಕಂಪನಿ ಅಂತ ಇಟ್ಬಿಟ್ಟು ಶೂರ್ಪಣಖಾ ಕುಲವೈಭವಂ ಅಂತ ಮಾಡ್ತಕ್ಕಂಥದ್ದು. ಹಾಗೆ ಇನ್ನೂ ಒಂದು ರೂಪಕವೂ ಆದರೂ ಅಷ್ಟೇ, ಹುತ್ತದಲ್ಲಿ ಹುತ್ತ, ವೀಲ್ಸ್ ವಿತಿನ್ ವೀಲ್ಸ್ ಅಂತ, ಒಂದಕ್ಕೆ ಉರುಫ್ ಯಾನೆ ಅಲಿಯಾಸ್ ಅಂತೆಲ್ಲ ಹೇಳ್ಕೊಂಡು ಹೋಗ್ತಾರಲ್ಲ. ವಾಲ್ಮೀಕಿಗಳು ಕೂಡ ಲೋಕ ರುಚಿಯನ್ನು ಬಲ್ಲವರು. ಹಾಗಾಗಿ ರಾಮ ಮುಖ್ಯವಾದರೆ ರಾಮಾಯಣ, ಸೀತೆ ಮುಖ್ಯವಾದರೆ ಸೀತಾಚರಿತ. ನಿಮಗೆ ರಾವಣನ ವಧೆ ದೊಡ್ಡದು ಅಂತ ಅನಿಸಿದರೆ ಅಲ್ಲಿ ನೋಡಿ ರಾವಣ ವಧ, ಪೌಲಸ್ತ್ಯ ವಧ ಅನ್ನುವ 3 ಹೆಸರುಗಳನ್ನು ಅವರು ಇಟ್ಟರು ಅಂತ ಬರ್ತದೆ. ಮತ್ತು ರಾಮಾಯಣದ ಲಕ್ಷಣವನ್ನು ಅವರು ಹೇಳ್ತಾರೆ, ರಚನಾ ಲಕ್ಷಣವನ್ನು. ಪಾಠ್ಯೇ ಗೇಯೇಚ ಮಧುರಂ ತಂತ್ರೀ ಲಯ ಸಮನ್ವಿತಂ ಅಂತ. ಇದು ಗದ್ಯದಂತೆ ಪಾಠ್ಯವಾಗಿ ರೆಸಿಟೇಷನಲ್ಲಾಗಿ ಓದಿದ್ರೂ ಛಂದೋಗತಿಯಿಂದ ಚೆನ್ನಾಗಿರುತ್ತದೆ. ಗೇಯ ಸಂಗೀತ ಸ್ವರಗಳನ್ನು ಸೇರಿಸಿಕೊಂಡು ಓದಿದ್ರೂ ಚೆನ್ನಾಗಿರುತ್ತದೆ. ಪ್ರಮಾಣೈಹಿ ತ್ರಿಭಿಹಿ ಅನ್ವಿತಂ ಅಂತ. ಇದನ್ನು ವ್ಯಾಖ್ಯಾನಕಾರರು ಬಗೆಬಗೆಯಾಗಿ ಹೇಳ್ತಾರೆ. ದ್ರುತ, ಮಧ್ಯ, ವಿಲಂಬಿತ ಅಂತ 3 ಲಯಗಳಲ್ಲಿ ಓದಬಹುದು ಅಂತನ್ನುವಂಥದ್ದು. ಹಾಗೆ ಓಜಸ್ಸು, ಪ್ರಸಾದ, ಮಾಧುರ್ಯ 3 ಗುಣಗಳು ತುಂಬಿದೆ ಅಂತ ಕೂಡ ಹೇಳ್ತಾರೆ. ಇನ್ನು ಜಾತಿಭಿ ಸಪ್ತಭಿರ್ಬದ್ಧಂ, ಜಾತಿ ಅಂದರೆ ರಾಗ. ಭರತ ಮುನಿಯ ಕಾಲದಕ್ಕೆ ಜಾತಿ ಅಂತಲೇ ರಾಗವನ್ನು ಕರೀತಿದ್ರು. ನಮ್ಮ ಲೇಖಕರ ಪೈಕಿ ಕಾಳಿದಾಸನೇ ಮೊದಲಿಗೆ ರಾಗ ಶಬ್ದವನ್ನು ಬಳಸ್ತಾನೆ. ಸಂಗೀತಶಾಸ್ತ್ರ ಗ್ರಂಥಗಳಲ್ಲಿ ಮಾತಂಗನೇ ಬಳಸ್ತಕ್ಕಂಥದ್ದು 7ನೇ ಶತಮಾನಕ್ಕೆ. ಅವನ ಬೃಹದ್ದೇಶಿಯಲ್ಲಿ ಬರ್ತದೆ. ತತ್ಪೂರ್ವದಲ್ಲಿ ರಾಗ ಅನ್ನುವ ಶಬ್ದ ಕಾಣಿಸಿಕೊಳ್ಳಲ್ಲ. ಕಾಳಿದಾಸ ತವಾಸ್ಮಿ ಗೀತರಾಗೇಣ ಪ್ರಸಭಂ ಹಾರಿತಂ ಮನಃ ಅಂತ ಸ್ಪೆಸಿಫಿಕ್ ಆಗಿ ಬಳಸುವುದು ಹಲವು ಕಡೆ ಕಾಣಿಸತಕ್ಕಂಥದ್ದಾಗಿದೆ. ಇನ್ನು ಸಪ್ತಭಿಹಿ ಅಂತಂದರೆ ಷಾಡ್ಜಿ, ಆರ್ಷಭಿ, ಗಾಂಧಾರಿ, ಮಧ್ಯಮ, ಮತ್ತೆ ಪಂಚಮಿ, ಆಮೇಲಿಂದ ದೈವತಿ, ನೈಷಾದಿ ಅಂತ ಈ ರೀತಿಯಾಗಿ ಒಂದೊಂದು ಶ್ರುತಿಸ್ಥಾನಕ್ಕೂ ಗ್ರಹಭೇದ ಮಾಡ್ತಾ ಇದ್ರು. ನಿನ್ನೆ ನಾನು ಹೇಳಿದೆ ಆ ಗ್ರಹಭೇದದ ವಿಷಯವನ್ನು. ಆ ಗ್ರಹಭೇದ ಮಾಡುವ ಮೂಲಕವಾಗಿ ರಾಗಗಳನ್ನು ಉನ್ಮೀಲನ ಮಾಡ್ತಾ ಇದ್ರು. ಹಾಗಾಗಿ ಒಂದೊಂದು ಸ್ಕೇಲ್ನಲ್ಲಿಯೂ ಎಷ್ಟು ಸಾಧ್ಯವೋ ಅಷ್ಟು ಬರ್ತಾ ಇತ್ತು. ಕೆಲವು ಬರ್ತಾ ಇತ್ತು. ಮುಖ್ಯವಾದ ರಾಗಗಳು ಕೆಲವಕ್ಕೆ 6 ಅಥವಾ ಜನ್ಯ ರಾಗಗಳಲ್ಲಿ 5ಕ್ಕೆ 5 ಈ ಥರ ಇತ್ತು ಅಂತಲೂ ನಾನು ನಿನ್ನೆ ತಿಳಿಸಿದ್ದೀನಿ. ಇರಲಿ, ಹೀಗೆ ಅದು ಜಾತಿಭಿ ಸಪ್ತಭಿರ್ಬದ್ಧಂ ತಂತ್ರೀಲಯ ಸಮನ್ವಿತಂ, ವೀಣೆಯನ್ನು ನುಡಿಸಿಕೊಂಡು ಹೇಳ್ತಾ ಇದ್ರು ಅಂತ. ಯಾವುದೇ ತಂತ್ರಿವಾದ್ಯಕ್ಕೆ ಪ್ರಾಚೀನ ಕಾಲದಲ್ಲಿ ವೀಣೆ ಅಂತಂತ ಇದ್ರು. ಹಾಗಾಗಿ ತಂಬೂರಿಯನ್ನು ವೀಣೆ ಅಂತಲೇ ಕರಿತಾ ಇದ್ರು. ತಂಬೂರಿ ಎನ್ನುವ ಹೆಸರು ತಾನಪೂರ ಅಂತ ಅಲ್ಲಿಂದ ಬಂದದ್ದು ಅಂತಾರೆ, ಇಲ್ಲ ತಂಬೂರಿನೇ ತಾನಪೂರ ಅಂತಾರೆ. ಒಟ್ಟಿನಲ್ಲಿ ಪ್ರಾಚೀನ ಗ್ರಂಥಗಳಲ್ಲಿ ಏಕತಾರಿ, ಆಲಾವಣಿ, ಕಿನ್ನರಿ, ಬೃಹತಿ ಈ ತರಹ ಬೇರೆ ಬೇರೆ ಹೆಸರುಗಳಿವೆಯೇ ಹೊರತು ತಂಬೂರಿ ಅಂತ ಇಲ್ಲ. ಆಮೇಲೆ ಅವುಗಳನ್ನು ನುಡಿಸಿಕೊಂಡು ಶ್ರುತಿಶುದ್ಧವಾಗಿ ಹಾಡ್ತಿದ್ರು. ಕೆಲವೊಮ್ಮೆ ಅದಕ್ಕೆ ಒಂದಿಷ್ಟು ಲೈವನ್ನು ಕಲ್ಪಿಸಿಕೊಳ್ತಾ ಇದ್ರು. ರಸೈ ಶೃಂಗಾರ ಕರುಣ ಹಾಸ್ಯ ರೌದ್ರ ಭಯಾನಕೈ ವೀರಾದಿಭಿಶ್ಚ ಸಂಯುಕ್ತಂ ಕಾವ್ಯಮೇತ ದಗಾಯತಾಂ, ಹಾಡಿ ಕಾವ್ಯವನ್ನ ಅಂತ. ಆದರೆ ರಾಮಾಯಣದ ಶ್ಲೋಕ ರಚನೆಯನ್ನು ನೋಡಿದ್ರೆ ತುಂಬ ತಾಳ ಗಟ್ಟಿಸಿಕೊಂಡು ಹಾಡುವುದಕ್ಕೆ ಆಗೋಲ್ಲ. ಅನುಷ್ಠುಪ್ ಛಂದಸ್ಸು ಲಯರಹಿತವಾದ ಛಂದಸ್ಸು, ಆದರೆ ಗತಿ ಸೌಂದರ್ಯ ಇರತಕ್ಕಂಥದ್ದು. ಲಯರಹಿತ ಅಂದರೆ ಈ ಚತುರಶ್ರ, ತ್ರಿಶ್ರ, ಪಂಚ ಮಾತ್ರಾತ್ಮಕವಾದ ಖಂಡ, ಮಿಶ್ರ ಈ ರೀತಿಯಾದ ಲಯಗಳನ್ನು ತೋರಿಸೋಕ್ಕೆ ಆಗೋಲ್ಲ. ಕಥಂಚಿತ್ ಮಾಡಿದರೂ ಎಷ್ಟೋ ಬಾರಿ ಶ್ರುತಿಸಹ್ಯವಾಗೋಲ್ಲ, ಸಾಹಿತ್ಯ ವಿಕಾರವಾಗುತ್ತದೆ. ಈಗ ಮಿಶ್ರ ಚಾಪು ತಾಳದಲ್ಲಿ ರಸೈ ಶೃಂಗಾರ ಕರುಣ ಅಂತ ಹೇಳಿದ್ರೆ ಎಲ್ಲ ಆಗುತ್ತೆ, ಆಗುವಂಥದ್ದಲ್ಲ, ಎಲ್ಲೆಲ್ಲೋ ಛೇದವಾಗುತ್ತದೆ. ಅದನ್ನು ಒಂದು ರಾಗಭಾವ ಹಿಡಿದು ಒಂದು ಸ್ಥೂಲವಾದ ಯಾವುದೋ ಒಂದು ಲಯವನ್ನು ಗಮನಿಸಿಕೊಂಡು ಹಾಡಬಹುದು. ಶುದ್ಧ ರಾಗಭಾವವನ್ನೇ ಹಿಡಿದು ವಿತಾಳವಾಗಿ ಹಾಡಿದ್ರೆ ಮತ್ತೂ ಚೆನ್ನಾಗಿರುತ್ತದೆ. ಹಾಗೆ ರಸ ಉನ್ಮೀಲಿಸುವಂತೆ ಹಾಡಬೇಕು. ಇಲ್ಲಿ ಪ್ರಮುಖವಾದ 8 ರಸಗಳು ಇವೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಅಷ್ಟಕ್ಕೂ ಕಾವ್ಯದಲ್ಲಿ ಉದಾಹರಣೆ ಇದೆ. ರಾಮಾಯಣದಲ್ಲಿ ಹಾಸ್ಯಕ್ಕೂ ಅವಕಾಶವನ್ನು ತಂದುಕೊಟ್ಟಿದ್ದಾರೆ. ರಂಗನಾಥ್ ಶರ್ಮರು ಬಹಳ ಸುಂದರವಾಗಿ ವಾಲ್ಮೀಕಿ ಮುನಿಗಳ ಹಾಸ್ಯ ಪ್ರವೃತ್ತಿ ಅಂತಲೇ ಒಂದು ಪುಸ್ತಿಕೆಯನ್ನು ಬರೆದಿದ್ದಾರೆ. ಆಮೇಲೆ ಅವರು ತಾವು ಗಾಂಧರ್ವ ತತ್ವಜ್ಞವು, ಗಾಂಧರ್ವ ಅಂತಂದರೆ ಪ್ರಾಚೀನವಾದ ಒಂದು ಸಂಗೀತ ಪದ್ಧತಿ, ಮನೋಧರ್ಮ ಸಂಗೀತ ಪದ್ಧತಿ ಅಂತ ಗೊತ್ತಾಗುತ್ತದೆ. ಸಾಮವೇದಕ್ಕೆ ಸಂಬಂಧಪಟ್ಟ ಗಾನ ಆರ್ಚಿಕವಾದದ್ದು. ಆಮೇಲೆ ಬಂದದ್ದು ಗಾಂಧರ್ವ, ಮನೋಧರ್ಮ ಸಂಗೀತ ಅಂತ. ಮೂರ್ಛನಾಸ್ಥಾನ ಕೋವಿದವು, ಆ ಸ್ವರಗಳ ಆರೋಹಾವರೋಹಗಳನ್ನು ಮೂರ್ಛನೆ ಅಂತ ಕರೀತಾರೆ. ಕಂಪ್ಲೀಟ್ ಸ್ಕೇಲ್
ಅದರಲ್ಲಿ ಕೋವಿದರಾದವನು. ಸ್ವರಸಂಪನ್ನವು ಅಶ್ವಿನಾವಿವ ರೂಪಿಣವು, ಅಶ್ವಿನಿ ದೇವತೆಗಳ ಹಾಗೆ ಮನೋಹರರಾಗಿರ್ತಕ್ಕಂಥವರು. ಅವರು ಬಿಂಬಾದಿವೋತ್ಥಿತವು ಬಿಂಬವು, ಒಂದು ಬಿಂಬ ಇನ್ನೊಂದು ಪ್ರತಿಬಿಂಬ ಅನ್ನುವಂತೆ ಪರಸ್ಪರ ಪ್ರತಿಬಿಂಬಗಳೆಂಬಂತೆ ಕಾಣಿಸ್ತಾ ಇದ್ರು, ಮಿರರ್ ಇಮೇಜಸ್ ಅನ್ನುವಂತೆ ಇದ್ದರು ಅಂತ ಅವರ ವರ್ಣನೆಯನ್ನೇ ಸಾಕಷ್ಟು ಮಾಡ್ತಾರೆ. ಆಗ ಕಾವ್ಯವನ್ನು ವಾಲ್ಮೀಕಿ ಮುನಿಗಳು ಎಲ್ಲಿ ಅರೇಂಜ್ ಮಾಡಿದ್ರು ಅದು ಬಹಳ ಮುಖ್ಯ. ತಮ್ಮ ಆಶ್ರಮದಲ್ಲಿ ಮಾಡಿದರು. ಇದು ದೊಡ್ಡದು. ಯಾಕೆಂದರೆ ನಮಗೆ ತುಂಬ ದೊಡ್ಡ ವೇದಿಕೆ ಬೇಕು. ಮೊದಲು ಅಮೆರಿಕಾದಲ್ಲಿ ನಮ್ಮ ಬುಕ್ ಪಬ್ಲಿಷ್ ಆಗಬೇಕು, ಮೊದಲು ಇಂಟರ್ನ್ಯಾಷನಲ್ ವೇದಿಕೆಗಳಲ್ಲಿ ಲಾಂಚ್ ಮಾಡಬೇಕು. ಈ ಥರದ್ದು ವಾಲ್ಮೀಕಿಗಳಿಗೆ ಹಾಗಲ್ಲ. ಮೊದಲು ದೇವಲೋಕದಲ್ಲಿ ಇದರ ಫಸ್ಟ್ ರೆಸಿಟೇಷನ್ ಮಾಡಿಸೋಣ, ಅಥವಾ ಯಾವುದಾದ್ರೂ ಒಬ್ಬ ಕಡಿಮೆ ಅಂದರೆ ಒಬ್ಬ ಚಕ್ರವರ್ತಿ ಆಸ್ಥಾನದಲ್ಲಿ ಮಾಡೋಣ, ಈ ಥರದ್ದಲ್ಲ. ನಮ್ಮ ಆಶ್ರಮದವರಿಗೆ, ನಮ್ಮ ಜನಕ್ಕೆ ಸಂತೋಷವಾಗಬೇಕು. ಇದು ಬಹಳ ಮುಖ್ಯ. ನಾವು ಬರೆದದ್ದು ನಮ್ಮ ಸುತ್ತಲಿನ ಕೆಲವರಿಗಾದರೂ ಸಂತೋಷವಾಗದೇ ಇದ್ದರೆ ಹೇಗೆ? ಅದಕ್ಕೆ ರಾಮಾಯಣವನ್ನು ಕಂಡಾಗ ನಮಗೆ ತಿಳಿಯುತ್ತದೆ, ಮೊದಲು ನಮ್ಮ ಜನಕ್ಕೆ, ಯಾಕೆ ಅವರಿಗೆ ಗೊತ್ತಾಗುತ್ತದೆ ನಮ್ಮ ಭಾಷೆ, ನಮ್ಮ ರೀತಿ ಇತ್ಯಾದಿಗಳು. ಇಷ್ಟನ್ನು ಅಧ್ಯಾಹಾರ ಮಾಡಿಕೊಳ್ತಾರೆ, ಕಲ್ಪಿಸಿಕೊಳ್ತಾರೆ. ಊಹಾಪೋಹ ವೈಶಾರದ್ಯ ಬೇಕು ಅಂತಾರೆ ಶ್ರೋತೃಗಳಿಗೆ. ಹಾಗಲ್ಲದೆ ನಮ್ಮ ಸಂಸ್ಕೃತಿಯಿಂದ ತುಂಬ ಬೇರೆ ಆದವರಿಗೆ ನಮ್ಮ ಕಲೆಯನ್ನು ಹೇಳಬೇಕು ಅಂದರೆ ಟೀಕಾ ಟೋಕಾಂ ಅಪೇಕ್ಷತೆ ಅಂತ ವಿಸ್ತೃತವಾದ ಟಿಪ್ಪಣಿಗಳು ಕೊಡಬೇಕು, ವ್ಯಾಖ್ಯಾನ ಮಾಡಬೇಕು. ಅಷ್ಟು ಮಾಡಿದ್ರೂ ಅದು ಅವಿವೇಕವಾಗಿಯೇ ಅರ್ಥವಾಗುತ್ತದೆ. ಎಷ್ಟೋ ಬಾರಿ ಗೊತ್ತಾಗತಕ್ಕಂಥದ್ದಲ್ಲ. ಈ ಕಮಂಡಲು ತೆಗೆದುಕೊಂಡು ಋಷಿ ಹೋದ ಅಂತ ಹೇಳಿದ್ರೆ ನಮಗೆಲ್ಲ ಅರ್ಥವಾಗುತ್ತದೆ. ಹಿ ಟುಕ್ ದಿ ವಾಟರ್ ಜಗ್ ಅಂತ ಇಂಗ್ಲಿಷ್ನಲ್ಲಿ ಅನುವಾದ ಮಾಡಿದ್ರೆ ಅದು ಹಾಗೆ ತಾನೇ ಮಾಡಬೇಕು, ವಾಟರ್ ಜಗ್ ಅಂತ ತಾನೇ ಹೇಳಬೇಕು. ಇದರಲ್ಲಿ ಏನು ಹೇಳೋದಕ್ಕಾಗುತ್ತೆ? ಹೋಲಿ ವಾಟರ್ ಪಾಟ್ ಅಂತ ಹೇಳಬೇಕಾ? ಹೋಲಿ ವಾಟರ್ ಪಾಟ್ ಅಂದರೆ ಚರ್ಚಿನ ಕಲ್ಪನೆಯಲ್ಲಿ ಮತ್ತೊಂದು ಅರ್ಥ ಬರುತ್ತೆ. ಹೀಗಾಗಿ ಅದನ್ನು ಏನು ಹೇಳೋಕ್ಕಾಗೋಲ್ಲ. ಹಿ ಟುಕ್ ವಾಟರ್ ವಿತ್ ಹಿಮ್ ಅಂತಂದರೆ ಯಾಕೆ ಅಂತಲೂ ಅರ್ಥ ಆಗೋಲ್ಲ, ಗೊತ್ತಾಗೋದಿಲ್ಲ. ಅಷ್ಟೇಕೆ ಕಮಂಡಲುವಿನಲ್ಲಿ ನೀರು ತಗೊಂಡು ಹೋದ ಅಂತ ಅನ್ನೋದನ್ನ ಕಮಂಡಲು ಬಿಟ್ಟು ಚಂಪಿನಲ್ಲಿ ನೀರು ತಗೊಂಡು ಹೋದ ಅಂತ ಕನ್ನಡದಲ್ಲೇ ಅನುವಾದ ಮಾಡಿ ಏನು ಅರ್ಥ ಬರುತ್ತೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಕೆಲವು ಶಬ್ದಗಳನ್ನು ಅನುವಾದ ಮಾಡೋಕ್ಕಾಗೋಲ್ಲ. ಅದು ಆ ಸಾಂಸ್ಕೃತಿಕ ಛಾಯೆಯಿಂದ ತಾನಾಗಿ ಗೊತ್ತಾಗುತ್ತದೆ. ಇವುಗಳನ್ನು ನಾವು ಗಮನಿಸಿಕೊಂಡಾಗ ನಮ್ಮ ಜನಕ್ಕೆ ನಮ್ಮ ಕಲೆ ಮೊದಲು ಮುಟ್ಟಬೇಕಾದದ್ದು ಅಂತ. ಎಲ್ಲವನ್ನೂ ಇಂಗ್ಲೀಷ್ನಲ್ಲಿ ಬರೆದು ಬಿಡ್ತೀವಿ, ಖಂಡಿತ ಸಾಧ್ಯವಿಲ್ಲ. ಎಲ್ಲವನ್ನೂ ಕನ್ನಡದಲ್ಲಿ ಬರೆದು ಬಿಡ್ತೀವಿ, ಆಗುವಂಥದ್ದಲ್ಲ. ಕೆಲವೊಂದು ವಿಜ್ಞಾನಾದಿಶಾಸ್ತ್ರ ಗ್ರಂಥಗಳನ್ನು ಇಂಗ್ಲೀಷ್ನಲ್ಲಿಯೇ ಬರೀಬೇಕು ಈ ಕಾಲಕ್ಕೆ ನಾವು. ಹಾಗೆಯೇ ಕೆಲವು ಅತ್ಯುಚ್ಚವಾದ ಭಾವ ತೀವ್ರತೆ ಉಳ್ಳಂತಹ ತುಂಬ ರಚನಾ ಸ್ವಾರಸ್ಯ ಸಂಕೀರ್ಣತೆ ಇರತಕ್ಕಂಥದ್ದಕ್ಕೆ ಸಂಸ್ಕೃತವೇ ಆಗತಕ್ಕಂಥದ್ದು. ಈ ಹೊತ್ತಿನ ಕನ್ನಡವೂ ತಾಳೋದಿಲ್ಲ, ಬರೆದರೆ ಅದು ಸಂಸ್ಕೃತ ಅಂತ ಗೂಬೆ ಕೂಡಿಸ್ತಾರೆ. ಹಾಗಿದ್ದಾಗ ಯಾವುದೋ ಕತೆ ಕಾದಂಬರಿ ಬರೀತೀವಿ ಅಂದರೆ ನಾವು ಕನ್ನಡದಲ್ಲೋ ತೆಲುಗಿನಲ್ಲೋ ಗುಜರಾತಿಯಲ್ಲೋ ಮರಾಠಿನಲ್ಲೋ ಬರೀಬೇಕಾಗುತ್ತದೆ. ಸಂಸ್ಕೃತದಲ್ಲಿ ಬರೆದರೆ ಘೋರಾತಿ ಘೋರವಾಗುತ್ತೆ. ಅಂತಹ ಪ್ರಯತ್ನಗಳನ್ನು ನಾವು ನೋಡಿದ್ದೀವಿ. ಸಾಕು ಅಂತ ಅನಿಸ್ತಾ ಇದೆ. ಯಾಕೆಂದರೆ ಆ ಗ್ರಾಮ್ಯ ಭಾಷೆಯನ್ನು ಎಲ್ಲಿಂದ ಹೇಳೋದಕ್ಕೆ ಸಾಧ್ಯವಾಗುತ್ತದೆ? ಭೈರಪ್ಪನವರ ಕಾದಂಬರಿಗಳಲ್ಲಿ ಎಷ್ಟು ಗ್ರಾಮ್ಯ ಇದೆ, ರಾವ್ ಬಹದ್ದೂರ್ ಅವರ ಕಾದಂಬರಿಗಳಲ್ಲಿ ಎಷ್ಟು ಗ್ರಾಮ್ಯ ಭಾಷೆ ಬರುತ್ತದೆ. ಅದನ್ನು ಸಂಸ್ಕೃತದಲ್ಲಿ ಹೇಗೆ ಅನುವಾದ ಮಾಡೋಕ್ಕೆ ಸಾಧ್ಯ? ಎಲ್ಲರೂ ಒಂದೇ ರೀತಿಯಾದ ಶಿಷ್ಟ ಭಾಷೆಯನ್ನು ಮಾತಾಡಿದ್ರೆ ಅದಕ್ಕಿಂತ ಬಾಲ್ಡ್ನೆಸ್ ಏನಿದೆ? ಇಂಗ್ಲೀಷಲ್ಲಿ ಅನುವಾದ ಮಾಡಿದ್ರೂ ಇದೇ ಸಮಸ್ಯೆ ಬರ್ತದೆ. ಹೋಗಲಿ, ಅಮೆರಿಕನ್ ಸ್ಲ್ಯಾಂಗ್ ಅಂತ ಬೇಕಾದಷ್ಟಿದೆ, ಆಸ್ಟ್ರೇಲಿಯನ್ ಸ್ಲ್ಯಾಂಗ್ ಅಂತಿದೆ, ಬ್ರಿಟನ್ ಸ್ಲ್ಯಾಂಗ್ ಅಂತ ಇದೆ. ಅದರೊಳಗೆ ಮಾಡೋಣ ಅಂತಂದರೆ ಅದರ ಕಾನೋಟೇಷನ್ಸೇ ಬೇರೆ, ಅಲ್ಲಿ ಬಳಕೆಯಾಗುವ ಪದಗಳ ರೀತಿಯೇ ಬೇರೆ. ಅದನ್ನು ಇಲ್ಲಿ ಬಳಸೋಕ್ಕಾಗಲ್ಲ, ಇದನ್ನು ಅಲ್ಲಿ ಬಳಸೋಕ್ಕಾಗಲ್ಲ. ಹೀಗಾಗಿ ಇಡ್ಲಿ ಪಾತ್ರೆಯಲ್ಲಿ ಆಮ್ಲೆಟ್ ಮಾಡೋಕ್ಕಾಗಲ್ಲ. ಅದೇ ಥರವೇ ಒಂದನ್ನು ಇನ್ನೊಂದರೊಳಗೆ ನಾವು ಅನ್ವಯ ಮಾಡೋಕ್ಕೆ ಸಾಧ್ಯವಿಲ್ಲ. ಹೀಗೆ ಬಲ್ಲವರಾದ್ದರಿಂದಲೇ ಮಹರ್ಷಿಗಳು ತಮ್ಮ ಪರಿಸರದಲ್ಲಿ ಮೊದಲು ತಮ್ಮ ಆಶ್ರಮದಲ್ಲಿ ರಾಮಾಯಣದ ಗಾನವನ್ನು ಏರ್ಪಾಟು ಮಾಡ್ತಾರೆ. ಆಸೀನಾನಾಂ ಸಮೀಪಸ್ಥಾವಿದಂ ಕಾವ್ಯಮಗಾಯತಾಂ ತಚ್ಛ್ರುತ್ವಾ ಮುನಯ ಸರ್ವೇ ಬಾಷ್ಪ ಪರ್ಯಾಕುಲೇಕ್ಷಣಾ. ಕೇಳದವರು ಮುನಿಗಳು, ಆಶ್ರಮಕ್ಕೆ ಬಂದವರು, ಊರು ಸಾಕು ಅಂತ ಕಾಡಿಗೆ ಬಂದವರು. ಅವರಿಗೆ ಈ ಊರಿನ ಕಥೆ ಎಷ್ಟು ಇಷ್ಟವಾಯಿತು ಅಂತ ನೋಡಿ. ಸಾಧು ಸಾಧ್ವಿತಿ ತಾವೂಚು ಪರಂ ವಿಸ್ಮಯಮಾಗತಾ. ಸಾಧು ಸಾಧು ಅಂತ ಉದ್ಗಾರಗಳು ಮಾಡಿದ್ರಂತೆ. ನಾಟ್ಯಶಾಸ್ತ್ರದಲ್ಲಿ ಸಿದ್ಧಿ ಎನ್ನುವ ಒಂದು ಅಂಶ ಇದೆ. ಸಿದ್ಧಿಯಲ್ಲಿ ಸಾಧು ಸಾಧು ಅಹೋ ಸಾಧು ಅಹೋ ರಮ್ಯಂ ಅಹೋ ಮಧುರಂ ಅಂತೆಲ್ಲ ಉದ್ಗಾರ ಮಾಡುವಂಥದ್ದು ಒಂದು ಮಾನುಷಿ ಸಿದ್ಧಿ ಅಂತ ಕರೀತಾರೆ. ಭೇಷ್ ಫಲ ಅಂತ ಹೇಳ್ತಕ್ಕಂಥದ್ದು. ಆಮೇಲೆ ಆನಂದ ಬಾಷ್ಪ ರೋಮಾಂಚಗಳು ಮತ್ತೊಂದು ವಿಧವಾದದ್ದು, ಅದು ದೈವಿ ಸಿದ್ಧಿ. ಪರಂ ವಿಸ್ಮಯಮಾಗತಃ,
ಬೆರಗು ಪಡ್ತಾರೆ, ಎಷ್ಟು ಸುಂದರವಾದದ್ದು ಅಂತ. ತಚ್ಛ್ರುತ್ವ ಮುನಯ ಸರ್ವೇ ಬಾಷ್ಪ ಪರ್ಯಾಕುಲೇಕ್ಷಣಾ. ಅಲ್ಲಿ ಸಾತ್ವಿಕವಾದ ದೈವಿ ಸಿದ್ಧಿ, ಸಾತ್ವಿಕ ವಿಕ್ರಿಯೆಗಳು, ಆನಂದ ಬಾಷ್ಪ ರೋಮಾಂಚಗಳು ಬಂತು. ನಮ್ಮ ಗಂಗಾದೇವಿಯ ತರಹನೇ ಮಹಾ ಕವಿಯತ್ರಿಯಾಗಿ ತತ್ಪೂರ್ವದಲ್ಲಿ ಅವಳಿಗಿಂತ ಒಂದು 500-600 ವರ್ಷಗಳ ಹಿಂದೆ ಇದ್ದವಳು ವಿಜ್ಜಿಕಾದೇವಿ. ಅವಳು ಹೇಳ್ತಾಳಲ್ಲ, ಕವೇರ ಅಭಿಪ್ರಾಯ ಮಶಬ್ದ ಗೋಚರಂ ಸ್ಫುರಂತ ಮಾರ್ದ್ರೇಶು ಪದೇಶು ಕೇವಲಂ ವದದ್ಭಿರಂಗೈಃಕೃತ ರೋಮ ವಿಕ್ರಿಯೈ ಜನಸ್ಯ ತೂಷ್ಣೀಂ ಭವಿತಾಯ ಮಂಜಲಿ. ಯಾರಿಗೆ ನನ್ನ ನಮಸ್ಕಾರ? ಕವಿಯ ಅಭಿಪ್ರಾಯವನ್ನು ತಿಳಿದು ಅದನ್ನು ಬಾಯ್ಬಿಟ್ಟು ಹೇಳಲಾಗದೆ ಆನಂದ ಬಾಷ್ಪ ರೋಮಾಂಚಗಳಿಂದಲೇ ಮೌನವಾಗಿ ವ್ಯಕ್ತೀಕರಿಸುವ ಆ ಸಹೃದಯ ಶಿಖಾಮಣಿಗಳಿಗೆ, ಸಹೃದಯ ತಲ್ಲಜರಿಗೆ ನನ್ನ ನಮಸ್ಕಾರ ಅಂತ. ಪ್ರೀತ ಮನಸ್ಸ ಸರ್ವೇ ಮುನಯೋ ಧರ್ಮವತ್ಸಲಾಹ. ತುಂಬ ಕೊಂಡಾಟ ಮಾಡ್ತಾರೆ. ಪ್ರಶಂಸುಹು ಪ್ರಶಸ್ತವ್ಯೌ ಗಾಯಂತೌ ತೌ ಕುಶೀಲವು ಅಹೋ ಗೀತಸ್ಯ ಮಾಧುರ್ಯಂ ಶ್ಲೋಕಾನಾಂಚ ವಿಶೇಷತಃ. ಮೊದಲು ಆಪಾತ ಮಧುರ ಗಾನ ತುಂಬ ಚೆನ್ನಾಗಿದೆ, ಆಮೇಲೆ ಆಲೋಚನಾಮೃತವಾದ ಶ್ಲೋಕ, ಅದರ ಸ್ವಾರಸ್ಯ ಮತ್ತೂ ಚೆನ್ನಾಗಿದೆ. ಚಿರನಿವೃತ್ತಮಪ್ಯೇತತ್ ಪ್ರತ್ಯಕ್ಷಮಿವ ದರ್ಶಿತಂ. ಅದ್ಭುತವಾದ ಮಾತು. ಎಂದೋ ಆಗೋಗಿದ್ದರೂ ಈ ಕ್ಷಣ ನಮ್ಮ ಮುಂದೆ ಇದ್ದಂತೆ ಇದೆ ಅಂತ. ಚಿತ್ರಾಯಮಾಣತ್ವ ಅಂತ ಇದನ್ನೇ ಭಾವಿಕ ಅಂತ ಹೇಳ್ಬಿಟ್ಟು ನಮ್ಮ ಅಲಂಕಾರಿಕರು ಹೇಳ್ತಾರೆ. ತದ್ಭಾವಿಕ ಮಿತಿ ಪ್ರಾಹು ಪ್ರಬಂಧ ವಿಷಯಂ ಗುಣಂ ಏನ ಪಶ್ಯಂತಿ ಭಾವಾರ್ಥಾನ್ ರಸಾಂಸ್ ತ್ರೈಲೋಕ್ಯವರ್ತಿನಃ ಅಂತ. ಈ ಭಾವಾರ್ಥಗಳು 3 ಲೋಕಕ್ಕೆ ಸಂಬಂಧಪಟ್ಟಿದ್ದು ಪ್ರತ್ಯಕ್ಷಾಯಮಾಣತ್ವ, ಕಣ್ಣಿಗೆ ಕಟ್ಟಿದಂತೆ ತೋರಬೇಕು ಅಂತ. ಅಲಂಕಾರ ಶಾಸ್ತ್ರದಲ್ಲಿಯೇ 3 ಅಲಂಕಾರಗಳ ಬಗ್ಗೆ ತುಂಬ ಚರ್ಚೆ ನಡೆದಿದೆ, ತಗಾದೆಗಳು ಬಂದಿವೆ. ಒಂದು ಸ್ವಭಾವೋಕ್ತಿ, ಇನ್ನೊಂದು ಭಾವಿಕ, ಮತ್ತೊಂದು ರಸವದ ಅಲಂಕಾರ. ಆ 3ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ರುಯ್ಯಕ ಅನ್ನುವ ಅಲಂಕಾರಿಕ ತನ್ನ ಅಲಂಕಾರ ಸರ್ವಸ್ವದಲ್ಲಿ ಕಟ್ಟ ಕಡೆಗೆ ಅವುಗಳ ನಿರೂಪಣೆ ಮಾಡ್ತಾನೆ. ಅದಕ್ಕೆ ನಮ್ಮ ಕನ್ನಡ ನಾಡಿನ ಹೊಯ್ಸಳ ಸಾಮ್ರಾಜ್ಯದಲ್ಲಿದ್ದಂಥ ಶ್ರೀವಿದ್ಯಾ ಚಕ್ರವರ್ತಿ ವ್ಯಾಖ್ಯಾನ ಬರೀತಾನೆ, ಚೆನ್ನಾಗಿ ಬರೆದಿದ್ದಾನೆ ವ್ಯಾಖ್ಯಾನ. ಅಲ್ಲಿ ಇವುಗಳನ್ನೆಲ್ಲ ಕಾರಿಕಾರೂಪದಲ್ಲಿ ಸಂಗ್ರಹ ಮಾಡಿಕೊಟ್ಟು ಈ ಸೂಕ್ಷ್ಮಗಳನ್ನು, ಭಾವಿಕ ಇತ್ಯಾದಿಗಳ ಅಲಂಕಾರ ಸ್ವಾರಸ್ಯವನ್ನು ತಿಳಿದಂಥವನು ನಿಜವಾಗಲೂ ಪ್ರಾಜ್ಞ, ನಿಜವಾಗಲೂ ಮೇಧಾವಿ ಅಂತೆಲ್ಲ ಬರೆದಿಟ್ಕೊಂಡಿದ್ದಾನೆ. ಅದನ್ನು ಓದಿದಾಗ ಆಹಾ ನಿಜ ಹೌದಲ್ವಾ ಅಂತ ಅನಿಸುತ್ತದೆ. ನಾನು 30 ವರ್ಷಗಳ ಹಿಂದೆ ಅದನ್ನು ಓದಿದಾಗ ನನ್ನ ಪುಸ್ತಕದಲ್ಲಿ ಮಾರ್ಕ್ ಮಾಡ್ಕೊಂಡು ಅಹಂ ಖಲು ಸಾ ಧೀಮಾನ್ ಅಂತ ಹೇಳಿಬಿಟ್ಟು ನನಗಿದು ಅರ್ಥವಾಗಿದೆ ಅಂತ ಹೆಮ್ಮೆ. ಹಿಂದೆ ಎಷ್ಟೋ ಜನಕ್ಕಾಗಿತ್ತು, ಮುಂದೆ ಎಷ್ಟೋ ಜನಕ್ಕಾಗುತ್ತೆ. ನಾವು ವಿ ಆಲ್ಸೋ ರ್ಯಾನ್ ಅಂತ ಆಟಗಳಲ್ಲಿ ಹೇಳ್ತಾರಲ್ಲ, ಆ ರೀತಿಯಾದದ್ದು. ಆದರೆ ಈ ಭಾವಿಕತ್ವ ತುಂಬ ಮುಖ್ಯ. ಇದನ್ನು ಭಾಮಹ ದಂಡಿ ತುಂಬ ಕೊಂಡಾಡ್ತಾರೆ. ಆಮೇಲಿನ ಅಲಂಕಾರಿಕರಿಗೆ ಆ ವಿಸ್ತಾರ ಬರಲಿಲ್ಲ, ಆ ವೈಶದ್ಯ ಬರಲಿಲ್ಲ. ಕಣ್ಣಿಗೆ ಕಟ್ಟುವಂತೆ ಇರಬೇಕು. ಈ ಹೊತ್ತಿನ ಈ ನವ್ಯ ಸಾಹಿತ್ಯ ಅಂತ ಏನೇನೆಲ್ಲ ರೋರೋದಿಸ್ತಾ ಇದೆ, ಅದನ್ನು ನೋಡಿದಾಗ ನಮಗೆ ಅದು ಕಣ್ಣಿಗೆ ಕಟ್ಟದಂತೆ ಇದೆ ಅಂತ ಅನಿಸೋದೇನೇ ಇಲ್ಲ, ತಟ್ಟುವುದೇ ಇಲ್ಲ ಮನಸ್ಸಿಗೆ. ಹಾಗಿರಬೇಕು ಒಂದು ಕೃತಿ. ನಮ್ಮನ್ನು ಅಲ್ಲಾಡಿಸಬಾರದು, ಅಂತರಂಗಕ್ಕೆ ಹಾಗೆ ತೆಗೆದುಕೊಳ್ಬೇಕು. ಅದು ಸಂಗೀತವಾಗಲಿ, ನೃತ್ಯವಾಗಲಿ, ಚಿತ್ರವಾಗಲಿ ಸಾಕ್ಷಾತ್ಕರಣ ಅಂತ ಅನ್ನೋದು ಇದೆಯಲ್ಲ, ರೀಕ್ರಿಯೇಷನ್ ಅನ್ನುವುದು ಅಲ್ಲಿ ಆಗಬೇಕು. ಅದನ್ನು ಈ ಒಂದು ಸಣ್ಣ ಮಾತಿನಲ್ಲಿ, ಲಘುವಾದ ಒಂದು ಅರ್ಧ ಶ್ಲೋಕದಲ್ಲಿ ಮಹರ್ಷಿಗಳು ಕೊಟ್ಟು ಬಿಡ್ತಾರೆ. ಯಾತಕ್ಕೆ ಇಷ್ಟು ವಿಸ್ತರಿಸ್ತಿದ್ದೀನಿ ಅಂದರೆ, ನಮ್ಮ ಅಲಂಕಾರ ಶಾಸ್ತ್ರವನ್ನು, ರಸತತ್ವವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ವ್ಯಾಸ ವಾಲ್ಮೀಕಿ ಮುನಿಗಳ ಗ್ರಂಥಾದಿಗಳನ್ನು ಗಮನಿಸಿಕೊಳ್ಳದೇ ಇದ್ದರೆ, ಈ ಮಹಾಕೃತಿಗಳನ್ನು ಈ ಪರಂಪರೆ ಕೊಟ್ಟಿದೆ ಅಂದರೆ ಅದನ್ನು ಆಸ್ವಾದ ಮಾಡುವ ಯೋಗ್ಯತೆಯೂ ಜನಕ್ಕೆ ಇತ್ತು. ಮತ್ತು ಇವುಗಳನ್ನು ಎಂದೆಂದೂ ದೊಡ್ಡದು ಅಂತಲೇ ಭಾವಿಸಿಕೊಂಡು ಪರಂಪರೆ ಬಂದಿದೆ ಅಂದರೆ ರಸಸಿದ್ಧ ಅಂತ ಇದಕ್ಕೆ ಎಷ್ಟು ಸಂವಾದಿಯಾಗಿದೆ ಎನ್ನುವುದನ್ನು ಕಾಣಬೇಕಾಗುತ್ತದೆ. ಹಾಗಾಗಿ ಪ್ರವಿಶ್ಯ ತಾವುಭೌ ಸುಷ್ಟು ತಥಾಭಾವ ಮಗಾಯತಾಂ. ಸುಷ್ಟು ಈ ಶಬ್ದ ಗುಂಡಪ್ಪನವರಿಗೆ ಬಹಳ ಇಷ್ಟವಾದಂಥದ್ದು. ಆಂಧ್ರ ಪ್ರದೇಶದಲ್ಲಿ ತುಂಬ ಬಳಸ್ತಾರೆ ಸುಷ್ಟು ಅಂತಕ್ಕಂಥದ್ದು. ತುಂಬ ಚೆನ್ನಾಗಿ ಆ ಕಾವ್ಯವನ್ನು ಆಸ್ವಾದ ಮಾಡಿದನು. ಆಮೇಲೆ ಏವಂ ಪ್ರಶಸ್ಯಮಾನೋ ತೈಹಿ ತಪಶ್ಲಾಘ್ಯೈ ಮಹರ್ಷಿಭಿ. ಅವರು ಕೊಂಡಾಟ ಮಾಡಿ ಒಂದಿಷ್ಟು ಕೊಡುಗೆಗಳನ್ನು ಕೊಡ್ತಾರೆ. ಆದಿಕವಿ ತಾನು ತನ್ನ ಕಾವ್ಯ ಗಾನ ಮಾಡಿಸಿದಾಗ ಅದನ್ನು ಕೇಳಿದ ಗರ್ಭತೃಪ್ತರಾದ ಮುನಿಗಳು, ಇನ್ನೇನು ಇಲ್ಲ ಅಂಥವರು ಅಕಿಂಚನರಾದ ಮುನಿಗಳು ಸಂತೋಷದಿಂದ ತಮ್ಮ ಕೈಯಲ್ಲಿ ಏನಿದೆ ಅದನ್ನು ಮೆಚ್ಚುಗಾಣಿಕೆ ಕೊಟ್ಟಿದ್ದಾರೆ. ಅದನ್ನು ಮೊತ್ತ ಮೊದಲಿಗೆ ಅದನ್ನಷ್ಟನ್ನು ಕೂಡ ನಿರೂಪಣೆ ಮಾಡಿದ್ದಾರೆ. ಅಂದರೆ ಎಂಬಾರ್ಕಿಂಗ್ ಆಫ್ ದಟ್, ಅದು ಬಹಳ ಮುಖ್ಯ. ನನ್ನ ಕಾವ್ಯವನ್ನು ಮೊದಲು ಕೇಳಿದ್ದಕ್ಕೆ ಏನೆಲ್ಲ ಕೊಟ್ಟರು ಉಡುಗೊರೆ ಕೊಡುಗೆ ಅಂತನ್ನುವುದನ್ನು. ಇದು ಒಂದು ಸ್ವಾರಸ್ಯಕಾರಿಯಾದ ದಾಖಲೆ. ಇದೇನು ದೊಡ್ಡದಂತಲ್ಲ.
ಆದರೆ ತುಂಬ ವಸ್ತುದ್ರೂಪದಿಂದ ದೊಡ್ಡದಲ್ಲದೆ ಇದ್ರು ಭಾವರೂಪದಿಂದ ದೊಡ್ಡದು. ಮತ್ತು ಮೊದಲ ಕಾವ್ಯಕ್ಕೆ ಮೊದಲ ಶ್ರೋತೃಗಳು ಮೊದಲ ಬಾರಿಗೆ ಕೊಡ್ತಾ ಇದ್ದದ್ದು. ಅಲ್ಲಿವರೆಗೂ ಕಾವ್ಯವನ್ನು ಕೇಳಿ ಮೆಚ್ಚುಗೆ ಕೊಟ್ಟದ್ದು ಅನ್ನೋದೇ ಇಲ್ಲ. ಅಂದರೆ ಸ್ಪಾಂಟೇನಿಯಸ್ ಅಂತೀವಲ್ಲ, ತಕ್ಷಣ ಏನು ಕೈನಲ್ಲಿದೆ ಅದನ್ನು ಕೊಡ್ತಕ್ಕಂಥದ್ದು. ಅದಕ್ಕೆ ಮಹರ್ಷಿಗಳು ದಾಖಲೆ ಮಾಡಿದ್ದಾರೆ. ಇದು ಯಾರೇ ಬರೆದಿರಲಿ ಈ ಭಾಗವನ್ನು ಅದು ಅತ್ಯುತ್ತಮ ಕಾವ್ಯ ಅಂತ ಅನಿಸುತ್ತದೆ. ಗ್ರೀಕ್ ಮಹಾಕಾವ್ಯಗಳನ್ನು ನೋಡಿದಾಗ ಅಲ್ಲಿ ವೀರರ ಸಾವುಗಳಾದಾಗ ಸ್ಮಾರಕ ಕ್ರೀಡೆಗಳು ಮಾಡ್ತಾರೆ. ಹಾಗೆ ಸ್ಮಾರಕ ಕ್ರೀಡೆಗಳು ಮಾಡಿದಾಗ ಯಾರಿಗೆ ಯಾವ ಆಟದಲ್ಲಿ ಮೊದಲ ಬಹುಮಾನ ಬಂತು, ಏನು ಬಂತು ಅಂತ ಇರುತ್ತೆ. ಉದಾಹರಣೆಗೆ ಮಹಾಕಾವ್ಯ ಇಲಿಯದ್ನಲ್ಲಿ ಮಹಾವೀರ ಅಖಿಲೇಶ್ ತೀರಿಕೊಂಡ ಮೇಲೆ ಅವನ ಸ್ಮಾರಕ ಕ್ರೀಡೆಗಳನ್ನು ಮಾಡ್ತಾರೆ. ಹಾಗೆ ಮಾಡಿದಾಗ ಮಲ್ಲಯುದ್ಧ, ಬಾಕ್ಸಿಂಗ್, ಮುಷ್ಟಿ ಯುದ್ಧದಲ್ಲಿ ಯಾರು ಬರ್ತಾರೆ, ಜಾವೆಲಿನ್ ಎಸೆತ, ಈಟಿ ಪ್ರಕ್ಷೇಪ ಮಾಡುವಾಗ ಯಾರು ಬರ್ತಾರೆ, ಡಿಸ್ಕಸ್ ಚಕ್ರ ಅದನ್ನು ಎಸೆಯುವಾಗ ಯಾರು, ಓಟ ಆ ಸ್ಪರ್ಧೆಯಲ್ಲಿ ಯಾರು ಅಂತ. ಆ ಸಂದರ್ಭದಲ್ಲಿ ಒಬ್ಬೊಬ್ಬರು ಭಾಗವಹಿಸೋದಕ್ಕಿಂತ ಮುಂಚೆನೆ ಇದು ನಿನಗಲ್ಲದೆ ಇನ್ಯಾರಿಗೂ ಅಲ್ಲ ಅಂತ ಕೊಟ್ಬಿಡೋದು ಉಂಟು. ಆಯಾಸನಿಗೋ ಪ್ರಾಯಶಃ ಏನೋ ಅಥವಾ ಅಗಮೆಮ್ನನ್ಗೋ ಇರಬೇಕು, ಆ ಥರ ಮಾಡ್ತಾರೆ. ಅಂತಂದರೆ ಯು ಆರ್ ಬಿಯಾಂಡ್ ಕಾಂಪಿಟೇಷನ್, ನಿನ್ನನ್ನು ಕಾಂಪಿಟೇಷನ್ಗೆ ಒಳಪಡಿಸೋಲ್ಲ, ಸ್ಪರ್ಧೆ ಇಲ್ಲದೆಯೇ ಬಹುಮಾನ ಕೊಡೋದು ಅಂತ. ಹಾಗೆ ಒದಿಸಿಯಾದಲ್ಲಿ ಕೂಡ ಬರ್ತದೆ. ಆ ಒದಿಸಿಯೂಸು ಅವನು ಒದ್ದಾಡಿಕೊಂಡು ಹುಟ್ಟೂರು ಇಥಾಕಾಗಿ ಬರುವಾಗ ದಾರಿಯಲ್ಲಿ ಫಿನೇಷಿಯನ್ರ ಆಸ್ಥಾನಕ್ಕೆ ಬರ್ತಾನೆ. ಆಗಲೂ ಈ ಥರ ಒಂದು ಸ್ಮಾರಕ ಕ್ರೀಡೆಗಳ ಥರದ್ದು ನಡೆಯುತ್ತದೆ. ಯಾರ ಮೃತರ ಸ್ಮಾರಕಕ್ಕೆ ಅಂತಲ್ಲ, ಒಂದು ಅವನ ಗೌರವಕ್ಕಾಗ, ಅತಿಥಿಯ ಗೌರವಕ್ಕಾಗುತ್ತೆ. ಆಗ ಒದಿಸಿಯೂಸು ಆ ಈಟಿಯನ್ನು ಡಿಸ್ಕಸ್ನ ಎಸೆದರೆ ಅಲ್ಲಿಯ ವೀರರೆಲ್ಲ ಯಾವ ದೂರಕ್ಕೆ ಎಸೆರ್ತಾರೆ ಅದಕ್ಕಿಂತಲೂ ತುಂಬ ದೂರ ಹೋಗುತ್ತದೆ. ಅಲ್ಲಿ ಜಯ ಪತಾಕೆಗಳನ್ನು ನೆಟ್ಟಿರ್ತಾರೆ, ಅದಕ್ಕೂ ಆಚೆ ಹೋಗುತ್ತೆ ಅಂತೆಲ್ಲ ಬರುತ್ತೆ. ಇವೆಲ್ಲ ಸಣ್ಣ ವಿವರಗಳಾದರೂ ತುಂಬ ದೊಡ್ಡದಾದಂಥದ್ದು, ಬಹಳ ಬೆಲೆ ಬಾಳತಕ್ಕಂಥದ್ದು. ಕುವೆಂಪು ಅವರು ರಾಮಾಯಣ ದರ್ಶನದಲ್ಲಿ ವಾಲಿ ಸುಗ್ರೀವರ ತಗಾದಿಯನ್ನು ಚಿತ್ರಣ ಮಾಡ್ತಾ ಆಗ ವಾಲಿ ಸಾಯ್ತಾ ಸುಗ್ರೀವನಿಗೆ ಹೇಳ್ತಾನೆ, ನೋಡು, ನಾವು ಈಗ ದೊಡ್ಡವರಾದ್ಮೇಲೆ ಏನು ಸತ್ಯ ಅಂತ ಅಂದುಕೊಂಡು ಚಿಕ್ಕ ಮಕ್ಕಳಾಗಿದ್ದಾಗ ಯಾವುದು ಮಾಡಿದ್ವಿ ಅದನ್ನು ಸುಳ್ಳು ಅಂದ್ವಿ, ಅದೇ ದೊಡ್ಡ ತಪ್ಪು. ದೊಡ್ಡವರಾಗಿ ನಾವು ಮಾಡಿದ್ದೇ ಸುಳ್ಳು, ಚಿಕ್ಕವರಾಗಿ ಮಾಡಿದ್ದೇ ಸತ್ಯ. ಚಿಕ್ಕ ಮಕ್ಕಳ ಆಟದ ಸತ್ಯ ಯಾವುದಿತ್ತು ಅದು ಬದುಕಿನ ಪರಮ ಸತ್ಯ ಅಂತ. ಅಂದರೆ ಆನಂದದ ಮೌಲ್ಯ ಇತ್ತಲ್ಲ ಅಲ್ಲಿ, ಅದು ತುಂಬ ದೊಡ್ಡದಾದದ್ದು. ಆ ಆಟವೇ ತುಂಬ ದೊಡ್ಡ ಮೌಲ್ಯ. ನಮ್ಮ ಈ ಬದುಕು ಕಡೆಗೆ ಬೆಳೆದ ಮೇಲೆ ಕಾಟ ಆಯಿತು ಅಂತ ಹೇಳ್ತಾರೆ. ಈ ಅರ್ಥದಲ್ಲಿ ಕಂಡಾಗ ಆ ಸಣ್ಣ ಪುಟ್ಟ ವಸ್ತುಗಳಿಗೆ ಎಷ್ಟು ದೊಡ್ಡ ಮಹತ್ವ ಬರುತ್ತದೆ. ಪ್ರೀತಃ ಕಶ್ಚಿನ್ ಮುನಿಸ್ತಾಭ್ಯಾಂ ಉತ್ಥಿತ ಕಲಶಂ ದದೌ, ಕೈಲಿಟ್ಟ ಕಲಶವನ್ನೇ ಕೊಟ್ಟು ಬಿಡ್ತಾರೆ. ಪ್ರಸನ್ನೋ ವಲ್ಕಲಂ ಕಶ್ಚಿತ್ ದದೋ ತಾಭ್ಯಾಂ ಮಹಾಯಿಷಾಹ. ಈ ಪದ್ಯಗಳು ನನಗೆ ತುಂಬ ಇಷ್ಟ. ಆದರೆ ವ್ಯಾಖ್ಯಾನಕಾರರು ಇವನ್ನೆಲ್ಲ ಪ್ರಕ್ಷೇಪ ಅಂತಂದಿದ್ದಾರೆ. ಈಗ ಯೋಚನೆ ಮಾಡಿ, ಪ್ರಕ್ಷೇಪ ಅಂದರೆ ಏನನ್ನೋಣ? ತೆಗೆದು ಹಾಕಬೇಕೆ, ಉಳಿಸ್ಕೊಳ್ಳಬೇಕೆ? ಅಲ್ಲಿಗೆ ಅಳತೆ ಒಂದೇ. ಸ್ವಾರಸ್ಯ ಇದ್ದಿದ್ದಕ್ಕೆ ಆಕ್ಷೇಪವಿಲ್ಲ, ಸ್ವಾರಸ್ಯ ಇಲ್ಲದಿದ್ದು ಪ್ರಕ್ಷೇಪ ಅಂತ ಅಂದುಕೊಳ್ಬೇಕಷ್ಟೆ. ನಾವು ಈಸ್ಥೆಟಿಕ್ ಟೆಕ್ಸ್ಟ್ ಅಂತ ಒಂದು ಮಾಡ್ಕೊಳ್ಬೇಕು, ಕನಾಶಿಯರ್ ಎಡಿಷನ್ ಅಂತ ನಾವು ಮಾಡ್ಕೊಳ್ಬೇಕು. ಕ್ರಿಟಿಕಲ್ ಎಡಿಷನ್ ಅಂತ ಒಂದು ಇರುತ್ತದೆ, ಆದರೆ ಕನಾಶಿಯರ್ ಎಡಿಷನ್ ಅಂತಾರಲ್ಲ, ರಸಜ್ಞರ ಆವೃತ್ತಿ, ಅದು ಬೇರೆ. ಆ ರಸಜ್ಞರ ಆವೃತ್ತಿ ರಾಮಾಯಣಕ್ಕೆ ಮಹಾಭಾರತಕ್ಕೆ ಬಂದಲ್ಲಿ ಈ ರೀತಿಯಾದದ್ದನ್ನು ಇದುವರೆಗೂ ಯಾರು ರಾಮಾಯಣಕ್ಕೆ ಆ ತರಹ, ಮಹಾಭಾರತಕ್ಕೆ ಆ ಥರ ರಸಿಕರ ಆವೃತ್ತಿ ಅಂತ ಮಾಡಿಲ್ಲ. ಮಾಡಿದರೆ ತುಂಬ ಚೆನ್ನ. ನನ್ನ ಗೆಳೆಯ ವಾಸುಕಿ ಸದಾ ಹೇಳ್ತಾ ಇರ್ತಾರೆ, ಮಹಾಭಾರತ ಕನಾಶಿಯರ್ ಎಡಿಷನ್ ಮಾಡಬೇಕು ಅಂತೆಲ್ಲ. ಹಾಗೆ ಮಾಡೋದಲ್ಲಿ, ರಾಮಾಯಣಕ್ಕೆ ಮಾಡೋದಲ್ಲಿ ಈ ಶ್ಲೋಕಗಳು ಉಳಿಲೇಬೇಕಾಗುತ್ತದೆ. ಅದನ್ನು ಪಕ್ಕಕ್ಕಿಡೋಕ್ಕೆ ಸಾಧ್ಯ ಇಲ್ಲ. ಪ್ರಸನ್ನ ವಲ್ಕಲಂ ಕಶ್ಚಿದ್ದದು, ನಾರು ಬಟ್ಟೆ ಕೊಡ್ತಾರೆ ಪಾಪ ಅವರು, ಗಳದ ಮೇಲೊಂದು ಮೈ ಮೇಲೊಂದು ಈ ಥರ ಇರುವಂಥ ಋಷಿಗಳು, ಅವರು ಅದನ್ನೇ ಕೊಟ್ಬಿಡ್ತಾರೆ. ಅನ್ಯ ಕೃಷ್ಣಾಜಿನಂ ದದೌ ಪ್ರಾದಾತ್, ಕೂತ್ಕೊಂಡಿದ್ದಂಥ ಕೃಷ್ಣಾಜಿನವನ್ನು ತೆಗೆದು ಕೊಟ್ಬಿಡ್ತಾರೆ. ಮೌಂಜಿ ಮನ್ಯೋ ಮಹಾಮುನಿ, ಸೊಂಟ ಕಟ್ಕೊಂಡಿದ್ದ ಮೌಂಜಿನೇ ತೆಕ್ಕೊಟ್ಬಿಡ್ತಾರೆ. ವಿಷ್ಣುವರಾಗಮಂ ಆಗಮನಂ ನಿಶಮ್ಯ ಸಹಸ ಅಂತ ಒಂದು ಶ್ಲೋಕ ಇದೆ. ವಿಷ್ಣು ಬರ್ತಾನೆ ಅಂತ ಹೇಳ್ಬಿಟ್ಟು ಶಿವ ಗಜೇಂದ್ರ ಚರ್ಮದ ಕೌಪಿನ ಮಾಡಿಕೊಂಡು ಹಾವನ್ನೇ ಉಡದಾರವಾಗಿ ಕಟ್ಟಿಕೊಂಡ. ಗರುಡಾಸನದಲ್ಲಿ ಬಂದಂಥ ವಿಷ್ಣುವನ ಗರುಡ ವಾಹನವನ್ನು ಕಂಡು ಹಾವು ಅಂಜಿಕೊಂಡು ಹೋದಾಗ ಲಜ್ಜಾ ನಮ್ರಮುಖ ಆಗಿದ್ದಂಥ ಶಿವ ಹೃಯ ನಾಚಿಗೆ ಪಟ್ಟುಕೊಂಡು ಅವನು ಏನೂ ನಿರುಪಾಯನಾಗಿದ್ನಲ್ಲ ಅಂತಹ ಶಿವ ಅವನ ಲಜ್ಜೆ ನಮ್ಮನ್ನು ಕಾಪಾಡಲಿ ಅಂತ ಪದ್ಯ. ಹಾಗೆ ಈ ಮೌಂಜಿಯನ್ನೇ ಬಿಚ್ಚಿಕೊಟ್ಬಿಡ್ತಾರೆ. ಕಶ್ಚಿತ್ ಕಮಂಡಲಂ ಪ್ರಾದಾತ್ ಯಜ್ಞಸೂತ್ರ ಮಥಾಪರ, ಇಟ್ಕೊಂಡಿದ್ರು ಅನ್ಸುತ್ತೆ ಈ ಉಪವೀತ, ಅದನ್ನು ತೆಗೆದುಕೊಡ್ತಾರೆ. ಔದುಂಬರೀಂ ಬ್ರಸೀಂ, ಔದುಂಬರಿ ಬ್ರಸಿ ಅಂದರೆ ಚಾಪೆ ಅಂತ. ಬ್ರಸಿ
ಕಟ, ಕಿಲಿಂಜರ ಅಂತ 3 ಶಬ್ದಗಳು ಇವೆ ಚಾಪೆಗೆ. ಮಡಿವಂತರು ಒಂದೇ ಚಾಪೆ ಮೇಲೆ ಇಬ್ಬರು ಕೂತ್ಕೊಳ್ಳಲ್ಲ, ಪ್ರತ್ಯೇಕ ಆಸನಗಳು ಬೇಕು, ಮೈಲಿಗೆ ಆಗಿಬಿಡುತ್ತೆ. ಏಕಾಸನದಲ್ಲಿ ಕೂತರೆ ಮೈಲಿಗೆ ಆಗುತ್ತದೆ. ಪ್ರೀತಿ ಸ್ನೇಹಗಳಿಗೆ ಏಕಾಸನ ಬೇಕು. ಬೃಸಿ ಅಂದರೆ ಒಬ್ಬರೇ ಕೂತ್ಕೊಳ್ಳೋಕ್ಕಾಗತಕ್ಕಂಥ ಚಿಕ್ಕ ಚಾಪೆ. ಅದು ಉದುಂಬರ ಅಂದರೆ ಅತ್ತಿಯ ಮರದ ತೊಗಟೆಯಿಂದ ಮಾಡಿದ್ದು. ಅದನ್ನು ತೆಗೆದು ಕೊಡ್ತಾರೆ. ಇನ್ನೊಬ್ಬರು ಜಪಮಾಲೆಯನ್ನು ಕೊಡ್ತಾರೆ. ಜಪಮಾಲಾಂ ಅಥಾಪರಹ ಕೌಪೀನಂ ಅಪರೋ ಮುನಿ. ಇನ್ನೊಬ್ಬರು ಪಾಪ ಕೌಪೀನವನ್ನೇ ಕಳಿಸಿಕೊಟ್ಬಿಡ್ತಾರೆ. ಇನ್ನೊಬ್ಬರು ಗುದ್ದಲಿಯನ್ನು ಕುಠಾರಂ ಅಪರೋ ಮುನಿ ತಾಭ್ಯಾಂ ದದೌ ಕಾಷಾಯಂ ಅಪರೋ ವಸ್ತ್ರಂ. ಕಾಷಾಯ ವಸ್ತ್ರ ಕೊಟ್ಟುಬಿಟ್ರು. ಪಾಪ ಕುಮಾರರು ಇನ್ನೂ ಮುಂದೆ ಮದುವೆಯಾಗಿ ಬಾಳಬೇಕಾದವರು, ಅವರಿಗೆ ಋಷಿ ಇದ್ದದ್ದು ಕಾಷಾಯ, ಅದನ್ನು ಹೊದಿಸಿಬಿಟ್ರು. ಹಿಂದೊಮ್ಮೆ ಶೃಂಗಗಿರಿಯಲ್ಲಿ ಅವಧಾನ ಮಾಡ್ತಾ ಇದ್ದೆ. ಅಷ್ಟೊತ್ತಿಗಾಗಲೇ ಸ್ವಾಮಿಗಳು ಅವಧಾನ ಮಾಡಿದ್ದಕ್ಕೆ 2-3 ಬಣ್ಣದ ಶಾಲು ಕೊಟ್ಟಿದ್ರು. 2 ಸರ್ತಿ ಕೆಂಪು ಬಣ್ಣದ ಶಾಲು ಕೊಟ್ಟಿದ್ರು. ಒಂದನ್ನು ಹೊದ್ದು ಹೋಗಿದ್ದೆ. ಅವರ ಕೈನಲ್ಲಿ ಮತ್ತೆ ಕೆಂಪು ಶಾಲೆ ಇತ್ತು. ಇದಾನೀಮೇವ ರಕ್ತೋಸ್ಮಿ ವಿರಕ್ತಿಂ ಪ್ರಾಪ್ತು ಮುತ್ಸುಕಃ ಅಂತಂದೆ. ಕಿಂ ಕಾಷಾಯಂ ಪ್ರದಾಸ್ಯಾನಿ ಅಂತ ಕೇಳಿದ್ರು. ಇಲ್ಲ, ಬೇಡ ಬೇಡ ಅಂತಂದೆ. ಆಮೇಲೆ ಅವರು ಬೇರೆ ಬಣ್ಣದ ಶಾಲುವನ್ನು ಕೊಟ್ಟರು. ಹೀಗೆ ಕಾಷಾಯವನ್ನು ಕೊಟ್ಬಿಟ್ರೆ ನಮ್ಮಂಥವರಿಗೆ ಗತಿ ಏನು? ನಮ್ಮ ಮನಸ್ಸು ಕಷಾಯವಾಗಿಬಿಡುತ್ತೆ ಅಷ್ಟೇ. ಚೀರಮನ್ಯೋ ದದೌ ಮುನಿ. ನಾರು ಬಟ್ಟೆಯನ್ನು ಮತ್ತೊಬ್ಬರು ಕೊಡ್ತಾರೆ. ಜಟಾಬಂಧನ ಮನ್ಯಸ್ತು. ಜಟೆಯನ್ನು ಕಟ್ಟಿಕೊಳ್ಳೋದಕ್ಕೆ ಬೇಕಾದ ನೂಲನ್ನು ಬೇರೆಯವರು ಕೊಡ್ತಾರೆ. ಕಷ್ಠರಜ್ಜುಂ. ಹಗ್ಗವನ್ನು ಯಾವ್ಯಾವುದೋ ಕೆಲಸಗಳಿಗೆ ಬಳಸ್ತೀವಿ. ಸೌದೆ, ಸಮಿತ್ತು ಇತ್ಯಾದಿಗಳು ತರಬೇಕಾದ್ರೆ ಯುದ್ಧಮ ಅಂದರೆ ಉರುವಲು, ಫ್ಯೂಯಲ್ ಅಂತ. ಸಮಿತ್ತು ಹೋಮಾಂಗವಾಗಿ, ಯಜ್ಞಾಂಗವಾಗಿ. ಆ ಯುದ್ಧಮ ಬಂಧನದ ರಜ್ಜುವನ್ನು, ಹಗ್ಗವನ್ನು ಕೊಡ್ತಾರೆ. ಯಜ್ಞ ಭಾಂಡಂ ಋಷಿ. ಯಜ್ಞಕ್ಕೆ ಬೇಕಾದ ಒಂದು ಪಾತ್ರೆ. ಇವು ಗ್ರೀಕರ ಕಾವ್ಯಗಳಲ್ಲಿ ಟ್ರೈಪಾಡ್ ಸ್ಟ್ಯಾಂಡ್ ಇರಬಹುದು, ತಾಮ್ರದ ಕಡಾಯಿ, ಈ ಥರದ್ದು ಏನೇನೇನೋ ಅಡುಗೆ ಮನೆಗೆ ಬೇಕಾಗಿರೋ ಸಾಮಾನುಗಳನ್ನೆಲ್ಲ ಆಟದ ಸ್ಪರ್ಧೆಯಲ್ಲಿ ಪಡ್ಕೊಂಡ್ರು ಅಂತ ಬರ್ತದೆ. ಹಾಗೆ ಇಲ್ಲಿ ಕೊಡ್ತಾರೆ. ಕಶ್ಚಿತ್ ಆಯುಷ್ಯಂ ಅಪರೇ ಪ್ರಾಹು ಮುದಾ ತತ್ರ ಮಹರ್ಷಯ. ಪಾಪ ಇನ್ನು ಕೆಲವ್ರಿಗೆ ಏನೂ ಇಲ್ಲ, ನೀವು ಚಿರಕಾಲ ಬಾಳಿಪ್ಪ, 100 ವರ್ಷ ಹಾಯಾಗಿ ಇರಿ ಅಂತ ಆಶೀರ್ವಾದ ಮಾಡಿದ್ರು ಅಂತ. ಇನ್ನೇನು ಪಾಪ ಇಲ್ಲದೆ ಇದ್ದಂಥವ್ರು ಏನು ಕೊಟ್ಟಾರು? ಒಳ್ಳೆಯ ಮಾತು. ಹಾಗಾಗಿ ಪ್ರಿಯವಾಕ್ಯ ಪ್ರದಾನೇನ ಸರ್ವೇ ತುಷ್ಯಂತಿ ಜಂತವಃ. ಅದನ್ನು ಆಶ್ಚರ್ಯಮಿದಮಾಖ್ಯಾನಂ ಮುನಿನಾ ಸಂಪ್ರಕೀರ್ತಿತಂ ದದುಶ್ಚೈವ ವರಾನ್ ಸರ್ವೇ ಮುನಿಯ ಸತ್ಯವಾದಿನಃ. ವರಗಳನ್ನು ಕೊಡ್ತಾರೆ. ಆಮೇಲೆ ತುಂಬ ಆಶ್ಚರ್ಯಕಾರಿಯಾದದ್ದು, ಎಷ್ಟು ಸೊಗಸಾದ ಕಥೆ ಇದು. ಪರಂ ಕವೀನಾಂ ಆಧಾರಂ ಸಮಾಪ್ತಂಚ ಯಥಾಕ್ರಮಂ. ಎಷ್ಟು ಚೆನ್ನಾಗಿ ಮುಗಿದಿದೆ ಅಂತ ವಾಲ್ಮೀಕಿಗಳು ಸಂಕಲ್ಪ ಮಾಡಿ ಬರೆದು ಮುಗಿಸಿದ್ರು. ಕಾಲ ಎಷ್ಟು ತಗೊಳ್ತು ಅಂತಿಲ್ಲ. ಅದೇ ವ್ಯಾಸಮಹರ್ಷಿಗಳ ಕಾವ್ಯಕ್ಕೆ 3 ವರ್ಷ ಬೇಕಾಯಿತು ಅಂತ. ಪ್ರತಿದಿನವೂ 100 ಶ್ಲೋಕದಂತೆ ಆವರೇಜ್ ಬರೆದದ್ದು 1,00,000 ಶ್ಲೋಕಾತ್ಮಕವಾದ ಗ್ರಂಥ ಅಂಥೇಳಿ. ಯಾರೋ ಒಮ್ಮೆ ಬಹಳ ಹಿಂದೆ ಒಂದು ಆಕ್ಷೇಪ ಎತ್ತಿದ್ರು, ಮಾನವ ಸಾಮಾನ್ಯರಿಗೆ ದಿನಕ್ಕೆ 100 ಶ್ಲೋಕ ಬರೆಯೋಕ್ಕೆ ಸಾಧ್ಯವಾ ಅಂತ. ಆಮೇಲೆ ನಾನೇ ಚಾಲೆಂಜ್ ಮಾಡೋಕ್ಕೆ ಸಾಧ್ಯವಾಗುತ್ತೆ ನೋಡಿ, ಗಂಟೆಗೆ ಬರಿತೀನಿ, ಅರ್ಧ ಗಂಟೆಗೆ ಬರಿತೀನಿ ಅಂತೆಲ್ಲ ಹೇಳಿ ಮಾಡಿ ಕಡೆಗೆ ವ್ಯಾಸರಿಗೆ ಆಗುತ್ತೆ ಅಂತ ತೋರ್ಪಡಿಸಿದ್ದಾಯಿತು. ಹೀಗೆ ದಿವಸಕ್ಕೆ 100 ಶ್ಲೋಕ ಕಥಾ ತಂತು ಪೂರ್ತಿ ಅಂತರಂಗದಲ್ಲಿದ್ದರೆ ಯಾವ ದೊಡ್ಡ ಮಾತಲ್ಲ. ಸಂಸ್ಕೃತವೇ ಮಾತೃಭಾಷೆಯಾಗಿದ್ದವರಿಗೆ ಮಾನವರೇ ಅವರು ಅಂತ ಒಪ್ಪಿಕೊಂಡ್ರೂ ಏನು ದೊಡ್ಡ ವಿಷಯವಲ್ಲ. ಹಾಗಿದ್ದಾಗ ಇಲ್ಲಿ ಪರಂ ಕವೀನಾಮ ಆಧಾರಂ ಅನ್ನುವುದು ತುಂಬ ದೊಡ್ಡ ಮಾತು. ಎಲ್ಲ ಕವಿಗಳಿಗೂ ಅತ್ಯುತ್ತಮವಾದ ಆಧಾರ ಅಂತ. ರಾಮಾಯಣವನ್ನು, ಮಹಾಭಾರತವನ್ನು ಎಷ್ಟು ಜನ ಕವಿಗಳು ತೆಗೆದುಕೊಂಡಿದ್ದಾರೆ ಆಧಾರವಾಗಿ. ಅದನ್ನು ನಮ್ಮ ವಿಶ್ವನಾಥ ಸತ್ಯನಾರಾಯಣ ಅವರ ಕಾವ್ಯದ ಆರಂಭದಲ್ಲಿ ಬರೀತಾರೆ. ರಾಮಾಯಣ ಕಲ್ಪವೃಕ್ಷದಲ್ಲಿ ಅವರ ತಂದೆ ಶೋಭನಾದ್ರಿ ಅವರು ಕಾಶಿಯಿಂದ ಶಿವಲಿಂಗವನ್ನು ತರಿಸಿ ಊರಿನಲ್ಲಿ ಸ್ಥಾಪನೆ ಮಾಡಿದ್ದು. ಅದರಿಂದ ವಿಶ್ವನಾಥ ಅಂತ ಅವರ ಮನೆಗೆಲ್ಲರಿಗೂ ಹೆಸರು ಬಂದದ್ದು. ಕುಲ ವಿಶ್ವನಾಥ ಅಂತ. ನಂದಮೂರು ಅವರು ಊರು. ಅವರಿಗೆ ತಂದೆಗೆ ಮಗ ಒಳ್ಳೆ ಶ್ರೀಮಂತನಾಗಲಿ, ತಾನಂತೂ ಬಡತನದಲ್ಲಿದ್ದೀನಿ, ವಕೀಲನಾದರೆ ಮೇಲು ಅಂತ. ಇವ್ರು ನೋಡಿದ್ರೆ ಪದ್ಯ ಬರೀತಾ ಇದ್ರು. ಅವ್ರಿಗೆ ಇಷ್ಟವಿಲ್ಲ, ಈ ಪದ್ಯ ರಚನೆಯಿಂದ ಹಣ ಎಂದೂ ಬರೋದಿಲ್ಲ ಅಂತ. ಎಲ್ಲ ಕಾಲದಲ್ಲೂ ಗೊತ್ತಿತ್ತು. ಬುಭುಕ್ಷಿತೈರ್ ವ್ಯಾಕರಣಂನ ಭುಜ್ಯತೆ ಪಿಪಾಸಿತೆ ಕಾವ್ಯರಸೋನ ಪೀಯತೆ ನಚ್ಛಂದಸ ಕೇನಚಿದ್ ಉದ್ಧೃತಂ ಕುಲಂ ಹಿರಣ್ಯಮೇವಾರ್ಜಯ ನಿಷ್ಫಲ ಕಲಾಹ. ಹಸ್ತವ್ರಿಗೆ ವ್ಯಾಕರಣ ಊಟ ಕೊಡಲ್ಲ, ಬಾಯಾರದವರಿಗೆ ಕಾವ್ಯರಸ ತಣಿವು ಆರಿಸೋಲ್ಲ. ಅದೇ ರೀತಿ ವೇದ ಕಲಿತು ಯಾರ ಮನೆಯೂ ಉದ್ಧಾರವಾಗಿಲ್ಲ, ಬಂಗಾರ ಹಣ ಸಂಪಾದಿಸು ಅಂತಕ್ಕಂಥದ್ದು. ಹೀಗಾಗಿ ಅವರು ಕವಿತೆಯ ಕಡೆಗೆ ಉದಾಸೀನರಾಗಿದ್ದರು. ಆಮೇಲೆ ಗೊತ್ತಾಯಿತು ಮಗ ಅದನ್ನೇ ಮಾಡೋದು, ಬೇರೆ ಇಲ್ಲ ಅಂತ. ತೀರಾ ಅಡಮೆಂಟಾಗಿ ಮಕ್ಕಳು ಕೂತು ಬಿಟ್ಟಾಗ ತಂದೆ ತಾಯಿಗಳು ಏನು ಮಾಡೋದಕ್ಕೆ ಸಾಧ್ಯ? ಆಯ್ತಪ್ಪ ನಿನ್ನ ದಾರಿಯಲ್ಲೇ ಹೋಗು ಅಂತ ಅನ್ನಬೇಕು.
ಅದು ವಿವೇಕಿಗಳಾದ ತಾಯಿ ತಂದೆಗಳ ಲಕ್ಷಣ. ಆಗ ಆ ತಂದೆ ಹೇಳಿದ್ದು, ಹೋಗಲಿ, ಬರೆಯೋದಿದ್ರೆ ರಾಮಾಯಣ ಬರೆಯೋ, ರಾಸಿನ ರಾಮಕಥ ರಾಸಿನ ವಾಡನಿ ಪಿಂಚುಕೊಮ್ಮು. ಸುಮ್ಮನೆ ಏನೇನೋ ಕತೆ ಮನುಜರ ಮೇಲೆ, ಸಾವವರ ಮೇಲೆ, ಜಘನ್ಯರ ಮೇಲೆ, ತನಗೆ ಇಂದ್ರ ಚಂದ್ರ ಶಿಬಿ ಕರ್ಣ ದಧೀಚಿ ಅಂತೆಲ್ಲ ಕೊಂಡಾಡ್ಕೊಳ್ಳೋರ ಮೇಲೆ ಅಲ್ಲ, ರಾಮನ ಮೇಲೆ ಕಾವ್ಯ ಬರಿ ಅಂತ ಅವರು ಬರೀತಾರೆ. ಆಮೇಲೆ ನಾನು ಅದಕ್ಕಾಗಿ ನನ್ನ ತಂದೆಯ ಅಭಿಲಾಷೆ ಮತ್ತು ಜೀವನಿ ವೇದನ, ಜೀವ ವೇದನೆ ಯಾವುದಿದೆ ಅದನ್ನು ನಾನು ಆಧಾರ ಶ್ರುತಿಯಾಗಿಟ್ಟುಕೊಂಡು ರಾಮಾಯಣವನ್ನು ಬರೀತೀನಿ ಅಂಥೇಳಿ ಕಾಳಿದಾಸ, ಭಾಸ ಮತ್ತು ರಾಜಶೇಖರ ಮೊದಲಾದ ಎಲ್ಲ ರಾಮಾಯಣ ಕವಿಗಳು, ವಾಲ್ಮೀಕಿ ವ್ಯಾಖ್ಯಾತೃಗಳು, ಮುರಾರಿ ಮೊದಲಾದವರೆಲ್ಲ ರಾಮಾಯಣ ವ್ಯಾಖ್ಯಾನ ಮಾಡಿದ್ದಾರೆ. ಅವರವರ ಹಸಿವಿಗೆ ಅವರವರು ಊಟ ಮಾಡುವಂತೆ ನನ್ನ ರಾಮ ಬುಭುಕ್ಷೆಗೆ ನಾನು ರಾಮಾಯಣ ಬರ್ಕೊಳ್ಬೇಕು ಅಂತ. ಹೀಗೆ ಎಷ್ಟು ರಾಮಾಯಣಗಳು ಬಂದಿವೆ ನಾವು ನೋಡ್ತಾನೆ ಇದ್ದೀವಿ. ಕನ್ನಡದಲ್ಲಾದರೂ ರಾಮಾಯಣಗಳು ಆಧುನಿಕ ಕಾಲದಲ್ಲಿ ತುಂಬ ಬಂದಿವೆ. ಕುವೆಂಪುರು ರಾಮಾಯಣ ದರ್ಶನ ಬರೆದ ಮೇಲೆ ಬಂದಂಥ ರಾಮಾಯಣಗಳು ಎಷ್ಟು. ರಾಮ ಪಟ್ಟಾಭಿಷೇಕ ನಮ್ಮ ಮಾಸ್ತಿಯವರು ಬರೆದದ್ದಿರಬಹುದು. ನಮ್ಮ ಕನ್ನಡ ನಾಡಿನವರೇ ಆದಂಥ ಮಂದಾರ ಕೇಶವ ಭಟ್ರು ತುಳುವಿನಲ್ಲಿ ಬರೆದು, ಅದು ಮಂದಾರ ರಾಮಾಯಣ ಅಂತ. ಅಲ್ಲಂತೂ ರಾಮ ತುಳುನಾಡಿನ ಹಬ್ಬ ಖೆಡ್ಡಸ ಅಂತ ಕರೀತಾರೆ, ವಸಂತೋತ್ಸವ, ಅದನ್ನು ಮಾಡದ ಅಂತೆಲ್ಲ ಬರುತ್ತೆ. ಆ ಪ್ರಾದೇಶಿಕವಾದ ರೀತಿಯಲ್ಲಿ ಸೀತೆ ರಾಮನಿಗೆ ವನವಾಸದಲ್ಲಿ ಅಡುಗೆ ಮಾಡಿಕೊಡ್ತಾ ಇದ್ದಿದ್ದೆಲ್ಲ ತುಳುನಾಡಿನ ತಿಂಡಿಗಳು, ಊಟಗಳನ್ನೇ. ಹೀಗೆಲ್ಲ ತುಂಬ ಸ್ವಾರಸ್ಯಕಾರಿಯಾದಂಥದ್ದೆಷ್ಟೋ ಬರುತ್ತದೆ. ಹಾಗೆ ಆ ಥರದ್ದು ಮೊಯ್ಲಿಯವರು ಬರೆದಿದ್ದಾರೆ. ಅಂದವಿಲ್ಲ ಚಂದವಿಲ್ಲ, ಅದು ಬೇರೆ ವಿಷಯ. ಬರೆದದ್ದಂತೂ ಹೌದು. ಕನ್ನಡಕ್ಕೆ ಸರಸ್ವತಿ ಸಮ್ಮಾನ ರಾಮಾಯಣಕ್ಕೆ ಬಂತು. ನೋಡಿ, ಅವರು ಒಂದಕ್ಕೆ ನಾವು ತುಂಬ ಗೌರವಿಸಬೇಕು. ರಾಮನನ್ನು ಕೆಟ್ಟದಾಗಿ ಚಿತ್ರಿಸಿಲ್ಲ, ವಾಲ್ಮೀಕಿಗೆ ಅಪಚಾರ ಮಾಡಿಲ್ಲ, ಕಥಾಸ್ವಾರಸ್ಯ ಏನೂ ಇಲ್ಲ, ಕಲ್ಪನಾ ರಾಮಣೀಯತೆ ಅಸಲೇ ಇಲ್ಲ. ಆದರೆ ಕೆಟ್ಟದ್ದಲ್ಲ, ಅನ್ಯಾಯದ್ದಲ್ಲ ಅಷ್ಟೆ. ರಾಮನ ಮಹಾತ್ಮ್ಯ ಅದು ರಾಮಾಯಣ ಮಹಾತ್ಮ್ಯ. ಮತ್ತು ಅವರಿಗೂ ಇದ್ದಂಥ ಸದ್ಬುದ್ಧಿ ಆ ವಿಷಯದಲ್ಲಿ ಅಷ್ಟರ ಮಟ್ಟಿಗೆ ಶ್ಲಾಘ್ಯವಾದದ್ದು. ಹೀಗೆ ಎಷ್ಟೋ ಜನ ಬರೆದಿದ್ದಾರೆ. ನವನೀತ ರಾಮಾಯಣ ಅಂತ ನಮ್ಮ ಮುಳಿಯ ತಿಮ್ಮಪ್ಪಯ್ಯನವರು ಬರೆಯೋಕ್ಕೆ ಆರಂಭ ಮಾಡಿದ್ರು. ಅದೇ ರೀತಿಯಲ್ಲೇ ನಮ್ಮ ಸಾಲಿ ರಾಮಚಂದ್ರರಾಯರು ಕೂಡ ರಾಮಾಯಣವನ್ನು ಬರೆಯೋಕ್ಕೆ ತೊಡಗಿದ್ದನು, ಷಟ್ಪದಿ ರೂಪದಲ್ಲಿ ರಾಮಾಯಣವನ್ನು ಬರೆಯೋದಕ್ಕೆ. ವೆಂಕಮಾತ್ಯ ತುಂಬ ವಿಸ್ತೃತವಾಗಿ ವಾರ್ಧಕ ಷಟ್ಪದಿಯಲ್ಲಿ ಕನ್ನಡದ ಪ್ರಾಚೀನ ಕಾವ್ಯಗಳ ಪೈಕಿ ಅತ್ಯಂತ ವಿಸ್ತೃತವಾದದ್ದು, ಸುಮಾರು 12,000 ಷಟ್ಪದಿಗಳಿರ್ತಕ್ಕಂಥದ್ದು ಬರೆದ. ಅಷ್ಟು ದೊಡ್ಡ ಕಾವ್ಯ ಕನ್ನಡದಲ್ಲಿ ಇಲ್ಲವೇ ಇಲ್ಲ. ಹೈದರಾಲಿಯ ಕಾಲದಲ್ಲಿದ್ದಂಥ ಮಹಾಮಂತ್ರಿ. ಹೀಗೆ ಇಷ್ಟು ಜನ ರಾಮಾಯಣವನ್ನೆಲ್ಲ ಬರ್ಕೊಂಡು ಬಂದಿದ್ದಾರೆ. ಅದಕ್ಕೆ ಕಾರಣ ಪರಂ ಕವಿನಾಮ ಆಧಾರಂ ಅಂತ. ಇಂದೂ ಕೂಡ ಭೈರಪ್ಪನವರದು ಉತ್ತರಕಾಂಡವನ್ನು ನಾವು ಕಂಡೇ ಇದ್ದೀವಿ. ಅವರು ಮೊದಲು ನನಗೆ ರಾಮಾಯಣದಲ್ಲಿ ಎಕ್ಸ್ಪ್ಲೋರ್ ಮಾಡೋದು ಏನೂ ಕಾಣಿಸ್ತಾ ಇಲ್ಲ, ಏನೂ ಬರೆಯೋಕ್ಕಿಲ್ಲ ಅಂತೆಲ್ಲ ಅಂತ ಇದ್ರು. ಮತ್ತೆ ಅವರಿಗೆ ಏನೋ ಬರೀಬೇಕು ಅಂತ ಅನ್ನಿಸ್ತು. ಅಂದರೆ ಯಾರನ್ನೂ ಕೆರಳಿಸುತ್ತೆ ರಾಮಾಯಣ. ಆ ರೀತಿಯಾದ ಕಲ್ಪನಾ ಸ್ವಾರಸ್ಯ ಅದಕ್ಕೆ ಉಂಟು. ಇದು ತುಂಬ ದೊಡ್ಡದು. ಒಂದು ಕೃತಿ ಒಂದಲ್ಲ, ಎರಡಲ್ಲ, 10 ಅಲ್ಲ, 100 ಅಲ್ಲ, 1000ವಲ್ಲ. ಅದು 1 ವರ್ಷವಲ್ಲ, 100 ವರ್ಷವಲ್ಲ, 1000 ವರ್ಷವಲ್ಲ, 1000 ವರ್ಷಗಳು ಅಷ್ಟು ಭಾಷೆಗಳಲ್ಲಿ, ಅಷ್ಟು ಪ್ರಾಂತಗಳಲ್ಲಿ ಭಾವಸ್ಫೂರ್ತಿಯನ್ನು ಕೊಟ್ಟಿದೆ ಅಂದರೆ ತುಂಬ ದೊಡ್ಡದು ಅಂತಲೇ ಅರ್ಥ. ಯಥಾಕ್ರಮಂ ಸಮಾಪ್ತಂ ಅಭಿಗೀತಂ ಇದಂ ಗೀತಂ ಸರ್ವಗೀತೇಶು ಕವಿದಂ. ಇದನ್ನು ತುಂಬ ಚೆನ್ನಾಗಿ ಹಾಡಿದ್ರು, ಅದು ಬಹಳ ಸೊಗಸು ಅಂತ. ಒಳ್ಳೆಯ ರಚನೆ, ಒಳ್ಳೆಯ ಗಾನ ಅಂತ ಹೇಳಿದ್ರು. ಆಗ ಆ ಗಾಯಕರು ಲವಕುಶರು ಆಶ್ರಮದಲ್ಲಿ ಗಾನ ಮಾಡಿ ಋಷಿಗಳ ಆಶೀರ್ವಾದ ಅನುಗ್ರಹ ಪಡ್ಕೊಂಡು ಊರಿನ ಕಡೆಗೆ ತೆರಳಿದ್ರು. ರತ್ಯಾಸು ರಾಜಮಾರ್ಗೇಶು ಗಾಯಂತವು ಗಾಯಕು, ಹಾಡಿಕೊಂಡು ಹೋದರು ಅಂತ. ನೋಡಿ, ಆಶ್ರಮದಿಂದ ನಗರಕ್ಕೆ, ಕಾಡಿನಿಂದ ಊರಿಗೆ ರಾಮಕಥೆ ಬಂತು. ರಾಮ ಊರಿಂದ ಕಾಡಿಗೆ ಬಂದವನು, ರಾಮಕಥೆ ಕಾಡಿಂದ ಊರಿಗೆ ಹೋಗ್ತಾ ಇದೆ. ಅವನ ಮಕ್ಕಳೇ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈ ಸನ್ನಿವೇಶದ ಸ್ವಾರಸ್ಯ, ಪ್ರಾಬಬಿಲಿಟಿ ಏನೇ ಇರಲಿ, ಪಾಸಿಬಿಲಿಟಿ ತುಂಬ ದೊಡ್ಡದಾದದ್ದು. ಹಾಗೆ ಹೋದಾಗ ದದರ್ಶ ಭರತಾಗ್ರಜ, ರಾಮ ಅದನ್ನು ನೋಡ್ತಾನೆ. ಎಷ್ಟು ಚೆನ್ನಾಗಿರೋರು ಹಾಡ್ಕೋತಾ ಇದ್ದಾರೆ. ಸ್ವವೇಶ್ಮ ಚಾನೀಯ ತಥೋ ಭ್ರಾತರೌಚ ಕುಶೀಲವು, ತನ್ನ ಮನೆಗೆ ಕರೆಸ್ಕೊಂಡು ಪೂಜೆಯ ಮಾಸ. ನಮ್ಮಲ್ಲಿ ಸೂತ ಸಂಭಾವನೆ ಅಂತ ಒಂದುಂಟು, ಹಿಂದೆ ಎಲ್ಲ ಪೌರಾಣಿಕರಿಗೆ ಕೊಡ್ತಾ ಇದ್ದದ್ದು. ಅವ್ರಿಗೆ ಇಂತಿಷ್ಟು ಸಲ್ಲಿಸಬೇಕು ಅಂತ. ಮತ್ತು ಅವರು ಎಂಥ ಚಿಕ್ಕವರೇ ಆಗಿದ್ದರು ವಯಸ್ಸಿನಿಂದ, ಅವ್ರನ್ನ ಸೂತ ಸ್ಥಾನದಲ್ಲಿ ಕೂಡಿಸಿದ ಮೇಲೆ ಗೌರವನೀಯರಾಗ್ತಾರೆ, ಬ್ರಹ್ಮತ್ವ ಬರುತ್ತದೆ, ನಮಸ್ಕಾರ ಮಾಡಬೇಕು, ಪೂಜೆ ಮಾಡಬೇಕು ಇತ್ಯಾದಿ ಉಂಟು. ಹಾಗಾಗಿ ಚಿಕ್ಕ ಹುಡುಗರಿಗೆ ತನ್ನ ಮಕ್ಕಳೇ ಗೊತ್ತಿಲ್ಲ, ಪೂಜಾರ್ಹರನ್ನು ಪೂಜೆ ಮಾಡಿ ಕಾಂಚನೇ ದಿವ್ಯೇಚ ಸಿಂಹಾಸನೆ ಪ್ರಭು ಉಪೋಪವಿಷ್ಟ ಸಚಿವೈ ಭ್ರಾತೃಭಿಶ್ಚ ಪರಂತಪ, ತನ್ನ ಇಡೀ ಪರಿವಾರವನ್ನು ಸೇರಿಸಿಕೊಂಡು ಕೂತ್ಕೊಳ್ತಾನೆ ಕೇಳೋದಕ್ಕೆ. ಸೋಮೇಶ್ವರ, 3ನೇ ಸೋಮೇಶ್ವರ
ಮಹಾರಾಜನಾಗಿದ್ದ ಚಾಲುಕ್ಯ ಸಾಮ್ರಾಜ್ಯದ ಚಕ್ರವರ್ತಿ, ಕಲ್ಯಾಣ ಚಾಲುಕ್ಯರ ಚಕ್ರವರ್ತಿ 6ನೇ ವಿಕ್ರಮಾದಿತ್ಯನ ಮಗ. ತಂದೆ ಸುಮಾರು 49-50 ವರ್ಷ ರಾಜ್ಯಭಾರ ಮಾಡಿದಾಗ ಮಗನಿಗೆ ಕೆಲಸವಿಲ್ಲದೆ ಆದಾಗ ತಂದೆ ವಿರುದ್ಧ ಪಿತೂರಿ ಮಾಡದೆ ವಿಶ್ವಕೋಶ ಬರೆದ ಮಾನಸೋಲ್ಲಾಸ. ಅಲ್ಲಿ ಒಂದು ಕಥಾ ವಿನೋದ ಅಂತ ಇದೆ. ಕಥೆ ಹೇಗೆ ಕೇಳಬೇಕು, ಕಾವ್ಯ ಹೇಗೆ ಕೇಳಬೇಕು ಕೂತ್ಕೊಂಡು ಅಂತ ಆ ಪರಿವಾರವನ್ನೆಲ್ಲ ಏರ್ಪಾಟು ಮಾಡಿಕೊಂಡು ವ್ಯವಸ್ಥಿತವಾದ ರೀತಿಯಲ್ಲಿ ಅದರ ಆಲಿಕೆಗೆ ವ್ಯವಸ್ಥೆ ಮಾಡಿಕೊಳ್ತಕ್ಕಂಥದ್ದು. ಅದನ್ನು ಇಲ್ಲಿ ನಾವು ಗಮನಿಸಿಕೊಳ್ಳಬಹುದು. ಆಮೇಲೆ ಎಲ್ಲರೂ ಕೂಡ ಕೂತ್ಕೋತಾರೆ. ಈ ಬಾಲಕರು ದೇವತೆಗಳ ಹಾಗಿದ್ದಾರೆ. ರೂಪಸಂಪನ್ನವು ತಾವುಭೌ ಉವಾಚ ಲಕ್ಷ್ಮಣಂ ರಾಮ ಶತ್ರುಘ್ನಂ ಭರತಂ ತಥಾ ಶ್ರೂಯತಾಮಿದಮಾಖ್ಯಾನಂ ಅನಯೋರ್ದೇವ ವರ್ಚಸೋಹೋ. ಇಷ್ಟು ಚೆನ್ನಾಗಿ ದೇವತೆಗಳಾಗಿದ್ದಾರೆ, ಇವ್ರ ಮಾತನ್ನು ಕೇಳೋಣ, ಕಾವ್ಯವನ್ನು ಕೇಳೋಣ. ವಿಚಿತ್ರಾರ್ಥ ಪದಂ ಸಮ್ಯಕ್ ಗಾಯಕವು ಸಮಚೋದಯತ್ ತೌಚಾಪಿ ಮಧುರಂ ವ್ಯಕ್ತಂ ಸುಂಚಿತಾಯತ ನಿಸ್ವನಂ. ತುಂಬ ಸೊಗಸಾಗಿ ಚೆನ್ನಾಗಿ ಇರತಕ್ಕಂಥ ಕಂಠದಲ್ಲಿ ಹಾಡ್ತಾನೆ. ವೀಣೆಯನ್ನೂ ಕೂಡ ಇಟ್ಟುಕೊಂಡು ತಂತ್ರೀ ಲಯ ವದತ್ಯರ್ಥಂ ವಿಶ್ರುತಾರ್ಥಂ ಅಗಾಯತಾಂ. ಅದು ಕೇಳ್ತಾ ಇದ್ದಂತೆ ಎಲ್ಲರಿಗೂ ಕೂಡ ಆನಂದವಾಗುತ್ತದೆ. ಶ್ರೋತ್ರಾಶ್ರಯ ಸುಖಂ ಗೇಯಂ ತದ್ಭವವು ಜನಸಂಸದಿ. ಎಲ್ಲರ ಮನಸ್ಸನ್ನು ಹೃದಯಗಳನ್ನು ಆಕರ್ಷಣೆ ಮಾಡುತ್ತದೆ. ಹಿಮವು ಮುನಿ ಪಾರ್ಥಿವ ಲಕ್ಷಣಾನ್ವಿತವು ಕುಶೀಲವವು ಚೈವ ಮಹಾತಪಸ್ವಿನವು ಮಮಾಪಿ ತದ್ಭೂತ ಕರಂ ಪ್ರಚಕ್ಷತೆ ಮಹಾನುಭಾವಂ ಚರಿತಂ ನಿಬೋಧತ. ಇವರು ಹಾಡುವ ಕಾವ್ಯ ನನಗೂ ಮಂಗಳವನ್ನು ಉಂಟು ಮಾಡುತ್ತೆ ಅಂತ ರಾಮ ಹೇಳ್ತಾನೆ. ಇದು ಕಾವ್ಯ ಶ್ರವಣದ ಅತ್ಯುನ್ನತವಾದ ಪ್ರತಿಕ್ರಿಯೆ ಅಂತ ನನಗನ್ಸುತ್ತೆ. ಇಲ್ಲಿ ರಾಮನಿಗೇನು ಅಹಂಕಾರವ, ಆಹಾ ನನ್ನ ಕತೆ ಎಷ್ಟು ಚೆನ್ನಾಗಿದೆ ಅಂತ? ಹಾಗಲ್ಲ, ನನ್ನ ಕತೆ ನನ್ನದಲ್ಲ ಎಂಬಂತೆ ಕೇಳೋದ್ರಲ್ಲೂ ಸ್ವಾರಸ್ಯ ಇದೆ ಅಂತ. ಅಂದರೆ ಒಂದು ಐತಿಹಾಸಿಕ ಘಟನೆ ಕಾವ್ಯ ಆದಾಗ ಆ ಐತಿಹಾಸಿಕ ಘಟನೆಗಳ ಪಾತ್ರಧಾರಿಗಳಿಗೂ ಆಶ್ಚರ್ಯವಾಗುತ್ತದೆ. ನಾವೆಲ್ಲ ಈಗ ಬಯೋಪಿಕ್ಸ್ ಅಂತೆಲ್ಲ ಸಿನಿಮಾಗಳನ್ನು ನೋಡ್ತೀವಿ. ಅವರು ವಾಸ್ತವದ ವ್ಯಕ್ತಿಗಳ ಬದುಕಿಗಿಂತ ಆಕರ್ಷಕವಾಗಿ ಕಲಾತ್ಮಕವಾಗಿ ಭಾವಸತ್ಯ ಹೆಚ್ಚು ತೋರುವಂತೆ ಆ ಕೃತಿಗಳು ರೂಪುಗೊಂಡಿದ್ದಾಗ ಚೆನ್ನಾಗಿರ್ತದೆ. ನಮಗೆ ಎಷ್ಟೋ ಬಾರಿ ರಿಯಲ್ ಲೈಫ್ ಕ್ಯಾರೆಕ್ಟರ್ಸ್ ಬಂದಾಗ ಅದಷ್ಟು ರುಚಿಕರವಾಗಿ ತೋರೋದಿಲ್ಲ. ಆ ಪಾತ್ರವನ್ನು ಮಾಡಿದವರು ಹೆಚ್ಚು ಆಕರ್ಷಕವಾಗಿ ಕಾಣಿಸ್ತಾನೆ. ಅಲ್ಲಿ ಇದು ಸ್ವಾರಸ್ಯ. ಈ ಬಗ್ಗೆ ನಾನೊಂದು ಲೇಖನವನ್ನೇ ಹಿಂದೆ ಬರೆದಿದ್ದೆ. ಆ ಪ್ರಕಾರ ಬದುಕಿಗೆ ಕಲೆಗೆ ಒಂದು ಅಂತರ ಇದೆ. ಆ ಅಂತರ ಯಾವುದು ಅಂತಂದರೆ ಸ್ವಾರ್ಥರಾಹಿತ್ಯ ಅಂತ. ಬದುಕಿನಲ್ಲಿ ನಿರಂತರವಾಗಿ ಸ್ವಾರ್ಥ ಬಂದು ಸಂದರ್ಭಗಳನ್ನು ಬೇರೆ ದೃಷ್ಟಿಯಿಂದ ನೋಡುವಂತೆ ಮಾಡುತ್ತದೆ, ಸಂದರ್ಭಗಳನ್ನು ಬೇರೆ ಬೇರೆಯಾಗಿ ಸೃಷ್ಟಿಸುತ್ತದೆ. ಆದರೆ ಕಲೆಯಲ್ಲಿ ಸ್ವಾರ್ಥರಾಹಿತ್ಯ ಇರೋದರಿಂದ ಪ್ರತಿಯೊಂದಕ್ಕೂ ಒಂದು ಉನ್ನತಿ, ಔದಾರ್ಯ, ವೈಶದ್ಯ, ಪ್ರೀತಿ ಬಂದುಬಿಡುತ್ತದೆ. ಮೊದಲಿಗೆ ಇದು ಆಲ್ ಕ್ಯಾರೆಕ್ಟರ್ಸ್ ಆರ್ ಫಿಕ್ಟಿಷಿಯಸ್ ಅನ್ನೋ ಭಾವ ಬಂದ ತಕ್ಷಣವೇ ನಮಗೆ ಅರ್ಧ ರಾಗದ್ವೇಷಗಳು ಕಡಿಮೆ ಆಗಿಬಿಡುತ್ತೆ. ಯಾವುದೋ ಕಾಲದ್ದು, ಯಾವುದೋ ದೇಶದ್ದು ಅಂದರೆ ಇನ್ನಷ್ಟು ಹೀಗೆ ಆಗ್ರಹವಿಲ್ಲದೆ ನೋಡುವಂತೆ ಮಾಡುತ್ತದೆ. ನಾವು ವಾಸ್ತವ ಕಥೆಯನ್ನು ಕೂಡ ಯಾವುದೇ ವ್ಯಕ್ತಿಯ ಬದುಕಿನ ಮೇಲಿರುವಂಥದ್ದನ್ನು ಆ ವ್ಯಕ್ತಿಗಳ ಬಗ್ಗೆನ ಅಭಿನಿವೇಶವನ್ನು ಬಿಟ್ಟು ನೋಡಿದಾಗ ಮತ್ತೂ ಸೊಗಸಾಗುತ್ತದೆ. ರಾಮನನ್ನು ಆಕ್ಷೇಪ ಮಾಡಬೇಕು ಅಂತಲೇ ರಾಮಾಯಣವನ್ನು ಓದಿದ್ರೆ ಅಥವಾ ಯಾವುದೇ ಕೃತಿಯನ್ನು ಹಾಗೆ ಓದಿದ್ರೆ ಸ್ವಾರಸ್ಯ ಖಂಡಿತ ಸಿಗುವಂಥದ್ದಲ್ಲ. ಇಲ್ಲಿ ರಾಮನಿಗೆ ಅದು ಅನಿಸಿರೋದೇನೆಂದರೆ ಇದನ್ನು ನೋಡಿದಾಗ ನನಗೂ ಭಾವಶುದ್ಧಿ ಆಗುತ್ತದೆ. ಯಾವುದನ್ನು ಅರಿಸ್ಟಾಟಲ್ ಕ್ಯಾಥಾರ್ಸಿಸ್ ಅಂತ ಹೇಳಿದ ಅದು ಆಗಿದೆ ಅಂತ ಅರ್ಥ. ಅದನ್ನೇ ಭಟ್ಟ ತೌತ ವಿರೇಚನ ಅಂತ ಹೇಳ್ತಾನೆ. ಯಥಾ ಮಲಯೇವ ವಿಶುದ್ಧತೆ, ಮಲಯೇವ ವಿಶುದ್ಧತೆ, ಆ ರೀತಿಯಾಗಿ ಆದದ್ದು. ಅದರಿಂದ ತುಂಬ ದೊಡ್ಡದು. ಮುಂದೆ ಬರ್ತದೆ ಸಮೂಹದಲ್ಲಿ ಕೇಳುವುದು ಮತ್ತು ಸೊಗಸು ಅಂತ. ಆ ಸಮೂಹದಲ್ಲಿ ಒಂದು ಆಕರ್ಷಣೆ ಇರುತ್ತದೆ. ಒಂದನ್ನೇ 4 ಜನ ನೋಡಿದಾಗ ಎಷ್ಟು ಸ್ವಾರಸ್ಯ ಬರುತ್ತೋ ಅದನ್ನು ಒಬ್ಬರೇ ನೋಡಿದಾಗಿರೋಲ್ಲ. ಏಕಸ್ವಾದುನ ಭುಂಜೀತ. ಅದನ್ನು ರಾಮನ ಮಾತಾಗಿಯೂ ನಾವು ಮುಂದೆ ಅಯೋಧ್ಯಾಕಾಂಡದಲ್ಲಿ ಭರತನಿಗೆ ಕಚ್ಚಿತ್ ಸರ್ಗದಲ್ಲಿ ಹೇಳುವಾಗ ಕಚ್ಚಿತ್ ಸ್ವಾದುಕೃತಂ ಭೋಜ್ಯ ಮೇಕೋ ನಾಶ್ನಾಸಿ ರಾಘವ ಅಂತ ಹೇಳ್ತಾನೆ. ರುಚಿಯಾದ ಊಟ ನೀನೊಬ್ಬನೇ ಗುಟ್ಟಾಗಿ ತಿಂತಿಲ್ಲ ತಾನೆ ಅಂತ. ಇಂಥ ಪಾಪಿಗಳು ಕೆಲವರು ಮಾಡ್ತಾರೆ. ಅನುಕೂಲ ಇದ್ದರೂ ಕೂಡ ಮಕ್ಕಳಿಗೆ ಕೊಡದಂತೆ ಗುಟ್ಟು ಮಾಡಿಕೊಂಡು ತಿನ್ನುವಂಥದ್ದಿರುತ್ತದೆ. ಹಾಗಲ್ಲ, ಒಂದು ಸ್ವಾರಸ್ಯಕಾರಿಯಾದದ್ದು 4 ಜನರಿಗೆ ಚೂರು ಪಾರಾದರೂ ಹಂಚಿಕೊಂಡು ತಿನ್ನಬೇಕು. ಅದರೊಳಗೂ ಸಾಹಿತ್ಯ ಸಂಗೀತಾದಿಗಳಂತೂ ಹಂಚಿಕೊಂಡ್ರೆ ಸ್ವರ್ಗುವಂಥವಲ್ಲ, ಕೊರಗುವಂಥವಲ್ಲ, ಕಡಿಮೆ ಆಗುವಂಥವಲ್ಲ. ವ್ಯಯೇಕೃತೆ ವರ್ಧತೆಯೇವ ನಿತ್ಯಂ, ಆ ರೀತಿಯಾಗಿರುವಂಥದ್ದು. ತತಸ್ತುತವು ರಾಮ ವಚಃ ಪ್ರಚೋದಿತವು ಅಗಾಯತಾಂ ಮಾರ್ಗವಿಧಾನ ಸಂಪದ. ಇದು ಬಹಳ ಮುಖ್ಯ. ದೇಶಿ ಮಾರ್ಗ ಅಂತ 2 ತರಹ ಉಂಟು. ವಾಲ್ಮೀಕಿಗಳು ಹೇಳ್ತಿದ್ದಾರೆ ಇದು ಮಾರ್ಗ ಅಂತ.
ಅಂದರೆ ದೇಶಿ ಮಾರ್ಗಕ್ಕೆ ಎಣ್ಣೆ ಸೀಗೆಕಾಯಿ ಸಂಬಂಧವಲ್ಲ ಇರತಕ್ಕಂಥದ್ದು. ಯಾವುದು ಆವಿಷ್ಕಾರ ಕಾಲದಲ್ಲಿ ದೇಶಿಯೋ ಅದು ಸಾಕ್ಷಾತ್ಕರಣ ಕಾಲದಲ್ಲಿ ಮಾರ್ಗವಾಗುತ್ತದೆ. ಇನ್ ದಿ ಪ್ರೋಸೆಸ್ ಆಫ್ ಎಕ್ಸ್ಪ್ಲೋರೇಷನ್ ದೇಶಿ ಅಂತ ಅನಿಸ್ಕೊಳ್ತದೆ, ಇನ್ ದಿ ಪ್ರೋಸೆಸ್ ಆಫ್ ರಿಯಲೈಸೇಷನ್ ಅದು ಮಾರ್ಗ ಅಂತ ಆಗುತ್ತದೆ. ಎಲ್ಲೆಲ್ಲೂ ಕಾಣುವುದು ದೃಶ್ಯತೆ ದಿಶ್ಯತೆ ಇತಿ ದೇಶಿ, ಮೃಗ್ಯತೆ ಇತಿ ಮಾರ್ಗ. ಮೃಗ್ಯತೆ ಅಂದರೆ ಹುಡುಕುವುದು. ನಮ್ಮ ಹುಡುಕಾಟ ಇದ್ದರೆ ಅದು ಮಾರ್ಗ. ಹುಡುಕಾಟ ಅಂದರೆ ಏನು? ಒಂದರ ಏಕಸೂತ್ರತೆಯನ್ನು ಕಾಣಬೇಕು ಅಂದರೆ, ಟು ನೋ ದಿ ಫಿಲಾಸಫಿ ಆಫ್ ಇಟ್, ಟು ನೋ ದಿ ಗವರ್ನಿಂಗ್ ಪ್ರಿನ್ಸಿಪಲ್ ಆಫ್ ಇಟ್, ಅದರ ರಚನಾ ಸಾಮರ್ಥ್ಯ ನಿರ್ಣಾಯಕತೆ ಏನು ಅಂತ ತಿಳ್ಕೊಳ್ಳೋದು ಮಾರ್ಗ. ಅದೊಂದು ತಪಸ್ಸು, ಅದೊಂದು ಅಧ್ಯಯನ, ಅದೊಂದು ಸಾಕ್ಷಾತ್ಕಾರ. ಇನ್ನು ದೇಶಿ ಅಂದರೆ ದೃಶ್ಯತೆ ದಿಶ್ಯತೆ, ಎಲ್ಲೆಲ್ಲೂ ಸಿಗತಕ್ಕಂಥದ್ದು, ಎಲ್ಲೆಲ್ಲೂ ಕೊಡ್ತಕ್ಕಂಥದ್ದು, ಎಲ್ಲೆಲ್ಲೂ ತೋರಿಕೊಳ್ತಕ್ಕಂಥದ್ದು. ಅಂದರೆ ಲೋಕದಲ್ಲಿ ಕಾಣುವುದು ದ್ವೈತ, ಅಂತರಂಗದಲ್ಲಿ ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾದದ್ದು ಅದ್ವೈತ. ನಮಗೆ ಒಂದು ರಾಗ ಆರೋಹಾರೋಹಗಳ ಬಿಡಿಬಿಡಿ ಸ್ವರಗಳಾಗಿ ಕಲಿಕೆಗೆ ಬರುತ್ತದೆ, ಅರೆ ಹಾಡುವಾಗ ಅದೊಂದು ಅಖಂಡ ನಾದ ಅಂತ ಅನಿಸ್ಕೊಳ್ತದೆ. ಎಲ್ಲಿ ನೋಡಿದ್ರೂ ಅನುಭವಾದ್ವೈತವನ್ನು, ಅದೇ ಸಂದರ್ಭದಲ್ಲಿ ಅಂದರೆ ಅಂತರಂಗಾನುಭವದಲ್ಲಿ ಅದು ಅದ್ವೈತವನ್ನು, ಬಹಿರಂಗದಲ್ಲಿ ಇಂದ್ರಿಯ ಸಮಾಕಲನ ಕಾಲದಲ್ಲಿ ದ್ವೈತವನ್ನು ಕಾಣ್ತಾ ಇರ್ತೀವಿ. ಹೀಗೆ ದೇಶಗಳಿಗೆ ತಕ್ಕಂತೆ ಕಾಲಕ್ಕೆ ದೇಶಿ ಭಿನ್ನವಾಗ್ತಾ ಹೋಗುತ್ತೆ. ಮಾರ್ಗ ಒಂದೇ, ಅದು ನಿಸ್ಸೀಮವಾದದ್ದು, ಸೀಮಾತೀತವಾದದ್ದು, ಸರ್ವತ್ರ ಇರತಕ್ಕಂಥದ್ದು. ಹಾಗಾಗಿ ದ ಫಿಲಾಸಫಿ ಆಫ್ ಆರ್ಟ್ ಈಸ್ ಮಾರ್ಗ ಆ್ಯಂಡ್ ದಿ ಅಪ್ಲಿಕೇಶನ್ ಆಫ್ ಮಾರ್ಗ ಈಸ್ ದೇಶಿ ಅಂತನ್ನುವುದನ್ನು ನಾವು ಗಮನಿಸಿಕೊಳ್ಳಬಹುದು. ಯಾವತ್ತೂ ಹೀಗಾಗುತ್ತದೆ. ಹೊಸತನ್ನು ಕಾಣಬೇಕು ಅಂತಂದರೆ ದೇಶಿ ಬರುತ್ತದೆ, ಕಂಡದ್ದು ಹೊಸತಾಗಬೇಕು ಅಂದರೆ ಮಾರ್ಗ ಆಗುತ್ತದೆ. ಕಂಡದ್ದು ಹೊಸತಾಗುವುದು ನಮ್ಮ ಸಾಕ್ಷಾತ್ಕರಣದಿಂದ. ನೋಡಿ, ನಮಗಾಗಿಯೇ ಕೆಲವು ಸತ್ಯ ಹೊಳೆದಿರುತ್ತದೆ, ಆದರೆ ಆ ಸತ್ಯ ಮೊದಲು ಎಷ್ಟೋ ಜನಕ್ಕೆ ಹೊಳೆದೂ ಇರುತ್ತದೆ. ಆದರೆ ನಮ್ಮ ಮಟ್ಟಿಗೆ ಅದು ಸತ್ಯವಾದದ್ದು. ಇದುವರೆಗೂ ನಮಗೆ ಅದು ಹಳತು ಅಂತ ಎಷ್ಟೋ ಜನ ಹೇಳಿದ್ರು, ನಾವಾಗಿ ಕಂಡುಕೊಂಡಾಗ ಅದು ಹೊಸತು ಅಂತಾಗಿರ್ತದೆ. ಈ ಪ್ರತ್ಯಭಿಜ್ಞಾನವೇ ಮಾರ್ಗ ಅಂತ. ಈ ಸೂಕ್ಷ್ಮಗಳೆಲ್ಲ ನಮಗೆ ಗೊತ್ತಾಗದೇ ಇದ್ದರೆ ಭಾರತೀಯ ಸಂಸ್ಕೃತಿ ಅರ್ಥವಾಗುವುದಿಲ್ಲ. ರಾಮ ಹಾಗೆ ಸಚಾಪಿ ರಾಮ ಪರಿಷದ್ಗತ ಶನೈ ಬಭೂಷಯ ಸಕ್ತಮನ ಬಭೂವಸಃ. ಅವನು ಪರಿಷದ್ಗತನಾಗಿ ಸಮೂಹದಲ್ಲಿದ್ದುಕೊಂಡು ಕೇಳದ ಅಂತ. ಇದಕ್ಕೆ ಒಬ್ಬರು ದೊಡ್ಡ ವಿದ್ವಾಂಸರು, 6 ಶಾಸ್ತ್ರಗಳಲ್ಲಿ ವಿದ್ವತ್ತೆಯನ್ನು ಪಡ್ಕೊಂಡವರು ಅಂತ ಹೇಳ್ತಾರೆ. ದೊಡ್ಡ ರಾಮಾಯಣಾದಿ ಪ್ರವಚನಕಾರರಾಗಿದ್ದವರು, ಹಿರಿಯರು. ನನ್ನ ಗುರುಗಳಿಗೆ ಚಿಕ್ಕ ವಯಸ್ಸಿನ ಸಹಾಧ್ಯಾಯಿಗಳು, ಅವರಿಗಿಂತ ಒಂದು ಸ್ವಲ್ಪ ಚಿಕ್ಕ ವಯಸ್ಸಿನವರು. ಅವರು ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಚಮತ್ಕಾರ ಮಾಡಿದ್ರು ಅಂತಂದರೆ, ಎತ್ತರದ ಸಿಂಹಾಸನದ ಮೇಲೆ ಕೂತಿದ್ದ ರಾಮ, ಹಾಗೆ ಕೂತಿದ್ದಾಗ ಲವಕುಶರು ಮುಂದೆ ಹಾಡ್ತಾ ಇದ್ರು. ಅವರು ಹಾಡನ್ನು ಕೇಳ್ತಾ ರಾಮನಿಗೆ ಪರಿಷದ್ಗತ ಶನೈಹಿ ಬಭೂಷಯ, ಅದನ್ನು ಕೇಳಬೇಕು ಅಂತ, ಆಸ್ವಾದ ಮಾಡಬೇಕು ಅನ್ನುವ ಭಾವದಿಂದ ಬಂದ ಅಂತ. ಅಷ್ಟಿದ್ದಕ್ಕೆ ಆ ಎತ್ತರದ ಮೆಟ್ಲುಗಳಿಂದ ಕ್ರಮಕ್ರಮವಾಗಿ ಮೆಲ್ಲನೆ ತೆವಳ್ಕೊಂಡು ಮೆಟ್ಲಿಗೆ ಇಳ್ಕೊಂಡು ಗಬಕ್ಕಂತ ಗುಂಪಿನಲ್ಲಿ ಸೇರಿಕೊಂಡು ಕೂತ್ಕೊಂಡು ಕೇಳದ ಅಂತ. ಚಮತ್ಕಾರ ಕಾರಕವಾಗಿದೆ, ಅರೆ ಹಾಸ್ಯಾಸ್ಪದವೂ ಆಗುತ್ತದೆ. ಜನರಂಜನೆ ಮಾಡಬೇಕು ಅಂತ ಈ ಥರ ಅತಿರೇಕಗಳನ್ನು ಮಾಡಿದ್ರೆ ಸೊಗಸಿರೋದಿಲ್ಲ. ರಾಮನಿಗೆ ಅದು ಯಾತಕ್ಕಾಗಿ ಅಂದರೆ ಯಾರಿಗೂ ಡಿಸ್ಟರ್ಬ್ ಮಾಡಬಾರ್ದು ಅಂತ ಆ ಥರ ಅಂತ. ಹೀಗೆ ನಮ್ಮ ಕಾವ್ಯಗಳನ್ನು ಎಷ್ಟೋ ಬಾರಿ ಮಹಾವಿದ್ವಾಂಸರು ಕೂಡ ನಗೆಪಾಟ್ಲಾಗುವಂತೆ ವ್ಯಾಖ್ಯಾನ ಮಾಡುವುದಾಗ್ಬಿಡುತ್ತೆ. ಅದು ಹಿತಕಾರಿಯಲ್ಲದ್ದು. ರಾಮನಿಗೆ ಎಲ್ಲರ ಜೊತೆಗೆ ಕೇಳಬೇಕು ಅಂತ ಅನಿಸ್ತು. ಎಲ್ಲರ ಜೊತೆಗೆ ಕೇಳಬೇಕು ಅಂತ ಅನಿಸಿದ್ರೆ ಹಿಂಗೆ ಹೋಗ್ಬಿಟ್ಟು ಗಬಕ್ಕಂತ ಗುಂಪಲ್ಲಿ ಸೇರಿಕೊಳ್ಬೇಕು ಅಂತ ಏನಲ್ಲ, ಎಲ್ಲರ ಜೊತೆ ಕೂತ್ಕೊಂಡು ಕೇಳಬೇಕು ಅಂತ ಭಾವೈಕ್ಯ ಅಲ್ಲಿರಬೇಕು ಅನ್ನುವುದಷ್ಟೇ. ವಾಲ್ಮೀಕಿಗಳಿಗೆ ಈ ಥರದ್ದು ನಿಜವಾಗಲೂ ಸ್ವಾರಸ್ಯಕಾರಿ ಅಂತ ಗೊತ್ತಿದ್ರೆ ಅವರು ಖಂಡಿತ ಅದನ್ನು ಬರಿತಾ ಇದ್ರು. ಆ ಥರದ್ದೆಲ್ಲ ಬಿಡ್ತಾ ಇರಲಿಲ್ಲ ಅವರು. ಯಾಕೆಂದರೆ ಕೋತಿಗಳ ಚೇಷ್ಟೆಯನ್ನೇ ಬಿಡದೆ ಬರೆದಂಥವರಿಗೆ ಇದೆಲ್ಲ ಏನು ದೊಡ್ಡ ವಿಷಯ ಅಲ್ಲ. ಆಮೇಲೆ ಅಯೋಧ್ಯಾಪುರದ ವರ್ಣನೆ ಬರುತ್ತದೆ, ತುಂಬ ಸೊಗಸಾದಂಥದ್ದು. ಅದು ಎಷ್ಟು ಪ್ರಭಾವಕಾರಿ ಆಯಿತು ಅಂತಂದರೆ ಅಯೋಧ್ಯಾಪುರದ ವರ್ಣನೆಯೆಲ್ಲ ಮುಂದಿನ ಎಷ್ಟೋ ಕವಿಗಳು ಪುರವರ್ಣನೆ ಅಂದರೆ ಹೀಗೆ ಮಾಡೋದಕ್ಕೆ ಆರಂಭ ಮಾಡಿದ್ರು. 17ನೇ ಶತಮಾನದ ಉತ್ತರಾರ್ಧದಲ್ಲಿ ತಮಿಳುನಾಡಿನಲ್ಲಿ ಚಕ್ರಕವಿ ಅಂತ ಒಬ್ಬ ಇದ್ದ. ಆತ ಚಕ್ರಕವಿ ಜಾನಕಿ ಪ್ರಣಯ, ರುಕ್ಮಿಣಿ ಪ್ರಣಯ, ಪಾರ್ವತಿ ಪ್ರಣಯ ಅಂತೆಲ್ಲ ಪರಿಣಯ ಕಾವ್ಯಗಳನ್ನೇ 5-6 ಬರೆದಿದ್ದಾನೆ. ಅದರೊಳಗೆ ಜಾನಕಿ ಪ್ರಣಯದಲ್ಲಿ
ಆ ಅಯೋಧ್ಯ ನಗರಿಯ ವರ್ಣನೆಯನ್ನು ಮಾಡ್ತಾನೆ. ಚಂದ್ರಾಶ್ಮ ಸಾಲ ಗಲಿತೈ ನೀರೈರ್ಜ್ಯೋತ್ಸ್ನೀಷು ಪೂರಿತ ಪ್ರತೀಕ್ಷತೆ ಯತ್ ನಘನಾನ್ ನಚ ಸಾರಣೀ. ಈ ಇಡೀ ಅಯೋಧ್ಯೆಯ ಕೋಟೆಯನ್ನು ಚಂದ್ರಕಾಂತ ಶಿಲೆಗಳಲ್ಲಿ ಮಾಡಿದ್ರು. ಚಂದ್ರಕಾಂತ ಶಿಲೆಗಳ ಮೇಲೆ ಬೆಳದಿಂಗಳು ಬಿದ್ದರೆ ಅವು ನೀರು ಸುರಿಸುತ್ತವೆ. ಹಾಗಾಗಿ ಬೆಳದಿಂಗಳು ಬಂದಾಗಲೆಲ್ಲ ಪ್ರತಿ ರಾತ್ರಿಯೂ ನೀರು ಸುರಿದು ಕೋಟೆಯ ಸುತ್ತಲೂ ಇರುವ ಕಂದಕ ತಾನಾಗಿ ತುಂಬಿಕೊಳ್ತಾ ಇದ್ದರಿಂದ ಅದಕ್ಕೆ ಮಳೆ ಮೋಡಗಳು ಬೇಕಾಗ್ತಾ ಇರಲಿಲ್ಲ, ಯಾವ ನದಿಯ ಕಾಲುವೆಗಳು ಬೇಕಾಗ್ತಾ ಇರಲಿಲ್ಲ ಅಂತ ಚಮತ್ಕಾರ ಮಾಡ್ತಾನೆ. ಗಂಧವಾಹ ಸ್ವನ ಅಮಾರ್ಗಂ ಹಿತ್ವಾ ವಾಹಾಶ್ಚ ಕಾಸತಿ ಪುರಸ್ಕುರ್ವಂತಿ ತೈಸ್ತ್ಯಕ್ತಂ ಯತ್ರ ಗಂಧಪದಂ ಗಜಾಹ. ಹಾಗೆ ವಾಯು ಗಂಧವಾಹ ಅನ್ನುವ ಶಬ್ದವನ್ನು ಹೇಗೆ ಒಡ್ಕೊಂಡು ಬಿಟ್ಟಿದ್ದ ಅಂತಂದರೆ, ವಾಹ ಅನ್ನೋದು ಅಲ್ಲಿದ್ದ ಗಾಳಿಗ ಅಷ್ಟೇ ಆಗ್ತಾ ಇತ್ತು, ವಹತೀತಿ ವಾಹ. ಗಂಧ ಅನ್ನುವ ಶಬ್ದ ಊರಿನ ಆನೆಗಳಿಗೆ ಬಂದುಬಿಟ್ಟಿತ್ತು, ಗಂಧಗಜ ಅಂತೆಲ್ಲ ಮದಿಸಿದ ಆನೆಗಳಾಗ್ಬಿಟ್ಟಿದ್ವು. ಯದಾ ರಾಮ ದ್ರುಮ ಭಾಂತಿ ವ್ಯಾಧೂತ ಮಲಯಾನಿಲೈ ಉದಂಗ್ಮುಖಾಶ್ಚೈತ್ರರಥಂ ಜೇತುಂ ಸಂಪ್ರಸ್ಥಿತ ಇವ. ಆ ಮರಗಳು ಬೆಳೀತಾ ಇದ್ದಿದ್ದು ಹೇಗಿತ್ತು ಮತ್ತು ಗಾಳಿ ಬೀಸ್ತಾ ಇದ್ದದ್ದು ಹೇಗಿತ್ತು ಅಂತಂದರೆ, ತಲೆದೂಕ್ಕೊಂಡು ನಾವು ಕುಬೇರನ ಚೈತ್ರರಥ ಉದ್ಯಾನವನ್ನು ಗೆದ್ದು ಬಿಡ್ತೀವಿ ಅಂತ ಬೆಳೆಯೋ ತರಹ ಆ ರೀತಿ ತಲೆದೂಗೋ ತರಹ ಕಾಣಿಸ್ತಾ ಇತ್ತು. ಸ್ಥಿರ ಯತ್ರ ವಸಂತೀತಿ ಶ್ರೇಯೋತಿ ಚಪಲ ಅಪಿ ವಿದ್ಯುತೋ ವನಿತಾ ಭೂತ್ವಾ ವರ್ತಂತೆ ಗತಚಾಪಲ. ಇನ್ನು ಲಕ್ಷ್ಮೀ ಚಂಚಲೆ ಅಂತಾರೆ. ಅದು ಸುಳ್ಳು ಅಂತ ತೋರಿಸುವಂತೆ ಲಕ್ಷ್ಮಿಗೆ ಮಿಂಚಿದಂತೆ ಚಂಚಲೆ. ಚಂಚಲ ಅನ್ನೋದಕ್ಕೆ ಮಿಂಚು ಅಂತಲೂ ಅರ್ಥ ಇದೆ. ಚಂಚಲ, ಚಪಲ, ಶಂಪ ಅಂತೆಲ್ಲ ಅಮರಕೋಶದಲ್ಲಿ ಪರ್ಯಾಯ ಪದಗಳಿವೆ. ಅಲ್ಲ ಅಂತ ಆ ಊರಿಗೆ ಮಿಂಚುಗಳೇ ಹೆಣ್ಣು ಮಕ್ಕಳಾಗಿ ಬಂದಿದ್ದರು ಅಂತ ಆ ರೀತಿಯಲ್ಲಿತ್ತು. ಆತಪೇರ್ಕ ಶಿಲಾ ಅಶ್ಮಂತೆ ವಿನ್ಯಸ್ತೇಗ್ನಿಂ ವಿಮುಂಚತಿ ಯತ್ಪುರಂಧ್ರಿ ಜನಾಸ್ತಸ್ಮಿನ್ ಪಚಂತ್ಯನ್ನಮ ನಿಂಧನಂ. ಇನ್ನು ಸೂರ್ಯಕಾಂತ ಶಿಲೆಗಳಿದ್ವು. ಸೂರ್ಯಕಾಂತ ಶಿಲೆಗಳೆಂಥವು ಅಂದರೆ ಬಿಸಿಲಿನಲ್ಲಿಟ್ಟರೆ ಅವುಗಳು ಉರಿಯೋದಕ್ಕೆ ಶುರು ಆಗಿಬಿಡ್ತಿದ್ವು. ಮನೆಯಲ್ಲೂ ಸೂರ್ಯಕಾಂತ ಶಿಲೆ ಬಿಸಿಲಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಪಾತ್ರೆ ಇಟ್ಬಿಟ್ಟು ಒಲೆ ಬರುವಲು ಏನು ಬೇಡ ಅಂತ ಹೇಳ್ಬಿಟ್ಟಿದ್ರೆ ಸೋಲಾರ್ ಕುಕ್ಕರ್ಗಳು, ಸೋಲಾರ್ ಸ್ಟವ್ಗಳು ಈ ತರಹ ಮಾಡ್ತಾ ಇದ್ರು ಅಂತೆಲ್ಲ ವರ್ಣನೆಯನ್ನು ಮಾಡ್ತಾ ಬರ್ತಾನೆ. ಶಂಕೆ ಯಸ್ಮಿನ್ ಧುರೇಂದ್ರಾಣಾಂ ಪುಲಾಕ ನೀಲ ನೀರದಾಹ ಅಥೋ ಮರುದ್ಭಿರ್ನೀತಾಸ್ತೆ ಭ್ರಮಂತಿ ಹರಿದಂತರೆ. ಈ ಊರಿನ ಆನೆಗಳನ್ನು ನೋಡಿದಾಗ ಮೋಡಗಳು ಈ ಆನೆಗಳ ಸಣ್ಣ ಪುಟ್ಟ ತುಣುಕುಗಳು, ಹೊಟ್ಟು, ಪುಲಾಕ ಅಂತಂದರೆ ತುಷ, ಪುಸ, ಹೊಟ್ಟು, ಬೂಸ ಅಂತ ಅದೇ ಶಬ್ದ ಬಂದಿರೋದು. ಈ ಹುಟ್ಟನ್ನು ತೂರಿದಾಗ ಎಲ್ಲ ಕಡೆಗೂ ಹಾರೋಗುತ್ತೆ. ಹೀಗೆ ಅಯೋಧ್ಯೆಯಲ್ಲಿದ್ದ ಆನೆಗಳೆಂಬ ಕಾಳುಗಳಲ್ಲಿ ಗಟ್ಟಿ ಕಾಳನ್ನು ಉಳಿಸಿಕೊಂಡು ಜಳ್ಳನ್ನು ತೂರಿದಾಗ ಹಾರಿ ಹೋದ ಆ ಜಳ್ಳಿನಂತವೇ ಮೋಡಗಳಾಗಿ ಹರಡಿಕೊಂಡಿವೆ ಅಂತೆಲ್ಲ ಹೇಳಿಬಿಟ್ಟು ಈ ರೀತಿಯಾಗಿ ಉದ್ದಾಮವಾದಂಥ ವರ್ಣನೆಗಳನ್ನು ನಾವು ಮುಂದಿನ ಕವಿಗಳಲ್ಲಿ ನೋಡ್ತೀವಿ. ಅದೆಲ್ಲಕ್ಕೂ ಕೂಡ ವಾಲ್ಮೀಕಿ ರಾಮಾಯಣದ ಈ ಭಾಗವೇ ತುಂಬ ದೊಡ್ಡ ಆಧಾರ ಅಂತ ನಮಗೆ ತಿಳಿಯುತ್ತದೆ. ಅಲ್ಲಿ ಮನುವಿನಿಂದ ನಿರ್ಮಾಣವಾದದ್ದು ಅಯೋಧ್ಯ ನಗರಿ. ಸರ್ವಾ ಪೂರ್ವಮಿಯಂ ಯೇಷಾಂ ಆಸೀತ್ ಕೃತ್ಸ್ನಾ ವಸುಂಧರ. ಅಲ್ಲಿ ಸಗರ ಬಂದ. ಆ ಸಗರನಿಂದಾಗಿ ಸಾಗರ ಅಂತ ಸಮುದ್ರಕ್ಕೆ ಹೆಸರು ಬಂದಿದ್ದು. ಏನ ಸಾಗರೋ ಏನ ಖಾನಿತಃ ಷಷ್ಠಿ ಪುತ್ರ ಸಹಸ್ರಾಣಿ ಯಂ ಯಾಂತಂ ಪರ್ಯವಾರಯನ್. ಅವನ 60,000 ಮಕ್ಕಳು, ಅವರು ಅಗದು ಪಾತಾಳದವರೆಗೂ ಹೋದರು ಅಂತ ಮುಂದೆ ಆ ಕಥೆ ಗಂಗಾವತರಣ ಕಾಲದಲ್ಲಿ ನೋಡ್ತೀವಿ. ಇಕ್ಷ್ವಾಕೂಣಾಂ ಇದಂ ತೇಷಾಂ ರಾಜ್ಞಾಂ ವಂಶೇ ಮಹಾತ್ಮನಾಂ. ಹಾಗೆ ಇಕ್ಷ್ವಾಕು ವಂಶದ್ದು ಅಂತ. ಇಕ್ಷ್ವಾಕು ಅತಿ ಶ್ರೇಷ್ಠನಾದಂಥ ಮಹಾರಾಜನಾಗಿದ್ದ. ಅವನು ವೈವಸ್ವತ ಮನುವಿನ ಮಗನಾಗಿದ್ದ. ಅಲ್ಲಿಂದ ಸೂರ್ಯವಂಶ ಬಂತು ಅಂತ ಹೀಗೆ ತೆಗೆದುಕೊಂಡು ಮುಂದಕ್ಕೆ ಬರ್ತಾರೆ. ಕೋಸಲೋ ನಾಮ ಮುದಿತ ಸ್ಫೀತೋ ಜನಪದೋ ಮಹಾನ್. ಕುವೆಂಪು ರಾಮಾಯಣ ದರ್ಶನದಲ್ಲಿ ದೇಶ ಕೋಸಲೆಮೆಹುದು ಧನಧಾನ್ಯ ಜನತುಂಬಿ. ಎಲ್ಲ ಭೋಗಲಿಪ್ತವಾದ ಜಗತ್ತಿನ ನಡುವೆ ಮೋಕ್ಷ ಚಿಂತೆಯಂತೆ ಇತ್ತು ಆ ಊರು ಅಂತ ಹೋಲಿಕೆ ಕೊಡ್ತಾರೆ. ನಿವಿಷ್ಟ ಸರಯೂ ತೀರೆ ಪ್ರಭೂತ ಧನಧಾನ್ಯವಾನ್. ಹಾಗಿತ್ತು ಕೋಸಲ ಜನಪದ. ಅಲ್ಲಿ ಅಯೋಧ್ಯ ನಮ್ಮ ನಗರಿ. ತತ್ರಾಸಿ ಲೋಕವಿಶ್ರುತ ಮನುನಾ ಮಾನವೇಂದ್ರೇಣ ಯಾಪುರಿ ನಿರ್ಮಿತ ಸ್ವಯಂ. ಮನುವಿನ ಮನಸ್ಸಿನಿಂದಲೇ ನಿರ್ಮಿತವಾಗಿತ್ತು ಅಂತ. ಅದರ ಡೈಮೆನ್ಷನ್ ಎಷ್ಟು? ಆಯತಾದಶ, 10 ಯೋಜನ ಅಗಲ ಮತ್ತು ದ್ವೇಚ ವಿಸ್ತೀರ್ಣೆ, ಅಷ್ಟು ವಿಸ್ತಾರವಾಗಿತ್ತು ಅಂತ. ಅದು 12 ಯೋಜನ ಉದ್ದವಾಗಿ ಅಗಲವಾಗಿ ಇತ್ತು. ಮತ್ತು ಶ್ರೀಮತಿ ತ್ರೀಣಿ ವಿಸ್ತೀರ್ಣ ಸುವಿಭಕ್ತ ಮಹಾಪಥ, 12 ಯೋಜನ ಉದ್ದವಾಗಿ 3 ಯೋಜನ ಅಗಲವಾಗಿ ಇತ್ತು ಅಂತ ಅನ್ನುವ ತಾತ್ಪರ್ಯ. ಮತ್ತು ಮಹಾತಾ ರಾಜಮಾರ್ಗೇಣ
ಸುವಿಭಕ್ತೇನ ಶೋಭಿತ. ರಾಜಮಾರ್ಗಗಳು ತುಂಬ ಚೆನ್ನಾಗಿ ಬೆಂಗಳೂರಿನ ರಸ್ತೆಗಳಂತಲ್ಲದೆ ವೆಲ್ ಡಿಫೈನ್ಡ್ ಆಗಿದ್ದುವು, ನೇರವಾಗಿದ್ದುವು ಅಂತ ಬರುತ್ತದೆ. ಮುಕ್ತ ಪುಷ್ಪಾವಕೀರ್ಣೇನ ಜಲಸಿಕ್ತೇನ ನಿತ್ಯಶಃ, ನೀರನ್ನು ಸಿಂಪಡಿಸ್ತಾ ಇದ್ರಂತೆ ಧೂಳು ಎಳಬಾರದು ಅಂತ, ಅಲ್ಲಲ್ಲಿ ಹೂಗಳು ಕೂಡ ಚೆಲ್ಲುತ್ತಾ ಇದ್ದರಂತೆ. ಆ ರೀತಿಯಾದದ್ದು. ತಾಂತು ರಾಜ ದಶರಥೋ ಮಹಾರಾಷ್ಟ್ರವಿವರ್ಧನ ಪುರೀಮ ಆವಾಸಯ ಅಮಾಸ ದಿವಂ ದೇವಪತಿರ್ಯಥ. ಅಲ್ಲಿ ದಶರಥ ದೇವೇಂದ್ರ ಇದ್ದಂತೆ ಆಳುತ್ತಿದ್ದ. ಕವಾಟ ತೋರಣವತಿಂ ಸುವಿಭಕ್ತಾಂತರಾಪಣಾಂ. ತುಂಬ ಚೆನ್ನಾಗಿದೆ. ದೊಡ್ಡ ದೊಡ್ಡ ಬಾಗಿಲುಗಳಿದ್ವು. ಊರಿನ ಕೋಟೆಯ ಒಳಗೆ ಪ್ರವೇಶ ಮಾಡೋದಕ್ಕೆ, ಅಲ್ಲಿಂದ ಹೊರಗೆ ಬರೋಕ್ಕೆ ದಿಡ್ಡಿ ಬಾಗಿಲುಗಳು, ದೊಡ್ಡ ಬಾಗಿಲುಗಳು ಎಲ್ಲ ಇದ್ದವು. ಮತ್ತು ಅಂತರಾಪಣ, ಅಲ್ಲಲ್ಲಿ ಪೇಟೆ ಬೀದಿಗಳು. ಅಪಣ ಅಂತಂದರೆ ಅಂಗಡಿ ಸಾಲು, ಅವೆಲ್ಲ ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿದ್ದವು ಅಂತ. ಯಾವುದು ರೆಸಿಡೆನ್ಷಿಯಲ್, ಯಾವುದು ಕಮರ್ಷಿಯಲ್, ಅವೆಲ್ಲ ಚೆನ್ನಾಗಿ ವಿಭಕ್ತವಾಗಿತ್ತು ಅಂತ. ಆಮೇಲೆ ಸರ್ವಯಂತ್ರಾಯುಧವತಿ ಮುಷಿತಾಂ ಸರ್ವಶಿಲ್ಪಿಭಿ, ತುಂಬ ಯಂತ್ರಗಳು, ಆಯುಧಗಳು ಎಲ್ಲ ಇದ್ದವು. ರಕ್ಷಣೆಗೆ ಕೂಡ ಬೇಕಾದಂತೆ ಇತ್ತು. ಸೂತಮಾಗದ ಸಂವಾದಾಂ, ಬೇಕಾದಷ್ಟು ಹೊಗಳ ಭಟ್ಟರು, ಈ ರೀತಿಯಾದಂಥ ಕಲಾ ಕೌಶಲ ಇರತಕ್ಕಂಥ ಶಿಲ್ಪಿಗಳು ಎಲ್ಲ ಇದ್ದರು. ಉಚ್ಚಾಟ್ಟಾಲ ಧ್ವಜವತಿ, ಎತ್ತರೆತ್ತರವಾದ ಮಾಳಿಗೆಗಳು, ಸೌಧಗಳು. ಆಮೇಲೆ ಅಲ್ಲಿ ಧ್ವಜಗಳನ್ನು ಕಟ್ಟಿರ್ತಾ ಇದ್ರು. ಶತಘ್ನಿ ಶತಸಂಕುಲಾಂ, ಶತಘ್ನಿ ಇತ್ಯಾದಿಗಳು ಎಲ್ಲ ಇದ್ದುವು ಅಂತ ಗೊತ್ತಾಗುತ್ತದೆ. ಶತಘ್ನಿ ಅಂದರೆ 100 ಜನರನ್ನು ಕೊಲ್ಲಬಲ್ಲಂಥದ್ದು. ಅಷ್ಟರ ಮಟ್ಟಿಗೆ ಕಲ್ಲು, ಆಯುಧ ಇತ್ಯಾದಿಗಳನ್ನು ಎಸೆಯಬಲ್ಲದು. ಕ್ಯಾಟಪುಲ್ಟ್ ಅಂತ ಏನು ಕರೀತಾರೆ ಆ ಬಗೆಯಾದದ್ದು. ಹೀಗೆಲ್ಲ ಇತ್ತು ಅಂತ. ಅದಕ್ಕೆ ಸಾಂಕಾಲಿಯ ಅಂತ ವಿದ್ವಾಂಸರೆಲ್ಲ ಈ ರೀತಿಯಾದ ಚಿತ್ರಣ ಆಗಬೇಕು ಅಂತಂದರೆ ಅದು ಕ್ರಿಸ್ತೋತ್ತರ ಕಾಲದ್ದೇ ಆಗಿರಬೇಕು, ನಗರ ತತ್ಪೂರ್ವದ್ದಲ್ಲ ಅಂತ. ಆದರೆ ಈಚೆಗೆ ನಮ್ಮ ಸಂಶೋಧನೆಗಳಿಂದ ಗೊತ್ತಾಗ್ತಾ ಇದೆ, ಆ ಒಂದು ಸಿಂಧು ಸರಸ್ವತಿ ಸಂಸ್ಕೃತಿ ಅಂತ ಯಾವುದಿದೆ ಅಲ್ಲಿಯೇ ಈ ರೀತಿಯಾದ ನಗರ ಯೋಜನೆ ಇತ್ತು ಅಂತ. 2500 ಕ್ರಿಸ್ತಪೂರ್ವಕ್ಕೆ ಈ ಥರ ಎಲ್ಲ ಇತ್ತು ಅಂತ ನೋಡಿ. ಅದನ್ನು ಲಾಲ್ ಮೊದಲಾದಂಥವರೆಲ್ಲ ಬಹಳ ಚೆನ್ನಾಗಿ ತೋರ್ಪಡಿಸ್ತಾರೆ. 60,000 ಜನಸಂಖ್ಯೆ ಇರ್ತಾ ಇತ್ತು ಅಂತ. 60,000 ಜನಸಂಖ್ಯೆ ಆ ಕಾಲಕ್ಕೆ, ಆ ಜಗತ್ತಿಗೆ ಹೋಲಿಸಿದರೆ ತುಂಬ ತುಂಬ ದೊಡ್ಡದಾದಂಥದ್ದು ಅಂತ ಗೊತ್ತಾಗುತ್ತದೆ. ಸಾಮಾನ್ಯವಾಗಿ ನೋಡಿದರೆ ಬೆಂಗಳೂರಿನ ಒಂದು ಒಳ್ಳೆಯ ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಲ್ಲ, ಆ ರೀತಿಯಾದದ್ದು ಒಂದು ಮಲ್ಲೇಶ್ವರ, ಒಂದು ಜಯನಗರ, ಈ ಬಗೆಯ ಎಕ್ಸ್ಟೆನ್ಷನ್ಗಳು ಎಷ್ಟು ಚೆನ್ನಾಗಿರ್ತವೆ, ಆ ರೀತಿಯಾದದ್ದು ಅದೊಂದು ಮಹಾನಗರವೇ ಹೌದು. ಆಗ ಜಗತ್ತಿನ ಜನಸಂಖ್ಯೆ ಹಲವು ಕೋಟಿಗಳಲ್ಲಿತ್ತು ಅಂತ ಗೊತ್ತಾಗುತ್ತೆ. 7-8 ಕೋಟಿಗಳ ಒಳಗೆ ಇಡೀ ಜಗತ್ತಿನ ಜನಸಂಖ್ಯೆ ಇತ್ತು ಅಂತ. ಈಗ ಎಷ್ಟು 800 ಕೋಟಿ ಆಯಿತೋ 900 ಕೋಟಿ ಆಯಿತೋ ಗೊತ್ತಿಲ್ಲ. ಅದಕ್ಕೆ ಹೋಲಿಸಿದಾಗ ಇದು ತುಂಬ ದೊಡ್ಡದಾದದ್ದು ಅಂತ. ಅಂದರೆ ನಾವು ತುಂಬ ರಂಧ್ರಾನ್ವೇಷಣ ದಕ್ಷತೆಯಿಂದ ಹೋಗಿ ನೋಡುವುದಾದರೂ ಕೂಡ ಮಾಡಿದಲ್ಲಿ ಪ್ರಯೋಜನವಿಲ್ಲ ಅನ್ನೋದೊಂದು ಇದ್ದೇ ಇದೆ. ಜೊತೆಗೆ ಆ ಥರದ ಆಕ್ಷೇಪಗಳಿಗೆ ರಾಮಾಯಣ ನಿಲ್ಲುವಂಥದ್ದಲ್ಲ ಅನ್ನೋದನ್ನು ನಾವು ಹೇಳಬೇಕು. ಆಮೇಲೆ ವಧು ನಾಟಕ ಸಂಘೈಶ್ಚ ಸಂಯುಕ್ತಾಂ ಸರ್ವತಃ ಪುರೀಂ, ಸ್ತ್ರೀ ನಾಟಕ ಮಂಡಳಿ ಇತ್ತು ಅಂತ. ನಮ್ಮ ದೇಶದಲ್ಲಿ ಮೊದಲಿಂದಲೂ ಕೂಡ ಶಿಲ್ಪದಾರಿಕೆಯರು ಅಂತ ಕರೀತಾ ಇದ್ರು. ಶಿಲ್ಪ ಅನ್ನೋದಕ್ಕೆ ಅನೇಕ ಅರ್ಥಗಳಿವೆ. ವಿಜ್ಞಾನಂ ಶಿಲ್ಪಶಾಸ್ತ್ರಯೋ ಅಂತ ಅಮರಕೋಶ ಹೇಳ್ತದೆ. ಆಲ್ ಟೆಕ್ನಾಲಜಿ ಅದು ಒಂದು ಶಿಲ್ಪ ಅಂತ. ಇನ್ನೊಂದು ಆಲ್ ಕ್ರಾಫ್ಟ್ಸ್ ಶಿಲ್ಪ, ಶೀಲ್ ಸಮಾಧವು ಅನ್ನುವ ಧಾತುವಿನಿಂದ ಶಿಲ್ಪ ಬಂದದ್ದು ಅಂತ. ತುಂಬ ಜನ ಶಿಲೆಯಿಂದ ಶಿಲ್ಪ ಬಂದದ್ದು ಅಂದ್ಕೊಂಡಿದ್ದಾರೆ. ಶಿಲೆಯಿಂದ ಶೈಲ ಬಂತೆ ಹೊರತು ಶಿಲ್ಪ ಬಂದಿದ್ದಲ್ಲ. ಹೀಗಾಗಿ ಶಿಲೆಯಿಂದ ತದ್ಧಿತ ರೂಪವಾಗಿ ಶೈಲ ಬರುತ್ತದೆ. ಶೀಲ್ ಸಮಾಧವು ಅನ್ನುವ ಧಾತುವಿನಿಂದ ಬಂದದ್ದು ಶಿಲ್ಪ ಅಂತ ಗೊತ್ತಾಗುತ್ತದೆ. ಅಲ್ಲಿ ಎಲ್ಲವನ್ನ ಶಿಲ್ಪ ಅಂತ ಕರೀತಾರೆ. ಮೊನ್ನೆ ಲೆದರ್ ಟೆಕ್ನಾಲಜಿ ಅನ್ನೋದನ್ನು ಚರ್ಮಶಿಲ್ಪ ಅಂತ ನೋಡಿದ್ದು ನೆನಪಾಗುತ್ತದೆ. ನಾನು ಓದಿದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ಯಂತ್ರಶಿಲ್ಪ ಅಂತ ಕರಿತಾ ಇದ್ದಿದ್ದು, ವಿದ್ಯುತ್ ಶಿಲ್ಪ ಅಂತ ಎಲೆಕ್ಟ್ರಿಕಲ್ನ ಕರೆದಿದ್ದು. ಹೀಗೆ ಒಂದೊಂದಕ್ಕೂ ಶಿಲ್ಪ ಒಂದು ಕೌಶಲ, ಸ್ಕಿಲ್ ಅನ್ನುವ ಅರ್ಥದಲ್ಲಿ. ಮತ್ತು ಆ ಕೌಶಲ ಇರತಕ್ಕಂಥ ದಾರಿಕೆಯರು, ಹೆಣ್ಣು ಮಕ್ಕಳು, ಆ ಟ್ರೈನಿಂಗ್ ಇರ್ತಿತ್ತು. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿಯೇ ಗೊತ್ತಾಗುತ್ತದೆ ಅವರುಗಳನ್ನು ಹೇಗೆ ತಯಾರಿ ಮಾಡಬೇಕು, ಯಾವ ರೀತಿ ಬಳಸ್ಕೊಳ್ಬೇಕು, ಅವರಿಗೆ ಹೇಗೆ ಸಂಭಾವನೆ ಕೊಡಬೇಕು ಇತ್ಯಾದಿಯನ್ನೆಲ್ಲ. 9ನೇ ಶತಮಾನದ ಕಾಶ್ಮೀರದ ಲೇಖಕ, 8-9ನೇ ಶತಮಾನದಲ್ಲಿದ್ದವನು, ಮಹಾಮಂತ್ರಿಯೂ ಆಗಿದ್ದವನು ದಾಮೋದರ ಗುಪ್ತ, ಕುಟ್ಟಿನಿ ಮತ ಅಂತ ಒಂದು ಗ್ರಂಥ ಬರೆದಿದ್ದಾನೆ. ಅಲ್ಲಿ ರತ್ನಾವಳಿ ಎನ್ನುವ ಹರ್ಷವರ್ಧನನ ಕೃತಿ, ಆ ಲೇಖಕನಿಗಿಂತ ಒಂದು 200 ವರ್ಷಕ್ಕೆ 150 ವರ್ಷಕ್ಕೆ ಮುಂಚೆ ಇದ್ದವನು ಶಿಲಾದಿತ್ಯ ಹರ್ಷವರ್ಧನ. ಅವನ ರೂಪಕ ನಾಟಿಕ ರತ್ನಾವಳಿ, ಅದನ್ನು ವಾರಾಣಸಿಯಲ್ಲಿ ಹೇಗೆ ಹೆಂಗಸರೇ ರಂಗಸ್ಥಳಕ್ಕೆ ತಂದರು, ಪ್ರದರ್ಶನ ಮಾಡಿದ್ರು ಅನ್ನೋ ವಿವರವನ್ನೆಲ್ಲ ಕೊಡ್ತಾನೆ.
ಡಾಕ್ಟರ್ ಎಸ್ ಜಾನಕಿ ರಾಘವನ್ ಅವರ ಪ್ರೀಶಿಷ್ಯೆ ಅದರ ಬಗ್ಗೆ ಒಂದು ಒಳ್ಳೆಯ ಲೇಖನವನ್ನು ಬರೆದು ಅದನ್ನು ಒಂದು ಸೆಮಿನಾರ್ನಲ್ಲಿ ಪ್ರೆಸೆಂಟ್ ಮಾಡಿದ್ದು ನನಗೆ ಈಗಲೂ ಚೆನ್ನಾಗಿ ಜ್ಞಾಪಕ ಇದೆ. ಒಂದು ರಾಷ್ಟ್ರಗೋಷ್ಠಿ ನಡೀತು ಹರ್ಷವರ್ಧನನ ಬಗ್ಗೆ. ಆಗ ನಾನು ಅಲಂಕಾರಗಳ ಬಗ್ಗೆ ಮಾತಾಡಿದಾಗ ಇವರು ಆ ಲೇಖನವನ್ನು ಪ್ರೆಸೆಂಟೇಷನ್ ಆಫ್ ರತ್ನಾವಳಿ ಇನ್ ಏನ್ಷಿಯಂಟ್ ಇಂಡಿಯಾ ಅಂತ ಓದಿದ್ದು. ಹೀಗೆ ದೊಡ್ಡ ಪರಂಪರೆ ಇತ್ತು ಅಂತ ಗೊತ್ತಾಗುತ್ತದೆ. ನಾಟ್ಯಶಾಸ್ತ್ರದಲ್ಲಿಯೇ ಬರುತ್ತದೆ. ಬ್ರಹ್ಮ ಏನೋ 4 ವೇದಗಳಿಂದ ನಾಟ್ಯಶಾಸ್ತ್ರವನ್ನು ಸೃಷ್ಟಿ ಮಾಡಿ ಕೊಟ್ಟುಬಿಟ್ಟ. ಅಷ್ಟು ಸಾಕಾಗತ್ಯ? ಎಲ್ಲ ವೇಷಗಳನ್ನು ಋಷಿಗಳೇ ಮಾಡಿದ್ರೆ ಅವರು ಗಡ್ಡ ಶೇವ್ ಮಾಡ್ಕೊಂಡು ಬಿಟ್ಟ ತಕ್ಷಣ ಸ್ತ್ರೀ ವೇಷಧಾರಣೆ ಆಗುತ್ತದೆಯಾ? ಅದೂ ಇತ್ತು. ಗಂಡಸರು ಸ್ತ್ರೀ ವೇಷ ಮಾಡುವುದಿತ್ತು. ಅಮರಕೋಶದಲ್ಲಿ ಭ್ರಕುಂಸ, ಭೃಕುಂಸ, ಭ್ರೂಕುಂಸ ಅಂತ 3 ಹೆಸರುಗಳಿವೆ. ಸ್ತ್ರೀ ವೇಷ ಮಾಡತಕ್ಕಂಥ ಪುರುಷ ಅಂತ. ಆಶ್ಚರ್ಯಕಾರಿ ಏನೆಂದರೆ ಇಂದು ಕೂಚಿಪುಡಿನಲ್ಲಿ ಆ ಶಬ್ದ ಬಳಕೆಯಲ್ಲಿದೆ. ಕೂಚಿಪುಡಿ ನೃತ್ಯದಲ್ಲಿ ನಾನು ಬಲ್ಲಂತೆ ನಮ್ಮ ದಕ್ಷಿಣ ಭಾರತದ ಸಾಂಪ್ರದಾಯಿಕ ನೃತ್ಯಗಳಲ್ಲಿ ಕೂಚಿಪುಡಿಯವರು ಈ ಸಂಸ್ಕೃತ ಶುದ್ಧ ಶಬ್ದಗಳನ್ನು ಬಳಸ್ತಾರೆ. ಕಥಕಳಿ ಕೂಡಿಯಾಟ್ಟಂನವರು ತುಂಬ ಮಲಯಾಳದ ಪ್ರಭಾವಕ್ಕೆ ಬಂದು ಊರೆಲ್ಲ ಒಂದಾದರೆ ದಾಸಯ್ಯನೇ ಒಂದು ಅಂತಾಗಿದೆ. ಆದರೆ ಆಂಧ್ರ ಪದ್ಧತಿ ತುಂಬ ಭರತನಿಗೆ ಹೆಚ್ಚು ಪ್ರಾಮಾಣಿಕವಾಗಿದೆ. ಪ್ರಧಾನವಾದ ಸಂಸ್ಕೃತ ಧಾರೆಗೆ ಹೆಚ್ಚು ನಿಕಟವಾಗಿದೆ. ಇವತ್ತಿಗೂ ಒಬ್ಬ ಆವರೇಜ್ ಕೂಚಿಪುಡಿ ನರ್ತಕನಿಗೆ ಎಷ್ಟು ಸಾಹಿತ್ಯ ಜ್ಞಾನ, ಪುರಾಣ ಜ್ಞಾನ ಇರುತ್ತೋ ಅದನ್ನು ಇವತ್ತಿನ ಬೆಂಗಳೂರಿನ ದೊಡ್ಡ ದೊಡ್ಡ ಭರತನಾಟ್ಯ ಕೋವಿದರ ಜೊತೆಗೆ ಹೋಲಿಸಿದ್ರೆ ತುಂಬ ಮೇಲ್ಮಟ್ಟದ್ದು ಅಂತ ಗೊತ್ತಾಗುತ್ತೆ. ನರ್ತನ ಕಲೆ ಬೇರೆ ಥರ ಇರಬಹುದು, ಆದರೆ ಈ ಸಾಮಾನ್ಯವಾದಂಥ ಸಾಂಪ್ರದಾಯಿಕ ಜ್ಞಾನ ಆ ಮಟ್ಟದ್ದಾಗಿರುತ್ತದೆ. ಇರಲಿ, ಹೀಗೆ ಕಂಡಾಗ ನಮಗೆ ಗಂಡಸರೂ ಮಾಡ್ತಿದ್ರು ಅಂತ ಗೊತ್ತಾಗುತ್ತದೆ. ಆದರೆ ಆಭ್ಯಂತರ ಪ್ರಯೋಗ ಅಂತ ಹೇಳ್ತಾರಲ್ಲ, ಇಂಡೋರ್ ಪ್ರೊಡಕ್ಷನ್ಸಲ್ಲೆಲ್ಲ ಆಗ ಹೆಚ್ಚಾಗಿ ಹೆಂಗಸರು ಭಾಗವಹಿಸ್ತಾ ಇದ್ರು ಅನ್ನೋ ತಿಳಿಯುತ್ತದೆ. ಬಾಹ್ಯ ಪ್ರಯೋಗ ಅಂತ ಭರತ ಮುನಿ ಹೇಳ್ತಾನೆ, ಅಲ್ಲಿ ಗಂಡಸರು ಮಾಡ್ತಾ ಇದ್ರು ಅಂತ. ಕೆಲವೊಮ್ಮೆ ಎರಡೂ ಕಡೆನೂ 2 ಥರ ಇರ್ತಿದ್ರು ಅಂತಲೂ ಗೊತ್ತಾಗುತ್ತದೆ. ಅದೇನೇ ಇದ್ದರೂ ಸ್ತ್ರೀಯರಿಗೆ ದೊಡ್ಡ ಸ್ವಾತಂತ್ರ್ಯ ಇತ್ತು. ಅಭಿನಯ ಮಾಡೋದಕ್ಕೆ, ರಂಗಸ್ಥಳದಲ್ಲಿ ಬರೋದಕ್ಕೆ, ವೇಷಗಳನ್ನು ಮಾಡುವುದಕ್ಕೆ, ಬರೀ ನೃತ್ಯ ಮಾತ್ರವಲ್ಲ ನಾಟ್ಯ, ಥಿಯೇಟರ್ಗೆ ಅವಕಾಶ ಇತ್ತು ಅಂತ ಅನ್ನೋದು ನಮಗೆ ತಿಳಿಯುತ್ತದೆ. ಹಾಗೆ ವಧೂ ನಾಟಕ ಸಂಘಶ್ಚ ಸಂಯುಕ್ತಾಂ ಸರ್ವತಃ ಪುರೀಂ ಇನ್ನು ಉದ್ಯಾನಾಮ್ರಮಣೋಪೇತಾಂ ಮಹತೀಂ ಸಾಲ ಮೇಖಲಾಂ. ಊರ ಸುತ್ತಲೂ ಉದ್ಯಾನಗಳಿದ್ದವು, ಮಾವಿನ ತೋಪುಗಳು ಇದ್ದವು ಅಂತ. ಈಗಲೂ ಭಾರತ ದೇಶದಲ್ಲಿ ಸಾಕಷ್ಟು ಊರಾಚೆ ಮಾವಿನ ತೋಪುಗಳೆಲ್ಲ ಇರುತ್ತದೆ. ಬುದ್ಧ ಎಷ್ಟೋ ಬಾರಿ ಆಮ್ರಮಣದಲ್ಲಿ ವಸತಿ ಮಾಡ್ತಾ ಇದ್ದ ಅಂತನ್ನುವ ಉಲ್ಲೇಖವೆಲ್ಲ ಕಾಣುತ್ತದೆ. ಇನ್ನು ದುರ್ಗ ಗಂಭೀರ ಪರಿಕಾಂ ದುರ್ಗಾ ಮನ್ಯೇರ್ ದುರಾಸದಾಂ ವಾಜಿವಾರಣ ಸಂಪೂರ್ಣಾಂ ಗೋಭಿರುಷ್ಟ್ರೈ ಖರೈಸ್ತತ. ಆನೆಗಳು, ಕುದುರೆಗಳು, ಹೆಸರುಗತ್ತೆಗಳು, ಕತ್ತೆಗಳು, ಒಂಟೆಗಳು ಎಲ್ಲವೂ ಇದ್ದವು. ಹಸುಗಳು ಬೇಕಾದಂತೆ ಇದ್ದವು. ಸಾಮಂತ ರಾಜಸಂಘಶ್ಚ ಬಲಿಕರ್ಮಭಿರಾವೃತಂ. ಪೂಜಾ ಕರ್ಮಾದಿಗಳನ್ನು ಮಾಡ್ತಕ್ಕಂಥ ವಿಶೇಷ ಕೌಶಲ ಇದ್ದವರಿದ್ದರು. ನಾನಾ ದೇಶ ನಿವಾಸಿಶ್ಚ. ಇದು ನೋಡಿದಾಗ ಹರಪ್ಪನ್ ಮೊಹಂಜದಾರೋ ಸಿಟೀಸ್ ಥರ ಕಾಣಿಸುತ್ತೆ. ಅಲ್ಲಿ ಎಲ್ಲ ದೇಶದವರು ಬರ್ತಾ ಇದ್ರು, ಹೋಗ್ತಾ ಇದ್ರು. ಆ ಥರದ ವ್ಯಾಪ್ತಿ ಇತ್ತು. ವಣಿಗ್ಭಿರ್ ಉಪಶೋಭಿತಾಂ ಪ್ರಾಸಾದೈ ರತ್ನ ವಿಕೃತೈ ಪರ್ವತೈರ್ ಉಪಶೋಭಿತಾಂ. ಅಲ್ಲಲ್ಲಿ ಪರ್ವತಗಳು, ಕ್ರೀಡಾಶೈಲಗಳು ಎಲ್ಲ ಇದ್ವು. ಕೂಟಾಗಾರಶ್ಚ. ಕೂಟಾಗಾರ ಅಂತಂದರೆ ಎಲ್ಲರೂ ಸೇರಿ ಗೋಷ್ಠಿ ಮಾಡ್ತಕ್ಕಂಥ ಆ ರೀತಿಯಾದ ಮೀಟಿಂಗ್ ಪ್ಲೇಸಸ್ ಅಂತ ನಾವೇನು ಹೇಳ್ತೀವಿ ಆ ರೀತಿಯಾದದ್ದು. ಕೂಟ, ಕೂಡು, ಕೂಡಲ್ ಎಲ್ಲ ಭಾಷೆಗಳಿಗೂ ಸಂಸ್ಕೃತದ ಕೂಟವೇ ಮುಖ್ಯ. ಸೇರಿಸ್ತಕ್ಕಂಥದ್ದು ಒಟ್ಟು ಆ ರೀತಿಯಾದಂಥದ್ದು. ಅಸೆಂಬ್ಲಿ ಹಾಲ್ಸ್ ಅಂತೀವಲ್ಲ ಆ ಥರದ್ದು ಇರ್ತಾ ಇದ್ವು. ಇಂದ್ರಸ್ಯೇವ ಅಮರಾವತಿಂ ಚಿತ್ರಮಷ್ಟಾಪದಾಕಾರ. ಪಗಡೆ ಹಾಸಿನಂತೆ 4 ಮುಖಕ್ಕೆ ಚತಸ್ರವಾಗಿ ಹರಡಿಕೊಳ್ತಾ ಇತ್ತು. ವರನಾರಿ ಗಣೇರ್ಯುತಾಂ ಸರ್ವರತ್ನ ಸಮಾಕೀರ್ಣ. ಎಲ್ಲ ಕಡೆಯಲ್ಲಿಯೂ ಹೆಂಗಸರ ಸಂತೋಷವಾಗಿ ಓಡಾಡ್ತಾ ಇದ್ರು. ನೋಡಿ, ಯಾವ ಸ್ವಾತಂತ್ರ್ಯ ಇತ್ತು ಮಹಿಳೆಗೆ ಎನ್ನುವುದನ್ನು ನಾವು ಗಮನಿಸಬೇಕು. ಆ ಕಾಲದ ಮಿಕ್ಕ ಜಗತ್ತಿಗೆ ಹೋಲಿಸಿದರೆ ಭಾರತದಲ್ಲಿ ಸ್ತ್ರೀಯರ ಪರಿಸ್ಥಿತಿ ಎಷ್ಟೋ ಮೇಲಾಗಿತ್ತು ಅಂತ ನಮಗೆ ತಿಳಿಯುತ್ತದೆ. ಹೆಪೇಷಿಯಾ ಅಂತವ್ರನ್ನ ಎಷ್ಟು ಘೋರವಾಗಿ ಕೊಂದರು ಆ ಮತಾಂಧ ಕ್ರೈಸ್ತರು ಅಂತನ್ನುವುದನ್ನು ನೋಡಿದಾಗ ಅಲೆಕ್ಸಾಂಡ್ರಿಯಾದಲ್ಲಿ ಇದಕ್ಕೂ ಎಷ್ಟು ದೊಡ್ಡ ಅಂತರ ಅಂತ ನಮಗೆ ತಿಳಿಯುತ್ತದೆ. ಆಮೇಲೆ ಗೃಹಗಾಢಾಂ ಅವಿಚ್ಛಿದ್ದಾಂ ಛಿದ್ರಾಂ ಸಮಭೂಮಿ ನಿವೇಶಿತಾಂ. ಮತ್ತು ಸಮತಟ್ಟಾಗಿ ಇದ್ದಂಥ ಒಂದು ಪ್ರದೇಶ ಅದು ಅಂತ. ಉತ್ತರ ಭಾರತ ಹೆಚ್ಚಾಗಿ ಸಮತಟ್ಟಾದದ್ದು, ಏರು ತಗ್ಗು ಇಲ್ಲದೆ ಇರೋದು. ಜೊತೆಗೆ ಅವರು ಹಾಗೆ ಹದ ಮಾಡಿಟ್ಟಿದ್ರು ನೆಲವನ್ನು ಅಂತನ್ನೋದು ಗೊತ್ತಾಗುತ್ತದೆ. ಶಾಲಿತಂಡುಲ ಸಂಪೂರ್ಣಾಂ ಇಕ್ಷುಕಾಂಡರ ಸೋದಕಾಂ. ಮುಖ್ಯವಾಗಿ ಹೊಟ್ಟೆಪಾಡು ಚೆನ್ನಾಗಿ ನಡೆಯಬೇಕು. ಹಿತೋಪದೇಶದಲ್ಲಿ ಒಂದು ಕಡೆ ಮಾತು ಬರ್ತದೆ, ಕಿಂನಾಮ ರತ್ನೈರನ್ಯೈಹಿ ಅನ್ನರತ್ನವಿದಂ ಪರಂ ಅಂತ. ಬೇರೆ ರತ್ನಗಳು ಯಾತಕ್ಕೆ? ಅನ್ನರತ್ನ ಬೇಕು, ಮಿಕ್ಕ ರತ್ನಗಳನ್ನು ಬಾಯಲ್ಲಿ ಇಟ್ಕೊಂಡ್ರೆ ಹೊಟ್ಟೆ ತುಂಬುತ್ತಾ, ಅನ್ನರತ್ನ ಬಿಟ್ಟರೆ ಅಂತ. ಹೀಗಾಗಿ ಅವೆಲ್ಲ ಚೆನ್ನಾಗಿತ್ತು.
ಇಕ್ಷುಕಾಂಡ ರಸೋದಕಾಂ, ಕಬ್ಬಿನ ಹಾಲನ್ನು ಎಲ್ಲ ಕಡೆಯಲ್ಲೂ ದೊರೆಯುವಂತೆ ಮಾಡಿದ್ರು. ಮತ್ತು ಕಬ್ಬಿನ ಹಾಲಿನಂಥ ನೀರು ಇತ್ತು, ಒಳ್ಳೆ ಸಿಹಿಯಾದ ನೀರು ಸಿಗ್ತಾ ಇತ್ತು. ನಮಗೀಗ ಸಿಹಿ ನೀರು ಸಿಗೋದು ತುಂಬ ಸುಲಭವಾಗಿದೆ. ಆಗ ನದಿ ಕಾಲುವೆಗಳಿಂದಲೋ ಕೆರೆಗಳಿಂದಲೋ ಅಥವಾ ಬಾವಿಗಳಿಂದಲೋ ಮಾಡಬೇಕಾಗಿತ್ತು. ಅಂದರೆ ವಾಟರ್ ಸಪ್ಲೈ ಎಷ್ಟು ಚೆನ್ನಾಗಿತ್ತು ಅಂತ. ಇಲ್ಲಿ ರೋಮನರು ಎಷ್ಟು ಚೆನ್ನಾಗಿ ಮಾಡಿಕೊಂಡಿದ್ರು ನೀರಿಗೆ ವಸತಿಯನ್ನು ಅಂತನ್ನೋದನ್ನು ನಾವು ಪಾಂಪೆ ನಗರದ ಅವಶೇಷಗಳನ್ನು ನೋಡುವಾಗ ಗೊತ್ತಾಗುತ್ತೆ. ನಾನಂತೂ ಹೋದಾಗ ಅಲ್ಲಿ ಆ ಕಾಲದಲ್ಲಿ 2000 ವರ್ಷಗಳ ಹಿಂದೆ ಯಾವ ನಲ್ಲಿಗಳಿಂದ ನೀರು ಬರ್ತಾ ಇತ್ತೋ ಆ ನಲ್ಲಿಗಳಿಂದ ನೀರು ಹಿಡ್ಕೊಂಡು ಕುಡಿದ್ವಿ ಅನ್ನೋದೇ ಒಂದು ಸಂತೋಷ ಇತ್ತು. ಆ ಬೀದಿಗಳಲ್ಲಿ ಓಡಾಡುವಾಗ ಇಲ್ಲಿ ಯಾವ ರೋಮನ್ ಮಹಾರಾಜನೋ ಅಥವಾ ನಮ್ಮ ಭಾರತೀಯ ವರ್ತಕನೋ ಇನ್ಯಾರೋ ಪ್ರಮುಖನೋ ಯಾವ ಕವಿಯೋ ಕಲಾವಿದನೋ ತನ್ನ ರಥ ಓಡಿಸಿಕೊಂಡು ಓಡಾಡಿ ಆ ಕಲ್ಲು ಬಂಡೆಗಳ ರಸ್ತೆಯಲ್ಲಿ ಜಾಡು ಹರಿದು ಕೊರಕಲಾಗಿ ಅಲ್ಲಲ್ಲಿ ಸವದಿತ್ತು ರಸ್ತೆಗಳು. ಅದನ್ನೆಲ್ಲ ನೋಡಿಕೊಂಡು ಮತ್ತೆ ಪ್ರತಿ ಮನೆ ಪಕ್ಕಕ್ಕೊಂದು ಫುಟ್ಪಾತ್ ಥರ ಜಗಲಿ ಕಟ್ಟೆ ಥರ ಉದ್ದಕ್ಕೂ ರಸ್ತೆ ಗುಂಟ ಇರ್ತಾ ಇದ್ದಿದ್ದು. ಅಲ್ಲಿ ಹೋಟೆಲ್ಗಳ ತರಹ ಇರ್ತಾ ಇದ್ದಿದ್ದು, ಎಲ್ಲ ಕಡೆಯಲ್ಲೂ ಫಾಸ್ಟ್ ಫುಡ್ ರೆಸ್ಟೋರೆಂಟ್ಸ್ ತರಹ ಅವುಗಳ ರೂಪಗಳು ಹಾಗೆ ಇದ್ದದ್ದನ್ನು ನೋಡಿಕೊಂಡು ಬಂದ ಸಂತೋಷ. ಹೆಚ್ಚು ಕಡಿಮೆ ಆ ರೀತಿಯಲ್ಲೇ ಇತ್ತು ಅಯೋಧ್ಯೆ ಅಂತ ಅನಿಸುತ್ತದೆ ನೋಡಿದ್ರೆ, ಅದಕ್ಕೆ ಕಡಿಮೆ ಇಲ್ಲ ಅಂತ. ಹಾಗೆ ಅದು ದುಂದುಭಿಯ ಬೇರ್ ಮೃದಂಗಶ್ಚ ವೀಣಾಭಿ ಪಣವೈಸ್ತತಾ ನಾದಿತಾಂ ವೃಷಮತ್ಯರ್ಥಂ ಪೃಥಿವ್ಯಾಂ ತಾಮನುತ್ತಮಂ, ಮಂಗಳ ವಾದ್ಯಗಳು ಮೊಳಗುತ್ತಾ ಇದ್ದವು ಅಂತ. ಜೀವನೋಲ್ಲಾಸ ಇತ್ತು ಮುಖ್ಯವಾಗಿ, ಅದು ನಾವು ಗಮನಿಸಬೇಕು. ಒಂದು ಊರು ರೆಜಿಮೆಂಟೇಷನ್ನಿಂದ ತುತ್ತಾಗ್ಬಿಟ್ರೆ ಅದಕ್ಕೆ ಜೀವಕಳಿಯೇ ಇರೋದಿಲ್ಲ. ಕವಿಗಳು, ಕಲಾವಿದರು, ವಾಣಿಜ್ಯ ವರ್ತಕರು ಎಲ್ಲರೂ ಇರಬೇಕಾಗುತ್ತೆ, ಎಲ್ಲ ಸ್ತರದವರು ಇರಬೇಕು. ಅಷ್ಟು ವೈವಿಧ್ಯಮಯವಾದ ಬದುಕು ಅಯೋಧ್ಯೆಯಲ್ಲಿತ್ತು ಅಂತ ಕೊಡ್ತಾರಲ್ಲ, ಇದು ತುಂಬ ಆಕರ್ಷಕವಾದದ್ದು. ಈ ಮಟ್ಟದ ವಿವರಣೆಯನ್ನು ನೋಡಿದಾಗ ನಮಗೆ ಒಂದು ಸಮೃದ್ಧ ರಾಷ್ಟ್ರದ ಕಲ್ಪನೆ ಏನು ಅಂತನ್ನೋದು ಕೂಡ ಕಾಣಿಸುತ್ತದೆ. ವಿಮಾನಮಿವ ಸಿದ್ಧಾನಾಂ ತಪಸಾದಿಗತಂ ದಿವಿ ಸುನಿವೇಶಿತ ವಿಶ್ಮಾಂತಂ ನರೋತ್ತಮ ಸಮಾವೃತಂ. ಸಿದ್ಧರು ತಮ್ಮ ತಪೋಬಲದಿಂದ ಸಂಪಾದಿಸಿದ ವಿಮಾನ ಪಂಕ್ತಿಗಳು ಅನ್ನುವಂತೆ ಸಜ್ಜನರ ವಾಸ ಮಾಡ್ತಕ್ಕಂಥ, ಅಂದರೆ ಪುಣ್ಯಾತ್ಮರು ವಾಸ ಮಾಡೋ ದೊಡ್ಡ ದೊಡ್ಡ ಎತ್ತರದ ಭವನಗಳು, ಅಲ್ಲಿ ಟೆರೇಸ್ ಗಾರ್ಡನ್ಸು ಆ ಥರದ್ದೆಲ್ಲ ಇರುವಂಥವಿದ್ದವು. ಎತ್ತರದಲ್ಲಿ ವಿಮಾನ ಗೋಪುರಗಳಿದ್ದವು. ಏಚ ಬಾಣೈರ್ನ ವಿದ್ಯಂತಿ ವಿವಿಕ್ತಂ ಅಪರಾವರಂ ಶಬ್ದವೇದ್ಯಂಚ ಸತತಂ ಲಘುಹಸ್ತಾ ವಿಶಾರದಾ. ಶಬ್ದವೇದಿ ಮೊದಲಾದಂಥ ತಂತ್ರಜ್ಞರು ಇದ್ದರು ಅಲ್ಲಿ. ಶಬ್ದವೇದಿ ಬಾಣ ಪ್ರಯೋಗವೆಲ್ಲ ಬಲ್ಲಂಥವರು. ಆದರೆ ಅವರು ಏನು ಮಾಡ್ತಾ ಇದ್ದರು, ಏಕಾಕಿಗಳನ್ನು ಮತ್ತು ಆಯುಧರಹಿತರನ್ನು, ಅಸಹಾಯಕರನ್ನು, ಅಬಾಂಧವರನ್ನು ಯಾರನ್ನೂ ಕೂಡ ಕೊಲ್ತಾ ಇರಲಿಲ್ಲ. ಸಿಂಹವ್ಯಾಘ್ರ ವರಾಹಾಣ ಮತ್ತಾನಾಂ ನರ್ದತಾಂಬನೆ, ಘೋರವಾದಂಥ ಕ್ರೂರ ಜಂತುಗಳಿರುವ ಕಾಡಲ್ಲೂ ಲೀಲಾಜಾಲವಾಗಿ ಓಡಾಡಬಲ್ಲಂಥ ವೀರರು ಎಲ್ಲ ಆ ಊರಿನಲ್ಲಿದ್ದರು. ಅಂಥ ಊರಿನಲ್ಲಿ ಪುರಿ ಮಾವಾಸಯಾಮಾಸ ರಾಜ ದಶರಥ ಅಂತ ಹೇಳ್ತಾರೆ. ಅಲ್ಲಿ ಎಲ್ಲ ಜ್ಞಾನಿಗಳು, ಪಂಡಿತರು, ವಿದ್ವಾಂಸರು ಅವರೆಲ್ಲ ಇದ್ದರು ಅಂತ ರಾಜವರ್ಣನೆಯನ್ನು ಮಾಡ್ತಾನೆ. ತುಂಬ ಹೃದಯವಾದ ವರ್ಣನೆ, ಸಾಂಪ್ರದಾಯಿಕವಾದಂಥ ಮುಂದಿನ ಎಷ್ಟೋ ವರ್ಣನೆಗಳಿಗೆ ಅದು ಮೂಲವಾಯಿತು. ಇಲ್ಲಿ ನಾವು ಕಾಣಬೇಕಾದದ್ದು ಒಬ್ಬ ರಾಜ ಎಷ್ಟು ದೊಡ್ಡವನು ಅನ್ನೋದು ಪ್ರಜೆಗಳ ತೃಪ್ತಿಯಲ್ಲಿ ಕಾಣುತ್ತೆ. ಪ್ರಜೆಗಳು ಚೆನ್ನಾಗಿದ್ದರೆ ಆ ರಾಜ ದೊಡ್ಡವನು ಅಂತ. ಆ ದೃಷ್ಟಿಯಿಂದ ಇಲ್ಲೊಂದು ಪದ್ಯ ತುಂಬ ಸೊಗಸಾದದ್ದು. 6ನೇ ಸರ್ಗದಲ್ಲಿ ನಾಕುಂಡಲಿ ನಾಮಕುಟಿ ನಾಸ್ರಗ್ವಿ ನಾಲ್ಪ ಭೋಗವಾನ್ ನಾಮೃಷ್ಟೋ ನಾನುಲಿಪ್ತಾಂಗೋ ನಾಸುಗಂಧಶ್ಚ ವಿದ್ಯತೆ. ಸಂಸ್ಕೃತದಲ್ಲಿ ಒಂದು ಡಬಲ್ ನೆಗೆಟಿವ್ ಮಾಡ್ತಕ್ಕಂಥದ್ದು. ನ ಅಕುಂಡಲಿ, ನ ಅಮಕುಟಿ, ನ ಅಸ್ರಗ್ವಿ, ನ ಅಲ್ಪಭೋಗವಾನ್, ನ ಅಮೃಷ್ಟ, ನ ಅನುಲಿಪ್ತ, ನ ಅಸುಗಂಧಶ್ಚ ವಿದ್ಯತೆ. ಅಂದರೆ ಕುಂಡಲವನ್ನು ಧರಿಸದೇ ಇರೋವನು, ಕುಂಡಲ ತೊಟ್ಟವನು ಕುಂಡಲಿ, ಕುಂಡಲವನ್ನು ತೊಡದೇ ಇದ್ದವನು ಅಕುಂಡಲಿ, ಅವನು ನ ಇರಲಿಲ್ಲ. ಅಂದರೆ ಒಳ್ಳೆ ಬಂಗಾರದ ಕರ್ಣಕುಂಡಲ ಹಾಕ್ಕೊಳ್ಳದೇ ಇರೋರು, ರತ್ನ ಮುಕುಟಗಳನ್ನು ಧರಿಸದೇ ಇರೋರು, ಹಾರಗಳನ್ನು ಪುಷ್ಪಮಾಲೆಗಳನ್ನು ಹಾಕ್ಕೊಳ್ಳದೇ ಇರೋರು, ಸುಖ ಪಡದೇ ಇದ್ದವರು, ಚಂದನವನ್ನು ಹಚ್ಚಿಕೊಳ್ಳದೇ ಇದ್ದವರು, ಘಮಘಮಿಸದೇ ಇದ್ದವರು ಅಲ್ಲಿ ಇರಲಿಲ್ಲ ಅಂತ. ಇದು ಬಹಳ ಮುಖ್ಯ. ಒಂದು ಊರಿನ, ಒಂದು ದೇಶದ ಸಮೃದ್ಧಿ ಪ್ರಜೆಗಳ ಈ ಸೌಖ್ಯದಲ್ಲಿದೆ. ಇದನ್ನೇನು ಬ್ರ್ಯಾಂಡ್ ಮೆಟೀರಿಯಲಿಸಮ್ ಅಂತ ಗೂಬೆ ಕೂರಿಸ್ಬೋದು ನಮ್ಮ ಕಮ್ಯುನಿಸ್ಟ್ಗಳು. ಅವರು ಗೂಬೆ ಕೂಡಿಸಿದ್ರೇನೋ ಅವ್ರ ತಲೆ ಮೇಲೆ ಬೇಕಾದಷ್ಟು ಹಿಕ್ಕೇನೆ ಹಾಕಿದೆ ಜಗತ್ತಿನ ಪಕ್ಷಿಗಳೆಲ್ಲ, ಯಾರೇನು ಮಾಡ್ತಾರೆ. ಆದರೆ ದೇಶ ಒಂದು ಸಮೃದ್ಧವಾಗಿದ್ದರೆ ಜನ ಸುಖ ಪಡ್ತಾರೆ, ಜನಸೌಖ್ಯ ತುಂಬ ಮುಖ್ಯ. ಈ ದೃಷ್ಟಿಯಿಂದ ಕಂಡಾಗ ಇವತ್ತಿಗೂ ನಮಗೆ ಪಾಶ್ಚಾತ್ಯ ದೇಶಗಳಲ್ಲಿ ಕೆಲವರಲ್ಲಿ ಈ ಮಟ್ಟದ ಸಾಮಾನ್ಯನಿಗೂ ತಲುಪಿದೆ ಸೌಖ್ಯ. ಅದು ಬಹಳ ಮುಖ್ಯ. ನಮ್ಮ ದೇಶದಲ್ಲಿ ಅದಾಗ್ತಾ ಇಲ್ಲ.
ಈ ಶಶಿಕಲಾ ಅಂತ ಕೇಸ್ ನೋಡಿದಾಗ ಅದು ಯಾವುದೋ ಒಂದು ಕಣ, ಆ ಥರದ್ದು ಎಷ್ಟು ಪ್ರತಿ ರಾಜಕಾರಣಿಯಲ್ಲೂ ಅಷ್ಟೋ ಇಷ್ಟೋ ಇದೆ. ಅದನ್ನು ಕಂಡಾಗ ನಮಗೆ ಈ ಆನ್ಸರಬಿಲಿಟಿ ಅನ್ನೋದು ಇದೆಯಲ್ಲ, ಪಬ್ಲಿಕ್ ಆನ್ಸರಬಿಲಿಟಿ ಬಹಳ ದೊಡ್ಡದಾದದ್ದು. ಅದು ನಮ್ಮ ದೇಶದಲ್ಲಿ ಕಡಿಮೆ ಆಗಿದೆ. ರಾಮಾಯಣದಲ್ಲಿ ಅದಕ್ಕೆ ಹೆಚ್ಚಿನ ಬೆಲೆ ಇತ್ತು ಅನ್ನುವುದು ನಮಗೆ ತಿಳಿಯುತ್ತದೆ. ಅಮೃಷ್ಟ ಭೋಜಿ ನೋಡಿ, ಮೃಷ್ಟ ಅಂತಂದರೆ ಚೆನ್ನಾಗಿ 5 ಬೆರಳುಗಳು ಅಂಗೈಯು ಸೇರಿಸಿ ಉಜ್ಜಿಕೊಂಡು ತಿನ್ನೋವನು ಅಂತ. ನನಗದು ತುಂಬ ಇಷ್ಟ, ಆ ಥರ ತಿನ್ನೋದು. ಬೇರೆಯವ್ರು ನೋಡಿದ್ರೆ ಏನು ಬೈಕೊಳ್ತಾರೋ ವಾಂತಿ ಮಾಡ್ಕೊಳ್ತಾರೋ ಹಾಗೆ ನೆಗೆದು ಬೀಳದಿ ಪರವಾಗಿಲ್ಲ. ಮೃಷ್ಟಾನ್ನ ಅಂತಂದರೆ ಅದೇ ಚೆನ್ನಾಗಿ ಕೈಯನ್ನು ಮಿಲಾಯಿಸಿ ತಿಂತಕ್ಕಂಥದ್ದು ಅಂತ. ಬೆರಳು ತುದಿನಲ್ಲಿ ತಿನ್ನಬೇಕಂತೆ ಯಾವ ಮುಂಡೆ ಮಗ ಮಾಡಿದನೋ ಆ ಶಾಸ್ತ್ರ ನನಗೆ ಗೊತ್ತಿಲ್ಲ. ನಾನು ಎಲ್ಲ ಧರ್ಮಶಾಸ್ತ್ರಗಳು ಓದಿದ್ದೀನಿ, ಎಲ್ಲಿಯೂ ಇಲ್ಲ. ಇದ್ದರೆ ಅದು ತಪ್ಪು ಅಂತ ಬೇಕಾದ್ರೆ ಒಂದು ಶ್ಲೋಕ ಬರೆದು ಬಿಸಾಡ್ತೀನಿ ಅಷ್ಟೇನೆ. ಅಂದರೆ ಕೈ ನೆಕ್ಕೋದು ಯಾವಾಗ ಆಗುತ್ತೆ, ಅಂಗೈವರೆಗೂ ಮೆತ್ತುಕೊಂಡಾಗಲೇ ಆಗತಕ್ಕಂಥದ್ದು. ನಮ್ಮ ವೈದಿಕರೆಲ್ಲ ಚೆನ್ನಾಗಿ ಅಂಗೈ ಮೆತ್ತುಕೊಳ್ಳುವಂತಾನೆ ಊಟ ಮಾಡ್ತಾ ಇದ್ದಿದ್ದು ಕಂಡಿದ್ದೀನಿ ನಾನು. DVG ಅವರಂತೂ ನಮಗೆ ಪ್ರಮಾಣವಾಗಿ ಇದ್ದಾರೆ. ಕರ ಪುನರ್ಲೇಹನದಿಮ್ಮಂತಿದ್ದಾರೆ, ಅಂಗುಲಿ ಪುನರ್ಲೇಹನದಿಮ್ಮಂತ ಹೇಳಿಲ್ಲ, ಬೆರಳನ್ನು ನೆಕ್ಕದ್ರು ಅಂತ ಹೇಳಿಲ್ಲ. ನಾನು ರಾಮಾಯಣವನ್ನು ಓದಿ ಆನಂದಪಟ್ಟು ಒಬ್ಬ ಒಳ್ಳೆ ಮೃಷ್ಟಾನ್ನ ಭೋಜನ ಊಟ ಮಾಡಿದ ಮೇಲೆ ಕೈ ನೆಕ್ಕೊಳ್ಳೋವಂತೆ ನಾನು ಈ ರಾಮಪರೀಕ್ಷಣಂ ಕಾವ್ಯ ಬರಿತಾ ಇದ್ದೀನಿ ಅಂತ. ಇಲ್ಲಿ ಅಮೃಷ್ಟ ಭೋಜಿ ತುಂಬ ಚೆನ್ನಾಗಿದೆ. ಬೆರಳು ತುದಿಯಲ್ಲಿ ಅನ್ನ ಕಲಿಸ್ಕೊಂಡು ತಿನ್ನೋದು ಅಷ್ಟು ಬಿಕನಾಸಿತನ ಮಂತ್ರಾಕ್ಷತೆ ಅಷ್ಟೇ ಅನ್ನ ಹಾಕಿರೋದು ಅಂತ. ಚಮಚೆನಲ್ಲಿ ಬಡಿಸಿದ್ರೆ ಇವ್ರು ಇನ್ನೆಲ್ಲಿ ತಿನ್ನಬೇಕಾಗತ್ತೆ, ಅಂಗೈಗೆ ಹಾಕ್ಕೊಂಡ್ರೆ ಅದು ತಟ್ಟೆಗೆ ಮೆತ್ಕೊಂಡ್ರಟ್ಟೋಗ್ಬಿಡುತ್ತೆ. ಹಾಗಾಗಿ ಮೃಷ್ಟಭೋಜಿ ಅಂದರೆ ಸಮೃದ್ಧವಾಗಿ ಸಂಕೇತಿಗಳಲ್ಲಿ ಮಂತ್ರಾಲಯದಂಥ ಪ್ರದೇಶದಲ್ಲಿ ಎಲ್ಲ ಮೊರದಲ್ಲಿ ಮಾಡಿ ತಳ್ಳುತ್ತಾರಲ್ಲ, ಆ ರೀತಿಯಾಗಿ ಚೆನ್ನಾಗಿ ತಳ್ಳಿಸ್ಕೊಂಡು ಆಹಾರ ಪದಾರ್ಥಗಳನ್ನು ಎಲೆಗೆ ಕಟ್ಟೆ ಕಟ್ಟಿ ಬಾವಿ ಕಟ್ಟಿ ಮಧ್ಯದಲ್ಲಿ ದೊಡ್ಡ ಕಂದಕ ಮಾಡಿ ಪಾತ್ರೆ ಪೂರ್ಣವಾದಂಥ ಹುಳಿ ಹೋಳು ಹಾಕಿಸ್ಕೊಂಡು ನೀವು ಉಡುಪಿನಲ್ಲೆಲ್ಲ ನೋಡಬೇಕು. ಸಮೃದ್ಧವಾಗಿ ಹೋಳನ್ನು ಹಾಕಿದ ಮೇಲೆ ಪಕ್ಕಕ್ಕೆ ಎತ್ತಿ ಇಟ್ಕೊಂಡು ನಂಚ್ಕೊಳ್ಳೋದಕ್ಕೆ ಮೊಸರನ್ನಕ್ಕೆ ಅಂತಲ್ಲ, ತುಂಬ ದೊಡ್ಡದಾದದ್ದು. ಪಾಪ ಸ್ಮಾರ್ತರ ಪೀಠಗಳಲ್ಲಿ ಮಠಗಳಲ್ಲಿ ದೇವಸ್ಥಾನಗಳಲ್ಲಿ ಏನೂ ಇಲ್ಲ ಆ ಥರದ್ದು. ಮಾಧ್ವ ಶ್ರೀವೈಷ್ಣವ ಪರಂಪರೆಯಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಬಹಳ ದೊಡ್ಡದು. ಅನ್ನಂ ಬಹುಕುರ್ವೀತ ತದ್ವ್ರತಂ ಬಹಳ ಮುಖ್ಯವಾದದ್ದು. ಇದನ್ನು ವಾಲ್ಮೀಕಿಗಳು ಗಮನಿಸಿಕೊಂಡಿದ್ದಾರೆ. ಭರದ್ವಾಜಾತಿಥ್ಯ ಮಾಡ್ತಾರೆ, ಅಲ್ಲಿ ನಮಗೆ ಗೊತ್ತಾಗುತ್ತೆ ಅನ್ನದ ಬೆಟ್ಟಗಳು, ತುಪ್ಪದ ಕೊಳಗಳು, ಸಾರಿನ ಸರೋವರಗಳು, ಕಬ್ಬಿನ ಹಾಲು ಪಾಯಸಗಳ ಕೆರೆಗಳು ಇವುಗಳೆಲ್ಲ ಇದ್ದವು ಅಂತ ಹೇಳಿಬಿಟ್ಟಿದ್ರು. ಅಲ್ಲಿಯ ಭರತನ ಒಬ್ಬೊಬ್ಬ ಸೈನಿಕನಿಗೆ 12 ಜನ ಅಪ್ಸರೆಯರು, ಕೆಲವು ಕಡೆ 7 ಜನ ಅಪ್ಸರೆಯರು, ಇವರೆಲ್ಲ ಇದ್ರು. ಮಾವಟಿಗನಿಗೆ ಆನೆ ಕಾಣಿಸ್ದಂತೆ ಆಗಿಬಿಡುತ್ತು, ಅಷ್ಟರ ಮಟ್ಟಿಗೆ ತಿಂದು ಕುಡಿದು ತತ್ತರಿಸಿದ್ದ ಅಂತ ಅನ್ನುವುದನ್ನು ಬರೀತಾರೆ. ಅದ್ಭುತವಾದದ್ದು ಆ ಚಿತ್ರಣ. ಸಮೃದ್ಧಿಯನ್ನು ಕಾಣಿಸಬೇಕು ಕಾವ್ಯ, ಅದರಿಂದ ಗೊತ್ತಾಗುತ್ತದೆ ಆ ಪರಂಪರೆ ಎಂಥದ್ದು ಅಂತ. ಸುಖಪಟ್ಟವರು, ಸಂತೋಷಪಟ್ಟವರು, ಸಮೃದ್ಧವಾಗಿ ಕೋಪ ಮಾಡಿಕೊಂಡವರು, ದುಃಖಪಟ್ಟವರು. ನಮಗಿವತ್ತು ಜೋರಾಗಿ ಧಾರಾಳವಾಗಿ ನಗುಕ್ಕೂ ಆಗೋಲ್ಲ, ಅಳಕ್ಕೂ ಆಗೋಲ್ಲ ಅನ್ನುವ ಬಿಂಕ ಬಿಗುಮಾನವಾದರೆ ತುಂಬ ಬಡಕಲಾದದ್ದು, ಬಿಕ್ಕನಾಸಿ ಆದದ್ದು ಬದುಕು. ವಾಲ್ಮೀಕಿಗಳು ಚಿತ್ರಣ ಮಾಡ್ತಕ್ಕಂಥದ್ದು ಹಾಗಲ್ಲ. ಅಮೃಷ್ಟ ಭೋಜಿ, ಚೆನ್ನಾಗಿ ಕೈ ಮಿಲಾಯಿಸಿ ತಿಂದೇ ಇದ್ದವನು, ಅದಾತ ಕೊಡದೇ ಇದ್ದವನು, ಪ್ಯನಂಗದ ತೋಳ್ಬಂದಿ ಹಾಕ್ಕೊಳ್ಳದೆ ಇದ್ದವನು, ನಿಷ್ಕ ಧೃಕ್. ಈ ಸವರನ್ನಲ್ಲಿ ಕಾಸಿನ ಸರ ಅಂತ ಮಾಡ್ಕೋತಾರ. ನಿಷ್ಕ ಅಂತಂದರೆ ಬಂಗಾರದ ನಾಣ್ಯ, ಬಂಗಾರದ ನಾಣ್ಯಗಳ ಹಾರ ಹಾಕ್ಕೊಳ್ಳದೆ ಇದ್ದವನು. ಹಸ್ತ ಆಭರಣ, ಮುಂಗೈಗೆ ಕಂಕಣಾದಿಗಳನ್ನು ತೊಡದೇ ಇದ್ದವನು. ವಾಪಿ ದೃಶ್ಯತೆ, ಯಾರೂ ಕಾಣಿಸ್ತಾ ಇರಲಿಲ್ಲ. ನಾಪ್ಯನಾತ್ಮವಾನ್, ಅದು ಬಹಳ ಮುಖ್ಯ. ಆತ್ಮವಂತನಲ್ಲದೆ ಇದ್ದವನು ಇರಲಿಲ್ಲ ಅಂತ. ಇಷ್ಟೆಲ್ಲ ಆದಮೇಲೂ ಒಂದು ತುಂಬುತನ ಇರಬೇಕು, ಆತ್ಮವಂತಿಕೆ ಇರಬೇಕು, ಭಗವದ್ದೃಷ್ಟಿ ಇರಬೇಕು, ಸಚ್ಚಿದಾನಂದ ಘನ ಶ್ರದ್ಧೆ ಅನ್ನೋದು ಇರಬೇಕು. ರಂಗನಾಥ್ ಶರ್ಮರು ಇಲ್ಲದೆ ಇದ್ದವನು ಇರಲಿಲ್ಲ ಅಂತಾರೆ. ಆತ್ಮವಾನ್ ಅನ್ನೋದಕ್ಕೆ ಸೆಲ್ಫ್ ಕಂಟ್ರೋಲ್ಡ್ ಅಂತರು. ಈ ಸಮೃದ್ಧಿಯಲ್ಲಿಯೂ ಒಂದು ಒಪ್ಪ, ಒಂದು ಓರಣ, ಒಂದು ಸಂಯಮ ಇತ್ತು ಅಂತ. ನಾಸ್ತಿಕ, ಅನೃತಕ, ಕಶ್ಚಿತ್ ಅಬಹುಶ್ರುತ, ಅಸೂಯಕ, ಚ ಅಶಕ್ತ, ಅವಿದ್ವಾನ್ ವಿದ್ಯತೆ ತದ, ಅಷಡಂಗ ಅತ್ರಾಸ್ತಿ, ಅವ್ರತಃ, ಅಸಹೃದ, ದೀನ, ಕ್ಷಿಪ್ತಚಿತ್ತೋ ವಾ ವ್ಯಥಿತೋ ವಾಪಿ ಕಶ್ಚನ. ಹೀಗೆ ಯಾರ್ಯಾರು ಅಲ್ಲಿ ಇರಲಿಲ್ಲ ಅಂದರೆ ಇಂಥದ್ದೆಲ್ಲ ಸಾಧನೆಗಳು ವಿದ್ಯೆಗಳು ಇಲ್ಲದೇ ಇದ್ದವರು ಇರಲಿಲ್ಲ ಅಲ್ಲಿ ಅಂತ ರಾಮಾಯಣದಲ್ಲಿ ಮತ್ತೆ ಬರುತ್ತದೆ. ಮುಂದೆ ಭರತನಿಗೆ ರಾಮ ಹೇಳುವಾಗ, ನಾಸ್ತಿಕರ ಮಾತನ್ನು ನೀನು ಕೇಳ್ತಾ ಇಲ್ಲವಾ ತಾನೇ ಅಂತ, ನಿನಗೆ ಮಂತ್ರಿಗಳು ನಾಸ್ತಿಕರಲ್ಲ ತಾನೇ ಅಂತ. ಯಾಕೆಂದರೆ ಆತ್ಮವನ್ನೇ ನಚ್ಚದೇ ಇದ್ದವನು ಇನ್ಯಾರನ್ನು ನಚ್ಚುತ್ತಾನೆ?
ಬೃಹದಾರಣ್ಯಕೋಪನಿಷತ್ತಲ್ಲಿ ಅಹಲ್ಯಕೇತಿ ಹೋವಾಚ ಅಂತ ಬರುತ್ತೆ. ನಿನ್ನನ್ನು ನೀನೇ ನಿರಾಕರಣೆ ಮಾಡಿಕೊಂಡ್ರೆ ಅಹಲ್ಲಿಕ, ನೀನು ಸತ್ತವನೇ ಆಗ್ತೀಯಾ ಅಂತಕ್ಕಂಥದ್ದು ವಿದಗ್ಧ ಶಾಕಲ್ಯನಿಗೆ ಜನಕ ಮಹಾರಾಜರ ಆಸ್ಥಾನದಲ್ಲಿ ಯಾಜ್ಞವಲ್ಕ್ಯ ಮಹರ್ಷಿಗಳು ಹೇಳ್ತಾನೆ. ಹಾಗೆ ಇಲ್ಲಿ ನಾಸ್ತಿಕ ಅಂದರೆ ಸುಮ್ಮನೆ ದೇವರು ದಿಂಡ್ರು ಅನ್ನುವ ಅರ್ಥದಲ್ಲ, ಆತ್ಮವಂತಿಕೆ ಎನ್ನುವ ಅರ್ಥ, ಸಚ್ಚಿದಾನಂದ ಘನ ಉಂಟು ಅನ್ನುವ ಭಾಗ. ಮತ್ತೆ ವೇದನಿಂದಕ, ನಾಸ್ತಿಕೋ ವೇದನಿಂದಕ ಅಂತ ಮನುವಿನ ಮಾತು ಉಂಟು. ನಾನು ಮತ್ತೆ ಹೇಳಿದ್ದೀನಿ ವೇದ ತಾತ್ಪರ್ಯ ಆನಂದದಲ್ಲಿ ಅಂತ. ನೀವು ನೋಡಿ, ಕಮ್ಯುನಿಸಮ್ ಈಸ್ ಎಸೆನ್ಷಿಯಲಿ ಆಂಟಿ ಲೈಫ್ ಅಂಡ್ ಆಂಟಿ ಜಾಯ್ ಅಂಡ್ ಆಂಟಿ ಸೆಲೆಬ್ರೇಷನ್. ಜೀವ ವಿರೋಧಿ, ಆನಂದ ವಿರೋಧಿ, ಸುಖದ್ವೇಷಿ. ಅಂಥದ್ದು ತಪ್ಪು, ಅದು ಇರಬಾರ್ದು, ಅದಲ್ಲಿರಲಿಲ್ಲ. ಅನೃತಕ ಇಷ್ಟೆಲ್ಲ ನೀವು ಹೇಳಿದ್ರಿ, ಮಂತ್ರೆ ಅಂತ ಅವಳಲ್ಲಿ ಇರಲಿಲ್ವೇ, ಕೈಕೇಯಿ ಇರಲಿಲ್ವೇ ಅಂದರೆ ಇದ್ರೂ. ಆದರೆ ರಾಮ ಕಾಡಿಗೆ ಹೋದಾಗ ಎಷ್ಟು ಜನ ಹಿಂಬಾಲಿಸಿ ಬಂದರು, ಎಷ್ಟು ಜನ ಗೋಳಾಡಿದ್ರು, ಅದನ್ನು ನೋಡಬೇಕು. ಅದೆಲ್ಲ ಸರಿ, ಸೀತೆಗೂ ಅಪವಾದ ಮಾಡಿದ್ರಲ್ವಾ ಅಂತ, ಹಾಗೂ ಇರ್ತಾರೆ, ಅದೂ ಹೌದು. ಆದರೆ ಪ್ರಧಾನವಾಗಿ ಇಂಥವರು ಎಷ್ಟೋ ಬಾರಿ ಅಪ್ರಧಾನವಾಗಿದ್ದವ್ರ ಮಾತಿಗೆ ಬೆಲೆ ಬಂದುಬಿಡೋದು ಉಂಟು. ಗಾಸಿಪ್ಸ್ ಮೇಕ್ ಇಶ್ಯೂಸ್. ಮುಂದೆ ಅದನ್ನು ಚರ್ಚಿಸೋಣ. ಹಾಗೆ ಬ್ರಾಹ್ಮಣ ಷಡಂಗವಿತ್ತಾಗಿಲ್ಲದೆ ಇದ್ದವನಿರಲಿಲ್ಲ, ಷಡಂಗ ಪುರಸ್ಸರವಾಗಿ ವೇದಾಭ್ಯಾಸ ಮಾಡ್ತಾ ಇದ್ದ. ಮತ್ತು ವ್ರತಿಷ್ಠನಲ್ಲದೆ ಇರೋನಿರಲಿಲ್ಲ. ಆಮೇಲೆ ಪೆದ್ದನಲ್ಲದೆ ಇದ್ದವನು ಯಾರೂ ಇರಲಿಲ್ಲ, ದೀನನಲ್ಲದೆ ಇದ್ದವನು ಇರಲಿಲ್ಲ, ಮತ್ತು ಬುದ್ಧಿಗೆಟ್ಟವನು ಇರಲಿಲ್ಲ ಅಂತ. ಅಂದರೆ ಮೆಂಟಲ್ ಇಂಬ್ಯಾಲೆನ್ಸ್ ಇದ್ದವರು ಇರಲಿಲ್ಲ. ಹುಚ್ಚಾಸ್ಪತ್ರೆಗಳಿದ್ದವು, ಅವರಿಗೆಲ್ಲ ಹಾಗೆ ಚಿಕಿತ್ಸೆ ಮಾಡ್ತಾ ಇದ್ರು. ಅಷ್ಟಾಂಗ ವಿದ್ಯೆ ಅಂತ ಯಾವುದಿದೆ, ಅಷ್ಟಾಂಗ ಯೋಗ ಅಂತ ಏನು ಅಷ್ಟಾಂಗ ಸಂಗ್ರಹ ಅಂತ ಹೇಳ್ತಾ ಆಯುರ್ವೇದದ ಅಷ್ಟಾಂಗಗಳಲ್ಲಿ ಭೂತವಿದ್ಯಾ ಅಂತ ಒಂದು. ಭೂತವಿದ್ಯಾ ಅನ್ನುವಂಥದ್ದು ಎಷ್ಟೋ ಮಟ್ಟಕ್ಕೆ ಈ ಮನಶ್ಚಿಕಿತ್ಸೆಗೆ ಸಂಬಂಧಪಟ್ಟದ್ದು ಅಂತಾನೆ. ಹಾಗೆ ತುಂಬ ದುಃಖಪಟ್ಟವರು, ಗೋಳಾಡುವವರು ಯಾರೂ ಇರಲಿಲ್ಲ ಅಂತ. ಅದೇ ಬಗೆಯಲ್ಲಿ ಕಶ್ಚಿನ್ನರೋವಾ ನಾರಿ ನವಾನಾಶ್ರೀಮಾನ್ ನ ರೂಪ್ಯವಾನ್. ಹೆಣ್ಣು ಗಂಡು ಯಾರಲ್ಲೂ ಕೂಡ ಒಂದು ಸೌಂದರ್ಯ, ಒಂದು ಸಮಾಧಾನ, ಒಂದು ತೃಪ್ತಿ ಇವೆಲ್ಲ ಇತ್ತು. ರಾಜಭಕ್ತಿ ಇಲ್ಲದೆ ಇದ್ದವನು ಯಾರೂ ಇರಲಿಲ್ಲ. ಮತ್ತು ಮಕ್ಕಳು ಮೊಮ್ಮಕ್ಕಳು ಸಹಿತಾಹ ಪುತ್ರ ಪೌತ್ರೈಶ್ಚ ನಿತ್ಯಂ, ಈ ರೀತಿಯಾದ ಒಳ್ಳೊಳ್ಳೆ ಮಾತುಗಳು, ಸಕಲ ವರ್ಣಗಳಿಗೆ ಸುಖ ಇದ್ದಂಥದ್ದು, ಇದನ್ನೆಲ್ಲ ನಾವು ನೋಡ್ತೀವಿ. ನಾಳೆ ಮುಂದೆ ಇನ್ನು ಕೆಲವು ವಿಷಯಗಳನ್ನು ನೋಡೋಣ. ಧನ್ಯವಾದ, ನಮಸ್ಕಾರ.